ಅಣ್ಣಯ್ಯ, ಹಾಂ. ಹೋದ ವಿಡಿಯೋಲ್ಲಿ ನೀವು ವಿಶ್ರಮ ಇನ್ನು ಬ್ಯಾಚ್ ಇನ್ನು ಶುರು ಆಗುತ್ತೆ 21st 22nd ಅಂತ ಅನೌನ್ಸ್ ಮಾಡಿದ್ದೀರ. ಹ್ಞೂ ಅದೇ ನಾನು ಕೆಂಪೇನು ಒಂದು ವಿಡಿಯೋಲಿ ವಿಶ್ರಮದ ಬಗ್ಗೆ, ವಿಶ್ರಮದ ತತ್ವ ಏನನ್ನೋದ್ರ ಬಗ್ಗೆ ನಮಗೆ ಗೊತ್ತಿರೋಷ್ಟು ನಾವು ಮಾತಾಡಿದ್ದೀವಿ. ಹ್ಞೂ ನಿಮ್ಮ ಬಾಯಲ್ಲಿ ಕೇಳೋಣ ಅಂತ. ವಿಶ್ರಮ ಅಂದರೆ ಏನು? ವಿಶ್ರಮ ಅಂದರೆ ಶ್ರಮ ಇಲ್ಲದೆ ಇರೋದು ಅಂತ. ಅಂದರೆ ನಮ್ಮಲ್ಲಿ 4 ಆಶ್ರಮಗಳು: ಗೃಹಸ್ಥ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ 4 ಆಶ್ರಮಗಳಲ್ಲೂ ಶ್ರಮ ಇದೆ. ಎಲ್ಲಿ ಶ್ರಮ ಇದೆ ಅದು ಆಶ್ರಮ. ಹೇಗೆ ಬೆಳಕಿಗೆ ಅವಕಾಶ ಕೊಡುತ್ತೋ, ಆಶ್ರಯ ಕೊಡುತ್ತೋ ಅದು ಆಕಾಶ. ಹಾಗಾದ್ರೆ ಆಕಾಶ. ಶ್ರಮಕ್ಕೆ ಅವಕಾಶ ಕೊಡೋದು ಆಶ್ರಮ. ಇಲ್ಲಿ ಶ್ರಮ ಇಲ್ಲ, ಇದು ವಿಶ್ರಮ. ಅಂದರೆ ಅಧ್ಯಾತ್ಮದಲ್ಲಿ ಒಂದು ಅಜ್ಞಾನಿ ಇದ್ದೀನಿ, ಇಲ್ಲಿಂದ ಜ್ಞಾನದ ಕಡೆಗೆ ಹೋಗ್ತೀನಿ ಅಂತ ಅಂದ್ಕೊಂಡ್ರೆ ಆಗ ಶ್ರಮ. ಇಲ್ಲೊಂದು ಶುರು ಇದೆ, ಇಲ್ಲಿ ಎಂಡ್ ಪಾಯಿಂಟ್ ಇದೆ. ನಾನು ಇಲ್ಲಿಂದ ಇಲ್ಲಿಗೆ ಹೋಗ್ತೀನಿ, ನಾನು ಭೂಲೋಕದಲ್ಲಿದ್ದೀನಿ, ಹುಟ್ಟು ಸಾವಲ್ಲಿದ್ದೀನಿ, ನಾನು ವೈಕುಂಠಕ್ಕೆ ಹೋಗ್ತೀನಿ, ನಾನು ಕೈಲಾಸಕ್ಕೆ ಹೋಗ್ತೀನಿ, ನಾನು ಮುಕ್ತಿಯನ್ನು ಪಡಿತೀನಿ, ಬಂಧನದಲ್ಲಿದ್ದೀನಿ ಅಂದ್ಕೊಂಡ್ರೆ ಬಂಧನದಿಂದ ಮುಕ್ತಿ ಕಡೆಗೆ ಪ್ರಯಾಣ ಶುರು ಆಗುತ್ತೆ. ಅದಕ್ಕೆ ಬೇಕಾದೆಲ್ಲ ಮಾಡ್ತಾ ಹೋಗ್ತೀವಿ. ಇದು ಶ್ರಮ ಅಂತ. ಇದು ಒಂದು ಬಗೆ. ಇನ್ನೊಂದು ಬಗೆ ವಿಶ್ರಮ. ಯಾಕೆಂದರೆ ಇಲ್ಲಿ ಇದು ಬಂಧನ, ಇದು ಮುಕ್ತಿ ಅಂತಿಲ್ಲ. ನಾನು ಈ ದೇಹ ಮನಸ್ಸು ಬುದ್ಧಿ ಎಲ್ಲ ಅಂದ್ಕೊಂಡಿದ್ದೀನಿ ಅಂತ ಬಂಧನ ಅಂದ್ಕೊಂಡ್ರೆ ಆಗ ಮುಕ್ತಿ ಅನ್ನೋದಿರುತ್ತೆ. ಅದು ಯಾರಿಗೆ? ಜೀವಾತ್ಮನಿಗೆ. ಈ ದೇಹದಲ್ಲಿ ಆತ್ಮ ಇದ್ದಾಗ ಇದು ಜೀವಾತ್ಮ. ನಾನು ಈ ದೇಹದಲ್ಲಿದ್ದೀನಿ, ನಾನು ಬಂಧನಕ್ಕೊಳಗಾಗಿದ್ದೀನಿ. ಬಟ್ ಆ ಮೂಲ ವಸ್ತು ಇದೆಯಲ್ಲ, ಆ ಆತ್ಮ ಒಳಗಿರೋದು, ಅದಕ್ಕೆ ಮೋಕ್ಷವಿಲ್ಲ, ಬಂಧನವೂ ಇಲ್ಲ. ಅಜ್ಞಾನದಿಂದಾಗಿ ಬಂಧನಕ್ಕೊಳಗಾಗಿದೆ, ಆದರೆ ಅದಕ್ಕೆ ಮೋಕ್ಷನೂ ಇಲ್ಲ, ಬಂಧನೂ ಇಲ್ಲ ಅಂತ. ಅಂದರೆ ಈಗ ನೀರು ಶುದ್ಧವೂ ಅಲ್ಲ, ಅಶುದ್ಧವೂ ಅಲ್ಲ. ನೀರು ನೀರೇ. ನಾವು ಅದಕ್ಕೆ ಒಳ್ಳೆ ಗುಣಗಳು ಹಾಕ್ಬಿಟ್ಟು ಶುದ್ಧ ಅಂತೀವಿ, ಕೆಟ್ಟ ಗುಣ ಇದ್ದಾಗ ತೆಗೆದುಬಿಟ್ಟು ಶುದ್ಧ ಅಂತೀವಿ. ನೀರು ನೀರೇನೆ, ಅದು ಶುದ್ಧವೂ ಅಲ್ಲ, ಅಶುದ್ಧವೂ ಅಲ್ಲ. ಗಾಳಿ ಶುದ್ಧವೂ ಅಲ್ಲ, ಅಶುದ್ಧವೂ ಅಲ್ಲ. ಗಾಳಿ ಇದ್ದಂಗೆ ಇದೆ. ಅದು ಒಂದಷ್ಟು ಕಡೆ ಬೀಸಿದಾಗ ಅದು ಶುದ್ಧ ಗಾಳಿ, ಒಂದಷ್ಟು ಕಡೆ ಬೀಸಿದಾಗ ಅಶುದ್ಧ ಗಾಳಿ, ಪೊಲ್ಯೂಟ್ ಆಗೋಯ್ತು, ಏರ್ ಪೊಲ್ಯೂಷನ್ ಆಯಿತು, ವಾಟರ್ ಪೊಲ್ಯೂಷನ್ ಆಯಿತು. ಬಟ್ ಅದು ಹೇಗಿದೆ ಹಾಗೆ ಇತ್ತದು. ಅದು ನಮ್ಮ ಕಡೆ ಜೀವರಾಶಿಗಳಿತ್ತು. ನಾವು ಪೊಲ್ಯೂಟ್ ಮಾಡಿದಾಗ ಅದು ಅಶುದ್ಧಿ ಆಯಿತು, ಕ್ಲೀನ್ ಮಾಡಿದಾಗ ಶುದ್ಧಿ ಅಂತ ಆಯಿತು. ಬಟ್ ಮೂಲತಃ ನೀರು ಹೇಗಿತ್ತು? ಇಡೀ ಪ್ರಪಂಚ ಸೃಷ್ಟಿಯಾದಾಗ ನೀರು ಗಾಳಿಲಿ ಶುದ್ಧತೆ ಅಶುದ್ಧತೆ ಇರಲಿಲ್ಲ. ನೀರು ಹೇಗಿತ್ತು ನೀರು ಹಾಗೆ ಇತ್ತು, ಗಾಳಿ ಹೇಗಿತ್ತು ಹಾಗೆ ಇತ್ತು. ಹಾಗೆ ಆತ್ಮಸ್ವರೂಪ ಹೇಗಿದೆ ಹಾಗೆ ಇದೆ, ಒಳಗಡೆ ಹಾಗೆ ಇದೆ. ಅಜ್ಞಾನದಿಂದಾಗಿ ನಾನು ಬಂಧನಕ್ಕೊಳಗಾಗಿದ್ದೀನಿ ಅಂದ್ಕೊಂಡು ಬಂಧನ ಮತ್ತೆ ಮತ್ತೆ ಹುಟ್ಟು ಬರ್ತಿರೋದ್ರಿಂದ ಮೂಲ ವಸ್ತುಗೆ ಬಂಧನವೂ ಇಲ್ಲ, ಮೋಕ್ಷವೂ ಇಲ್ಲ. ಹಾಗೆ ಎಲ್ಲಿ ಮೋಕ್ಷವೂ ಇಲ್ಲ, ಬಂಧನವೂ ಇಲ್ವೋ, ಮೋಕ್ಷಕ್ಕೆ ಪ್ರಯತ್ನ ಯಾಕೆ? ವಿಶ್ರಮಿಸು. ಎಲ್ಲಿ ವಿಶ್ರಮಿಸೋದು? ನನ್ನ ನಿಜ ಸ್ವರೂಪದಲ್ಲೇ ವಿಶ್ರಮಿಸೋದು. ಸದಾ ಅದನ್ನು ಅನುಸಂಧಾನ ಮಾಡಿ ಅನುಷ್ಠಾನ ಮಾಡ್ಕೊಳ್ಳೋದು. ನಾ ಮೋಕ್ಷವೂ ಇಲ್ಲ, ನಾ ಬಂಧವೂ ಇಲ್ಲ. ನಾನೇನು? ನಾ ಶಿವೋಹಂ. ನ ಮೋಕ್ಷಂ ನ ಬಂಧಂ ಶಿವೋಹಂ. ಅಂದರೆ ಶಿವ ಅಂದರೆ ಮಂಗಳಕರ ಅಂತ. ಶಿವ ಅಂದರೆ ಎಲ್ಲೋ ಕೈಲಾಸ ಕೂತಿರೋನು, ದೇವರು ಅಂತಲ್ಲ. ಅಲ್ಲಿ ಆ ಶ್ಲೋಕದಲ್ಲಿ ಬಂದಾಗ ನಾನು ಮಂಗಳ ರೂಪನಾಗಿದ್ದೇನೆ, ಆತನು ಮಂಗಳ ರೂಪ, ನಾನು ಮಂಗಳ ರೂಪ. ಸೊ ನಾನು ಮಂಗಳ ರೂಪನಾಗಿದ್ದೇನೆ ಅನ್ನೋ ಭಾವ. ಸೊ ನಾನು ಯಾವುದೂ ಅಲ್ಲ, ಅದು ನನ್ನ ಅರಿವಲ್ಲೇ ಇಟ್ಕೊಂಡು ನಾನು ಅದ್ರ ಕಡೆಗೆ ನಡ್ಕೊಂಡು ಹೋಗೋದು. ಸೊ ಹಾಗೆ ಅಲ್ಲಿ ಪ್ರಯತ್ನ ಪಡೋ ಅವಶ್ಯಕತೆ ಇರಲ್ಲ. ಹಂಗಾರೆ ನಾವು ಧ್ಯಾನ ಮಂದಿರ ಯಾಕೆ ಕಟ್ಟಿದ್ವಿ ಅಂತ ಪ್ರಶ್ನೆ ಬರುತ್ತೆ. ಹಂಗಾರೆ ಧ್ಯಾನ ಮಂದಿರ ಬೇಕಿರಲಿಲ್ಲ, ಇಲ್ಲಿ ಬಂದು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ವಲ್ಲ. ಏನಾಗುತ್ತೆ, ಜನಕ್ಕೆ ಶ್ರಮ ಎಷ್ಟು ಅಭ್ಯಾಸ ಆಗ್ಬಿಟ್ಟಿದೆ, ವಿಶ್ರಮ ಗೊತ್ತಿಲ್ಲ. ಎಲ್ಲರಲ್ಲೂ ಚಟುವಟಿಕೆ ಮಾಡಿ ಮಾಡಿ ಟಾಸ್ಕ್ ಓರಿಯೆಂಟೆಡ್ ಆಗ್ಬಿಟ್ಟು ಟಾಸ್ಕೇ ಇಲ್ಲ ಅಂದಾಗ ಗೊತ್ತಾಗಲ್ಲ. ಅದು ಒಂದು ಕಾಲದಲ್ಲಿ ಅಷ್ಟಾವಕ್ರ ಜನಕನಿಗೆ ಈ ಮೋಕ್ಷವಲ್ಲ ಬಂಧುವಲ್ಲ ವಿಶ್ರಮಿಸುವ ತಕ್ಷಣ ವಿಶ್ರಮಿಸ್ದ ಅವನು. ಯಾಕೆ? ಜನಕ ಆಗಲೇ ಅವನು ರಾಜ ಋಷಿ ಆಗಿದ್ದ. ಎಲ್ಲ ಥರ ಜ್ಞಾನ ಸಂಪಾದನೆ ಆಗಿತ್ತು. ಅವನ ಸಭೆಗೆ ಇಂತೆಂಥ ಪಂಡಿತರು ಬಂದು ವಾದ ಮಾಡ್ತಾಯಿದ್ರು, ಯಾಜ್ಞವಲ್ಕರಂತವರೆಲ್ಲ ಬಂದು ಹೋಗ್ತಿದ್ರು. ಆತನು ಜ್ಞಾನಿನೇ ಆಗಿದ್ದ. ಆತ್ಮಾನುಭವದ ಕೊರತೆ ಇತ್ತಷ್ಟೇ. ಅವನು ಯಾವಾಗ ಗುರುಮುಖ ಸಮ್ಮುಖದಲ್ಲಿ ಕೂತು ನಮ್ಮ ಮೋಕ್ಷವಲ್ಲ ಬಂಧನವೂ ಅಲ್ಲ, ನೀವು ವಿಶ್ರಮಿಸಿದ ತಕ್ಷಣ ವಿಶ್ರಮಿಸ್ತಾನವನು. ಯಾಕೆ? ಆ ಹಂತಕ್ಕೆ ಹೋಗಿದ್ದ. ಎಲ್ಲರೂ ಆ ಹಂತಕ್ಕೆ ಹೋಗಿರಲ್ಲ. ಹಂಗಾಗಿ ಅವನ್ನ ಶ್ರಮದಿಂದ ಫಸ್ಟು ಡಿಪ್ರೋಗ್ರಾಮಿಂಗ್ ಮಾಡಿ ಅವನ ವಿಶ್ರಮಕ್ಕೆ ಕರ್ಕೊಂಡು ಬರೋದು. ಯು ನೀಡ್ ನಾಟ್ ಡೂ ಎನಿಥಿಂಗ್, ಯು ಜಸ್ಟ್ ರೆಸ್ಟ್. ಬಟ್ ರೆಸ್ಟ್ ಆನ್ ವಾಟ್ ಅಥವಾ ರೆಸ್ಟ್ ಇನ್ ವಾಟ್? ಯು ನೀಡ್ ನಾಟ್ ರೆಸ್ಟ್ ಇನ್ ಆರ್ ಆನ್, ಯು ಜಸ್ಟ್ ಡ್ವೆಲ್.
ನೀ ಅಲ್ಲೇ ಸ್ಥಿತನಾಗಿರುವುದು. ಇಲ್ಲಿಂದ ಫಸ್ಟ್ ಮನಸ್ಸಿಂದ ಸ್ಥಿತನಾಗಿರೋದು, ಆಮೇಲೆ ಪ್ರಜ್ಞೆಯಿಂದ ಸ್ಥಿತನಾಗಿರೋದು, ಕೊನೆಗೆ ಅನುಭಾವದಲ್ಲಿ ಸ್ಥಿತನಾಗೋದು. ಈ ಮನಸ್ಸು, ಪ್ರಜ್ಞೆ ಮತ್ತು ಅನುಭಾವ, ಈ 3 ಹಂತವನ್ನು ಹೇಳಿಕೊಡೋದು ವಿಶ್ರಮ. ಸೊ ಅದನ್ನ ಒಂದು ಅದು ಫಿಲಾಸಫಿಕಲ್ ಸೈಡ್ ಆದರೆ ಅಥವಾ ಐಡಿಯಾಲಜಿಕಲ್ ಸೈಡ್ ಅಂತ ಆದರೆ ಫಿಲಾಸಫಿನೂ ತಪ್ಪಾಗುತ್ತದೆ. ದ ಐಡಿಯಾಲಜಿ ಆಫ್ ವಿಶ್ರಮ, ಐಡಿಯಾಲಜಿ ಒಂದಾದರೆ, ಪ್ರಾಕ್ಟೀಸ್ ಅಂತ ಬಂದಾಗ ಇದನ್ನ ಈ ಚೇಂಬರ್ ಏನು ಮಾಡಿರೋದು ಅದಕ್ಕೋಸ್ಕರ ಮಾಡಿರೋದು. ಇದು ಹಿಮಾಲಯನ್ ಟ್ರೆಡಿಷನ್ ಮತ್ತು ಕಾಶ್ಮೀರಿ ಟ್ರೆಡಿಷನ್ನ ಬ್ಲೆಂಡ್ ಮಾಡಿರೋದು. ಈಗ ನೀನು ನೋಡ್ದಂಗೆ ಇದು ಫೌಂಡೇಶನ್ ಮಾಡೋಕ್ಕೂ ಮುಂಚೆ ಇದು ನೆಲ ಎಲ್ಲ ಆಗ್ದಿದ್ವಿ, ಅಲ್ಲಿಂದ ಶಕ್ತಿಪಾತ ಮಾಡ್ಕೊಂಡು ಬಂದ್ವಿ. ಶಕ್ತಿಪಾತ ಅಂದ ತಕ್ಷಣ ಏನಿಲ್ಲ, ಎಲ್ಲದರಲ್ಲೂ ಚೈತನ್ಯ ಇದೆ, ಪ್ರತಿಯೊಂದರಲ್ಲೂ ಚೈತನ್ಯ ಇದೆ. ಜಡದಲ್ಲಿ ಜಡವಾಗಿ ಕೆಲಸ ಮಾಡ್ತಿರುತ್ತೆ, ಜೀವನದಲ್ಲಿ ಜೀವವಾಗಿ ಕೆಲಸ ಮಾಡ್ತಿರುತ್ತೆ. ಜಡದಲ್ಲೂ ಚೈತನ್ಯವನ್ನು ಹೊರಹೊಮ್ಮಿಸುವುದು ಹೇಗೆ? ಇವಾಗ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಪ್ಪ, ಆಗ ಪ್ರಾಣವನ್ನು ಕಲ್ಲಲ್ಲಿ ಚೈತನ್ಯ ಇದೆ, ಆದರೆ ಅದು ಕಲ್ಲಲ್ಲಿ ಹೇಗೆ ಕೆಲಸ ಮಾಡೋಕೆ ಹಾಗೆ ಕೆಲಸ ಮಾಡ್ತಿದ್ದೆ, ನನಗೆ ಹೇಗೆ ಬೇಕೋ ಹಾಗೆ ಕೆಲಸ ಮಾಡ್ತಿಲ್ಲ. ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂದಮೇಲೆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಷ್ಟೇ. ಬಟ್ ಯಾಕೆ ಅನುಭವಕ್ಕೆ ಬರಲ್ಲ ಅಂದರೆ ಅವನು ಜಡದಲ್ಲಿ ಜಡವಾಗಿ ಕೆಲಸ ಮಾಡ್ತಿದ್ದಾನೆ, ಜಡಕ್ಕೆ ಬೇಕಿರುವ ಹಾಗೆ. ಬಟ್ ಜಡದ ಜೊತೆಗೆ ಚೈತನ್ಯ ಸಂಪರ್ಕಕ್ಕೆ ಬಂದಾಗ ಚೈತನ್ಯದ ರೀತಿ ಅದು ವ್ಯವಹರಿಸ್ಬೇಕಲ್ಲ. ನೀರಿದೆ, ದಾಹ ತೀರುತ್ತೆ, ಬಟ್ ನಾವು ವಾಟರ್ ಪ್ಯೂರಿಫೈರ್ ಹಾಕೊಂಡು ನಾವು ಕ್ಲೀನ್ ಮಾಡ್ಕೋತೀವಿ. ನನಗೆ ಅನವಶ್ಯಕವಾದದ್ದು ಅದರಲ್ಲಿದೆ, ಅದನ್ನು ತೆಗೆದು ಹಾಕ್ಬಿಟ್ಟು ನಾವು ಕುಡಿತೀವಿ. ಸೊ ನನಗೆ ಹೇಗೆ ಬೇಕು ಅದನ್ನು ನಾನು ಶುದ್ಧಗೊಳಿಸ್ಕೋತೀನಿ ಅಥವಾ ಸಂಸ್ಕಾರ ನೀಡ್ತೀನಿ ಅದಕ್ಕೆ. ಇಟ್ ಇಸ್ ಕಾಲ್ಡ್ ಸಂಸ್ಕಾರ. ಮನುಷ್ಯ ಏನೇ, ಈಗ ಪ್ರಾಣಿಗಳೇ ತಗೋ, ಈಗ ಆನೆ ತಗೋ, ಹುಲ್ಲು ತಗೊಳುತ್ತೆ, ಅದನ್ನ ಬಡಿಯುತ್ತೆ ಫಸ್ಟ್, ಇರುವೆ ಇದೆ ಅಂತ ಬಡಿದು ಅದನ್ನ ಸೇರಿಸುತ್ತೆ, ಸಂಸ್ಕಾರ ಕೊಡುತ್ತೆ ಅದಕ್ಕೆ. ನನಗೆ ಹೇಗೆ ಬೇಕು ಹಾಗೆ ಅದನ್ನು ಸ್ವೀಕರಿಸೋದಕ್ಕೆ ಸಹಾಯ ಆಗಬೇಕು ಅಂತ ಸಂಸ್ಕಾರ ನೀಡುತ್ತೆ. ಸೊ ಪ್ರತಿಯೊಂದು ಪ್ರಾಣಿನೂ ಬೇಕಾದ್ರೆ ಮೂಸ್ಬಿಟ್ಟು ನೋಡುತ್ತೆ, ತಿನ್ಬೋದಾ ಇಲ್ವಾ ಅಂತ ನೋಡುತ್ತೆ, ಸಂಸ್ಕಾರ ಚೆಕ್ ಮಾಡುತ್ತದು, ಇದು ಯೋಗ್ಯವಾ ಇಲ್ವಾ ಸ್ವೀಕರಿಸೋಕ್ಕೆ ಅಂತ. ಹಾಗೆ ಎಲ್ಲದಕ್ಕೂ ಸಂಸ್ಕಾರ ಬೇಕು. ನನಗೆ ಸ್ವೀಕರಿಸೋದಕ್ಕೆ ಅದನ್ನು ಹೇಗೆ ಬೇಕೋ ಹಾಗೆ ಅದನ್ನು ನಾನು ಮಾಡ್ಕೊಳ್ಬೇಕು. ಅಕ್ಕಿ ಹಾಗೆ ತಿನ್ನೋಕ್ಕಾಗಲ್ಲ, ಅನ್ನ ಅಂತ ಸಂಸ್ಕಾರ ಮಾಡಿ ನಾವು ಸೇವಿಸ್ತೀವಿ. ಹಾಗೆ ಜಡದಲ್ಲೂ ಭಗವಂತ ಇದ್ದಾನೆ, ಅವನು ಹಾಗೆ ಸೇವಿಸೋಕ್ಕಾಗಲ್ಲ, ಅಕ್ಕಿ ಅವನು. ಬಟ್ ಅದಕ್ಕೊಂದು ಆಕಾರ ಕೊಟ್ಟು ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅನ್ನ ಮಾಡ್ಕೋತೀವಿ, ಅದನ್ನು ಅನ್ನ ಮಾಡ್ಕೊಂಡು ಸೇವಿಸ್ತೀವಿ, ಸಂಸ್ಕಾರ. ಸೊ ಹಾಗಾಗಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು. ಅದನ್ನು ಈ ಆಗಮಶಾಸ್ತ್ರಗಳಲ್ಲಿ ಅಂದರೆ ವಿಗ್ರಹ ಮತ್ತೊಂದು ಐಕೋನೋಗ್ರಫಿ ಅಂತ ಬಂದಾಗ, ಗುಡಿಗುಂಡ ಅಂತ ಬಂದಾಗ ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಅಂತೀವಿ. ಶಾಕ್ತ ಪರಂಪರೆಯಲ್ಲಿ ಅಥವಾ ಶೈವಿಸಮಲ್ಲಿ, ಹಿಮಾಲಯನ್ ಟ್ರೆಡಿಷನಲ್ಲಿ ಅದನ್ನು ಶಕ್ತಿಪಾತ ಅಂತೀವಿ. ಪ್ರಾಣ ಪ್ರತಿಷ್ಠಾಪನೆ ಅಂತಂದರೆ ಎಲ್ಲಿ ಪ್ರಾಣ ಇರುತ್ತೆ ಅಲ್ಲೂ ಭಗವಂತ ಇರ್ತಾನೆ ಅಂತ. ಸೊ ಅದು ಗುಡಿಗುಂಡಾಂತರಗಳಲ್ಲಿ ಅದರ ಪ್ರಯೋಜನ ಬೇರೆ. ಬಟ್ ಇದು ಧ್ಯಾನಕ್ಕಷ್ಟೇ ಸಂಬಂಧಪಟ್ಟಿದ್ದರಿಂದ, ಇದು ನಾವೇನು ಪೂಜೆ ಮಾಡಲ್ಲ, ಏನಿಲ್ಲ. ಇದು ಬಾಣಲಿಂಗಕ್ಕೆ ಅದು ಏನು ಅಭಿಷೇಕ ಮಾಡಿದ್ವಿ ಹೊರತು ಅದಕ್ಕೆ ಪೂಜೆ ಇಲ್ಲ, ನಾವೇನು ಪೂಜೆ ಮಾಡಲ್ವಲ್ಲ. ಸೊ ಇದು ಪೂಜೆ ಇಲ್ದಿರೋದ್ರಿಂದ ಇದಕ್ಕೆ ಪ್ರಾಣಶಕ್ತಿ ಆ ಸಂಸ್ಕಾರ ಇಲ್ಲ ಇದಕ್ಕೆ. ಇದು ನಮ್ಮಲ್ಲಿ ಚಕ್ರಗಳಿಗೆ, ನಾಡಿಗಳಿಗೆ ಶಕ್ತಿ ಸಂಚಲನ ಆಗೋದಕ್ಕೆ ಬೇಕಿರೋಂಥ ಕೆಲಸ ಮಾಡಬೇಕಿರೋದ್ರಿಂದ ಇದಕ್ಕೆ ಬರೀ ಅಭಿಷೇಕ, ಇದಕ್ಕೆ ಪೂಜೆ ಇಲ್ಲ. ಹಾಗೆ ಅದು ನೆಲದಲ್ಲೇ ಎಲ್ಲರಲ್ಲೂ ಭಗವಂತ, ಭೂಮಿಯಲ್ಲೂ ಭಗವಂತ ಇದ್ದಾನೆ. ಅವನ ಚೈತನ್ಯವನ್ನು ಹೊರಹೊಮ್ಸೋದಕ್ಕೆ ಬೇಕಾದ ಸಂಸ್ಕಾರ ನೀಡಿದ್ದು ಮತ್ತೆ ಫೌಂಡೇಶನ್ ತೆಗೆದಾಗ. ಮತ್ತೆ ಅದನ್ನೆಲ್ಲ ರೆಡಿ ಮಾಡಿದ್ಮೇಲೆ ನೀವು ನೋಡ್ದಂಗೆ ಎಲ್ಲ ವಿಭೂತಿ ಮತ್ತು 5 ರೀತಿ ಎಲೆಗಳು, 5 ನದಿ ನೀರುಗಳು ಏನೇನೋ ತಂದು ಮಾಡಿದ್ವಲ್ಲ, ಅದು ಮತ್ತೆ ಅದು ಆ ಶಕ್ತಿನ ಮತ್ತಷ್ಟು ಎನ್ಹ್ಯಾನ್ಸ್ ಮಾಡೋಕ್ಕೆ ಮತ್ತು ಪ್ರಿಸರ್ವ್ ಮಾಡೋಕ್ಕೆ ಅದಾಗ ಮತ್ತೆ ಟೈಲ್ಸ್ ಎಲ್ಲ ಹಾಕಿದ್ವಿ. ಇದು ಪೀಠ ಮತ್ತು ಕಲ್ಲು ಆಯ್ಕೆ ಮಾಡ್ಕೊಂಡು ಹೊಸನ ಕಡಿದು ಕೊಟ್ಟನಲ್ಲ, ಹೊಸನ ಮತ್ತು ಹನುಮಂತ. ಸೊ ಅದ್ರ ಮೇಲೆ ಮತ್ತೆ ಬಾಣಲಿಂಗ, ಇದು 12 ಇಂಚಿನ ಬಾಣಲಿಂಗ, ಇದು ಮತ್ತೆ ಆ ಕಡೆದು ಅದು ಮಧುವರ್ಣ. ಅದು ನಮ್ಮಲ್ಲೇ ಒಳಗೆ ಕಾಣುವ ಬಣ್ಣದ ಪ್ರತೀಕ. ಅದು ಮಧುವರ್ಣದ ಇದು ಮನೆ ವಿಡಿಯೋ ಮಾಡಿ ಹಾಕಿದ್ನಲ್ಲ ಮತ್ತೆ ನದಿದು, ಇದು ರೆಗ್ಯುಲರ್ ಸಾಮಾನ್ಯವಾಗಿ ಸಿಗುವಂತ ಬಾಣಲಿಂಗ. ಇದು ಹೆಚ್ಚಾಗಿ ನಮಗೆ ಅನಾಹತದವರೆಗೂ ಕೆಲಸ ಮಾಡೋಕ್ಕೆ ಬೇಕಿರೋಂಥದ್ದು. ಇದು ಅದಕ್ಕೆ ಅದು ಆ ಹೈಟ್ಗೆ ಇಟ್ಟಿರೋದಷ್ಟೇ. ಮತ್ತು ಇಲ್ಲೂ ಮತ್ತೆ ವಿಶ್ರಮ, ಇಲ್ಲೇ ಶ್ರಮ ಇಲ್ಲ. ನನಗೆ ಈ ಕಂಪ್ಲೀಟ್ ಓವರಾಲ್ ಶಕ್ತಿಪಾತ ಮಾಡಿದಾಗ ಅದಷ್ಟು ಎನರ್ಜಿ ಎಮಿಟ್ ಆಗೋದಕ್ಕೆ, ಹೊರಹೊಮ್ಮುವುದಕ್ಕೆ, ವಮನವಾಗುವುದಕ್ಕೆ. ವಮನ ಅಂದರೆ ಹೊರಹೊಮ್ಮುವುದು. ಆ ಹೊರಹೊಮ್ಮದಕ್ಕೆ ಏನು ಬೇಕಿತ್ತು ಅದಕ್ಕೆ ಸೂಕ್ತವಾದ ಕಲ್ಲು ಆಯ್ಕೆ ಮಾಡಿದ್ದು. ಆ ಹೊರಹೊಮ್ಮದಕ್ಕೆ ಏನು ಬೇಕೋ ಅಷ್ಟೇ ಕಡಿದಿರೋದು. ಹೆಂಗೆ ಇಟ್ಕೊಂಡ್ರೆ ಎಲ್ಲರೂ ಎಲ್ಲ ಹೈಟ್ವರೆಗೂ ಆವ್ರೇಜ್ ಹೈಟ್ ತೊಗೊಂಡಾಗ ಕೂತ್ಕೊಂಡಾಗ ಅವನಿಗೆ ವಿಶುದ್ಧಿ ಅಥವಾ ಅನಾಹತಕ್ಕೆ ಅವನು ಬರಬೇಕು ಅಂತ ಆ ಹೈಟ್ ಕಲ್ಲು ಕಡಿದು ಅಲ್ಲಿ 12 ಇಂಚಿನ ಲಿಂಗ ಇಟ್ಟಿರೋದು.
ಸೊ ದಟ್ ಈಸ್ ದ ಪರ್ಪಸ್. ಹಾಗಾಗಿ ಶ್ರಮ ಪಟ್ಟಿಲ್ಲ ಇದಕ್ಕೆ. ಅದಕ್ಕೆ ಕುಸಿರಿ ಕೆತ್ತಬೇಕು, ಅದಕ್ಕೊಂದು ಡಿಸೈನ್ ಮಾಡೋಣ ಪೀಠಕ್ಕೆ, ಅದೆಲ್ಲ ಏನೂ ಇಲ್ಲ. ಅಲಂಕಾರ ಇಲ್ಲ. ಅಲಂಕಾರ ಈ ಶ್ರಮ. ಇದು ಬರೀ ಸತ್ಯವಷ್ಟೇ, ಹೇಗಿದೆಯೋ ಹಾಗೆ ನೋಡುವುದು. ಹಾಗೆ ಇದಕ್ಕೆ ಅಲಂಕಾರ ಇಲ್ಲ ಪೀಠಕ್ಕೆ. ಆ್ಯಸ್ ಇಟ್ ಈಸ್ ಹಾಗೆ ತಂದಿದ್ದು. ಅದು ನನಗೆ ಯಾವ ಇದು ಶೇಪ್ ಬೇಕಿತ್ತು, ಯಾವ ಮೆಷರ್ಮೆಂಟ್ ಬೇಕಿತ್ತು, ಆ ಮೆಷರ್ಮೆಂಟ್ ಕೆತ್ಕೊಟ್ಟಿರೋದಷ್ಟೇ. ಇದಕ್ಕೆ ಅಲಂಕಾರ ಇಲ್ಲ. ಹಾಗೆ ತಿನ್ಕಂಡು ಪೀಠಕ್ಕೆ ಹೋಗಲ್ಲ, ಡೈರೆಕ್ಟ್ ಬಾಣಲಿಂಗದ ಮೇಲೆ ಹೋಗುತ್ತೆ. ಅಲ್ವಾ? ನನ್ನ ಗಮನ ಎಲ್ಲಿರ್ಬೇಕು ಅಂತ ಕೇಳಿದ್ರೆ, ಅರ್ಜುನನ ಹಾಗೆ ಕೇಳ್ತಾನಲ್ಲ ಗುರು, ಇನ್ನು ಎಲ್ಲರೂ ಇರ್ತಾರೆ, ಮರದಲ್ಲೆಲ್ಲ ಹಕ್ಕಿ ಹಣ್ಣೆಲ್ಲ ಇರುತ್ತೆ. ಗುರುಗಳು ಬಂದು ಕೇಳ್ತಾರೆ ಅರ್ಜುನಿಗೆ, ನಿನ್ನ ದೃಷ್ಟಿ ಎಲ್ಲಿದೆ ಕೇಳಿದಾಗ ಗುರಿ ಮೇಲಿದೆ ಅಂತಾನೆ. ಮರ ಗಿಡ ಅದೆಲ್ಲ ಹೇಳಲ್ಲ ಅವನು. ಸೊ ನಾವೆಲ್ಲರೂ ಅರ್ಜುನನಾಗಬೇಕಂದ್ರೆ ನನ್ನ ಗುರಿ ಆ ಕಡೆಗೆ, ಅದ ಕಡೆಗೆ ಇರಬೇಕು. ಬಟ್ ನಮಗಿನ್ನ ಅಭ್ಯಾಸ ಇರಲ್ಲ. ಮಾಮೂಲಿ ಜನಕ್ಕೆ ಮನಸ್ಸೆಲ್ಲ ಕಡೆ ಓಡುತ್ತಿರುತ್ತೆ. ಆ ಎಲ್ಲ ಕಡೆ ಓಡಾಡೋ ಮನಸ್ಸನ್ನು ಹಿಡಿಬೇಕಲ್ಲ. ಅದಕ್ಕೆ ನಾನು ಏನು ಅಲಂಕಾರ ಇಲ್ಲ, ಸುಮ್ಮನೆ ಆ್ಯಸ್ ಇಟ್ ಈಸ್ ಸಹಜ ಸ್ಥಿತಿ. ಏನು ಅದು, ಒಂದು 4 ಗೋಡೆ ಬೇಕಾ, ಆ 4 ಗೋಡೆ ಇದೆ. ತಂಪಾಗಿರ್ಬೇಕು, ತಂಪಾಗಿದೆ. ಬೇಸಿಲು ಬೀಳಬಾರ್ದು, ಮಳೆ ಗಾಳಿ ಆಗಬಾರ್ದು, ಒಂದು ಸೂರಿದೆ. ಇಷ್ಟೇ. ದ ವೆರಿ ಪರ್ಪಸ್ ಆಫ್ ದಿಸ್ ಚೇಂಬರ್ ಇಸ್ ದಟ್. ಸೊ ಅದನ್ನ ಸರ್ವ್ ಮಾಡೋಕ್ಕಷ್ಟೇ. ಅದಕ್ಕೆ ಇಲ್ಲಿ ಸೌಂದರ್ಯ ಪ್ರಜ್ಞೆ ಇಟ್ಕೊಂಡು ಮಾಡೋಕ್ಕೆ, ಯಾವ ಎಸ್ಥೆಟಿಕ್ ಸೆನ್ಸ್ ಇಟ್ಕೊಂಡು ಮಾಡಿದ್ದಲ್ಲ. ಈ ಪೀಠಕ್ಕೂ ಯಾವ ಎಸ್ಥೆಟಿಕ್ ಸೆನ್ಸ್ ಇಟ್ಕೊಂಡು ಮಾಡಿಲ್ಲ. ಲಿಂಗಕ್ಕೂ ಅಲಂಕಾರವಿಲ್ಲ. ಅಂದರೆ ನನ್ನ ಗಮನ ಅದ್ರ ಕಡೆಗೆ ಇರಬೇಕು, ಸತ್ಯದ ಕಡೆಗೆ, ಹೇಗಿದೆ ಅದ್ರ ಕಡೆಗೆ ಅಷ್ಟೇ. ಸೌಂದರ್ಯ ಅನ್ನುವುದು ಅವನ್ನ ಡೈವರ್ಟ್ ಮಾಡಬಾರ್ದು ಅಂತ. ಅಂದರೆ ಲೈಫಲ್ಲಿ ಸೌಂದರ್ಯ ಇರಬಾರ್ದು ಅಂತ ಹೇಳಲ್ಲ. ನಾವು ಸುಂದರವಾಗಿರೋಕ್ಕೆ ಬಟ್ಟೆ ಹಾಕ್ಕೊಂಡಿರೋದು. ಬದುಕಿಗೆ ಬೇಕು, ಬದುಕು ಸುಂದರವಾಗಿ ಇರಬೇಕು. ಆದರೆ ಒಳಗಿನ ಸತ್ಯ ನೋಡಕ್ಕೆ ಹೋದಾಗ, ಅಧ್ಯಾತ್ಮ ಅಂತ ಬಂದಾಗ, ಆತ್ಮವನ್ನು ಅಧ್ಯಯನ ಮಾಡಬೇಕು ಅಂದಾಗ ಮೈಂಡ್ ಡೈವರ್ಟ್ ಆಗದೆ ಇರಲಿ ಅಂತ ಅಷ್ಟೇ. ಓ, ಪೀಠ ಎಷ್ಟು ಚೆನ್ನಾಗಿ ಕೆತ್ತಿದ್ರೆ ಇನ್ನು ಸ್ವಲ್ಪ ಅಲ್ಲಿ ಕೆತ್ತಬೇಕಿತ್ತು, ಇನ್ನು ಸ್ವಲ್ಪ ಹೀಗೆ ಮಾಡ್ಬೋದಿತ್ತು, ಇನ್ನು ಸ್ವಲ್ಪ ಶೇಪ್ ಮಾಡ್ಬೋದಿತ್ತು, ಇದೆಲ್ಲ ತಲೆಗೆ ಬರುತ್ತೆ. ಅದಕ್ಕಂಥದ್ದು ಯಾವುದೂ ಇಲ್ಲ ಇಲ್ಲಿ. ನಿನ್ನ ಗಮನ ಬರಬೇಕು, ಕೂರಬೇಕು, ಧ್ಯಾನ ಮಾಡ್ಬೇಕಷ್ಟೇ, ಆ ಪರ್ಪಸ್ಗೆ. ಸೊ ಹಾಗೆ ಇಲ್ಲೆಲ್ಲ ಬಂದು ಪೂರ್ತಿ ಇಲ್ಲಿ ಎಮಿಟ್ ಆಗಂಗೆ, ಇಲ್ಲಿ ಎನರ್ಜಿ ಪೂರ್ತಿ ಎಮಿಟ್ ಆಗುತ್ತೆ. ಇಲ್ಲಿರೋ ಎನರ್ಜಿನೇ, ಇಡೀ ಸೃಷ್ಟಿಲ ಶಕ್ತಿ ಇದೆ, ಅದನ್ನು ಹೊರಹೊಮ್ಸೋ ಪ್ರಯತ್ನ ಹೊರತು ಶಕ್ತಿಪಾತ ಅಂತ ನನ್ನಲ್ಲೇನೋ ಶಕ್ತಿ ಇದೆ, ಬಾಂಬ್ ಬೂಮ್ ಬುಷ್ ಜೀ ಅಂತ ಶಕ್ತಿ ಹೋಗುತ್ತೆ ಅಂಥದ್ದೇನು ಇಲ್ಲ. ಇಲ್ಲಿ ಯಾವ ಫ್ಯಾಂಟಸಿ ಇಲ್ಲ ಇಲ್ಲಿ. ದಿಸ್ ಇಸ್ ನಾಟ್ ಅ ಮಾರ್ವಲ್ ಸ್ಟುಡಿಯೋ. ಇದಲ್ಲ ಆಲಿಸ್ ಇನ್ ವಂಡರ್ಲ್ಯಾಂಡ್ ಅಲ್ಲ ಇದು ಧ್ಯಾನ ಮಂದಿರ ಅಷ್ಟೇ. ಹಾಗಾಗಿ ಇದೊಂದು ಜಗತ್ತಲ್ಲಿರುವ ಎಲ್ಲ ಕಡೆ ಇರುವಂಥ ಒಂದೇ ಚೈತನ್ಯ ಇದೆ, ಅದನ್ನು ಹೊರಹೊಮ್ಮಿಸುವ ಪ್ರಯತ್ನ. ಇದು ಭೂತತ್ವ. ಇಲ್ಲಿಂದ ಮತ್ತೆ ಈ ನಾಭಿ ಏನಿದೆ, ಇಲ್ಲಿಂದ ಪ್ರಾಣ ಹೊರಡುತ್ತೆ. ಬೇಡ ಅಂದ್ರೂ ಹೊರಡ್ತಿರುತ್ತೆ, ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ. ಪ್ರಾಣ ಮತ್ತು ಅಪ್ಪನ ಕೆಲಸ ಮಾಡ್ತಿರುತ್ತೆ. ತಾವಿವತ್ತು ಉಸಿರಾಡ್ತಿದ್ದೀನಿ ಅಂತ ಹೇಳಿಲ್ಲ. ಕಣ್ಣು ನೋಡಿ ಸುಸ್ತಾಗುತ್ತೆ, ಕಿವಿ ಕೇಳಿ ಸುಸ್ತಾಗುತ್ತೆ, ಮಾತಾಡಿ ಸುಸ್ತಾಗುತ್ತೆ, ಮಾತು ಕೇಳಿ ಸುಸ್ತಾಗುತ್ತೆ, ಸುಸ್ತಾಯಿತು ನಿದ್ದೆ ಬರುತ್ತೆ, ತುಂಬ ಹೊತ್ತು ಮಲಗಿದ್ರು ಸುಸ್ತಾಗುತ್ತೆ. ಉಸಿರಾಟಿಂದ ಯಾರಿಗೂ ಸುಸ್ತಾಗಿಲ್ಲ. ಉಸಿರಾಡಿ ಸುಸ್ತಾಯ್ತಪ್ಪ ಅಂತ ಯಾರು ಅಂದಿಲ್ಲ. ಬಟ್ ಯಾವ್ದು ಕೆಲಸ ಇಲ್ಲ ಅಂದ್ರೆ ಆ ಕೆಲಸ ನಡೀತಾನೆ ಇರುತ್ತೆ. ನಾವು ಗರ್ಭದಿಂದ ಹಿಡಿದು ದೇಹ ಬಿಡೋರ್ಗು ಉಸಿರಾಟ ನಡೀತಾನೆ ಇರುತ್ತೆ. ಬಟ್ ನಮ್ಗೆ ಯಾವತ್ತದ ಬಗ್ಗೆ ಆಯಾಸ ಆಗಿಲ್ಲ. ನಮಗೆ ಆಯಾಸ ಆಗಿಲ್ಲ. ಸೊ ಅದಕ್ಕೆ ಶ್ರಮನೇ ಅಲ್ಲ ಅದು. ಉಸಿರು ಶ್ರಮನೇ ಅಲ್ಲ, ಅದು ವಿಶ್ರಮ. ಅದು ಮಾಡೋವಂತಿರಬೇಕು, ಮಾಡೋದಂತಿರಬೇಕು ಅಂತ ಆರಾಮಾಗಿರುತ್ತೆ. ಅಂತಹ ಪ್ರಾಣವನ್ನು ನಾವು ಮತ್ತಷ್ಟು ಊರ್ಧ್ವಮುಖವಾಗಿ ಯೋಗ ಮಾರ್ಗದಲ್ಲಿ ಬಳಸೋದ್ರಿಂದ ನಾವೇನು ಮಾಡಬೇಕಿಲ್ಲ. ತಾನಾಗೆ ಉಸಿರಾಡ್ತಿದ್ರೆ ಅದನ್ನ ಗಮನಿಸೋದು, ಅದಕ್ಕೊಂದು ಟೆಕ್ನಿಕ್ಸ್ ಅಂತ ಇರುತ್ತೆ. ಅದು ಮೈಂಡ್ ಎಲ್ಲೆಲ್ಲೋ ಓಡೋಂಥ ಮನಸ್ಸನ್ನ ನಮ್ಮ ಕೈಲೇನೆ ನಿಗ್ರಹಿಸೋಕೆ ಕಷ್ಟ ಆಗುತ್ತೆ. ದಿಸ್ ಚೇಂಬರ್ ವಿಲ್ ಡೂ ದಟ್ ವರ್ಕ್ ಫಾರ್ ಯು. ಸೊ ನಮಗೆ ಬೇಕಿರೋ ಫೋಕಸ್ನೇ ಚೇಂಬರ್ ಕೊಡುತ್ತೆ. ಪ್ರಾಣ ಮತ್ತಷ್ಟು ನಮ್ಮ ಅನುಭವಕ್ಕೆ ಬರುತ್ತೆ, ನಾಡಿಲಿ ಶಕ್ತಿ ಸಂಚಲನ ಅನುಭವಕ್ಕೆ ಬರುತ್ತೆ. ಸೊ ಅದು ಊರ್ಧ್ವಮುಖವಾಗಿ ನಾವು ಏರೋದಕ್ಕೆ ಮೇಲೆ ಮತ್ತೆ ಆಕಾಶ ತತ್ವ, ಇದು ಹಿಮಾಲಯನ್ ಟ್ರೆಡಿಷನಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಅಂತ ಅಲ್ಲಿಂದ ಕಲ್ತಿದ್ದು. ಸೊ ಅದು ಆಕಾಶ ತತ್ವ, ಇದು ಭೂತತ್ವ. ನೋಡಿದ್ದಿಲ್ಲ ಚೇಂಬರ್ನ ಹಿಮಾಲಯನ್ ಟ್ರೆಡಿಷನ್. ಸೊ ಅದೇ ಕಾನ್ಸೆಪ್ಟ್. ಸೊ ಅದು ಆಕಾಶ ತತ್ವ ಮೇಲಿಂದ ನಮಗೆ ಇಲ್ಲಿಂದ ಎನರ್ಜಿ ಹೀಗೊಂದು ಲೂಪಲ್ಲಿ ಹಿಂಗೆ ನಮ್ಮ ಪ್ರಾಣ ಹೇಗೆ ಪ್ರಾಣ ಅಪ್ಪನ ಹಿಂಗೆ ಲೂಪಲ್ಲಿದೆ, ಹಾಗೆ ಭೂತತ್ವ ಆಕಾಶ ತತ್ವ ಲೂಪಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ. ಸೊ ಇದು ಆ್ಯಕ್ಚುಲಿ ಚೇಂಬರ್ ಅಲ್ಲ. ಇದು ಯಾವ ಒಳಗೆ ಬಂದು ಕೂರ್ತೀವಿ, ಇದು ನಿನ್ನ ದೇಹ ಆಗ್ಬಿಡುತ್ತೆ, ಅಥವಾ ನಿನ್ನ ದೇಹ ಮೆಡಿಟೇಷನ್ ಚೇಂಬರ್ ಆಗ್ಬಿಡುತ್ತೆ. ಸೊ ದಟ್ ಈಸ್ ದ ಐಡಿಯಾ. ಹಾಗಾಗಿ ಇಲ್ಲಿ ನಾವು ಬಂದು ಏನೂ ಮಾಡಬೇಕಿಲ್ಲ. ವೆರಿ ಬೇಸಿಕ್ ಟೆಕ್ನಿಕ್ ಅಂತಿರುತ್ತೆ. ಆ ಟೆಕ್ನಿಕಲ್ಲಿ ನಾವು ಸುಮ್ಮನೆ ಕೂತಿದ್ರೆ ಸಾಕು. ಯೋಗ ಮಾರ್ಗದಲ್ಲಿ ಏನು ಅನುಭವ ಬರಬೇಕು ತಾನಾಗಿ ಅದು ನಮ್ಮನ್ನು ಎಲಿವೇಟ್ ಮಾಡ್ತಾ ಹೋಗ್ತಿರುತ್ತೆ. ಹಾಗಾಗಿ ಇದು ವಿಶ್ರಮ. ಇಲ್ಲಿ ಯಾವ ಶ್ರಮವೂ ಬೇಕಿಲ್ಲ. ಮತ್ತೆ
ಶ್ರಮದಿಂದ ನಮಗೊಂದಷ್ಟು ಕಂಡೀಷನಿಂಗ್ ಆಗಿರುತ್ತೆ ಮೈಂಡು. ಶ್ರಮ ಪಡ್ತಾ ಪಡ್ತಾ ಒಂದಷ್ಟು ಮೈಂಡ್ ಕಂಡೀಷನಿಂಗ್ ಆಗಿರುತ್ತೆ. ಆ ಕಂಡೀಷನಿಂಗ್ ಹೊರಗೆ ಬರಬೇಕಲ್ಲ. ಜೀವನದಲ್ಲಿ ಒಂದಷ್ಟು ಅನುಭವಗಳು, ಅಭಿಪ್ರಾಯಗಳು, ಪೂರ್ವಾಗ್ರಹ ಪೀಡಿತ ನಿಲುವುಗಳು, ಇಂಥದ್ದೆಲ್ಲ ನಮಗೆ ಅಕ್ಯುಮುಲೇಟ್ ಆಗ್ತಾ ಹೋಗಿರುತ್ತೆ. ಅದು ಸತ್ಯಕ್ಕೆ ಯಾವುದೇ ರೀತಿ ಡಿಫರೆನ್ಸ್ ಆಗ್ತಿರಲ್ಲ. ನೀವು ಗ್ರಾವಿಟಿನ ನೀವು ಅದಕ್ಕೆ ಗ್ರಾವಿಟಿ ಅಂತ ಕರೀದೇ ಇರು, ಅದು ತನ್ನ ಕೆಲಸ ತಾನು ಮಾಡ್ತಾ ಇದೆ. ರೋಸ್ ಇಸ್ ರೋಸ್. ಏನೇ ವ್ಯತ್ಯಾಸ, ಸತ್ಯಕ್ಕೆ ಯಾವುದರಿಂದ ಯಾವುದು ಪ್ರಭಾವಕ್ಕೊಳಗಾಗಲ್ಲ, ಘಾಸಿನೂ ಆಗಲ್ಲ ಸತ್ಯಕ್ಕೆ. ಸತ್ಯ ಯಾವುದನ್ನ ಪ್ರಭಾವಕ್ಕೊಳಗಾಗಲ್ಲ, ಮತ್ತೆ ಅದ್ರ ಬಗ್ಗೆ ನೀವು ಏನು ಮಾತಾಡೋ ಸತ್ಯಕ್ಕೆ ಏನು ಘಾಸಿ ಆಗಲ್ಲ ಅಲ್ವಾ. ಥೇಮ್ಸ್ನ ಗಂಗೆ ಅಂದ್ರು, ಗಂಗೆನ ಥೇಮ್ಸ್ ಅಂದ್ರು, ಗುಣಗಳ ತಕ್ಷಣ ನದಿಯಿಂದ ಜೀನ್ ಅಂತ ಹಿಂಗೆ ಚೇಂಜ್ ಆಗ್ಬಿಡಲ್ಲ. ಆಯಾ ನದಿ ಗುಣಗಳಷ್ಟೇನೆ, ನದಿಗಳಿಗೇನು ವ್ಯತ್ಯಾಸ ಆಗಲ್ಲ ಅಲ್ವಾ. ಹಾಗೆ ಎಲ್ಲವೂ ನಮ್ಮ ನಾಮರೂಪಗಳಷ್ಟೇ. ನಾವು ಅದಕ್ಕೆ ಅಂಟ್ಕೊಂಡು ಕಂಡೀಷನಿಂಗ್ ಆಗ್ತಾ ಹೋಗಿರ್ತೀವಿ. ಆ ಕಂಡೀಷನಿಂಗ್ ಹೊರಗೆ ಬರೋದು, ಕಂಡೀಷನಿಂಗು ಶ್ರಮದಿಂದ ಬಂದಿರುತ್ತೆ, ಸುಮ್ಮನೆ ಕಂಡೀಷನಿಂಗ್ ಬರಲ್ಲ. ಈಗ ನನಗೆ ಉದಾಹರಣೆ ಬೇರೊಂದು ದೇಶ ಅಂತ ಅನ್ಕೋಣ, ಫ್ರಾನ್ಸ್ ಅಂತ ಅನ್ಕೋಣ. ಅಲ್ಲಿಗೆ ಅದ್ರ ಬಗ್ಗೆ ನನಗೆ ಫ್ರಾನ್ಸ್ ಬಗ್ಗೆ ಗೊತ್ತಿದ್ದಾಗ ನಾವು ಹೋಗೋಕ್ಕೂ ಮುಂಚೆ ಒಂದು ಅಭಿಪ್ರಾಯ, ಹೋಗಿ ಬಂದ್ಮೇಲೆ ಒಂದು ಅಭಿಪ್ರಾಯ ಅಲ್ವಾ. ಸೊ ಅಭಿಪ್ರಾಯವಿಲ್ಲದೆ ಫ್ರಾನ್ಸ್ಗೆ ಹೋಗಿ ಬರೋದು ಅದು ವಿಶ್ರಮ. ಹೋಗ್ತಾನೆ ಅಭಿಪ್ರಾಯ ಇಲ್ಲ, ಬರ್ತಾನೆ ಅಭಿಪ್ರಾಯ ಇಲ್ಲ. ಏನಿದೆ ಹಾಗಾದ್ರೆ ಹೋಗಿ ಬಂದ ಅನುಭವ. ನಾವು ಅಷ್ಟಕ್ಕೆ ನಿಲ್ಲಬೇಕಾಗತ್ತೆ, ಅಭಿಪ್ರಾಯಕ್ಕೆ ಹೋಗಬಾರ್ದು. ಅಭಿಪ್ರಾಯ ನಮ್ಮನ್ನ ನಾನಾ ರೀತಿ ಆಟ ಆಡಿಸ್ತಾ ಹೋಗುತ್ತೆ. ಎಲ್ಲ ವಿಷಯಗಳಲ್ಲಿ, ವ್ಯಕ್ತಿ, ವಸ್ತು, ವಿಷಯಗಳಲ್ಲಿ ನಮ್ಮ ಅಭಿಪ್ರಾಯಗಳು, ಇನ್ನೊಬ್ಬರ ಅಭಿಪ್ರಾಯಗಳು, ಅದು ಘರ್ಷಣೆ ಆಗ್ತಾ ತೊಳಲಾಟಗಳು ಶುರು ಆಗುತ್ತೆ. ಏನು ಸರಿ ಏನು ತಪ್ಪು ಗೊತ್ತಾಗ್ದಂಗೆ ಆಗ್ಬಿಡುತ್ತೆ. ಇದು ಅಭಿಪ್ರಾಯಗಳಿಂದ ಬರೋದು. ಅನುಭವದಲ್ಲಿ ಯಾರಿಗೂ ಬರಲ್ಲ. ಅನುಭವದಲ್ಲಿ ಯಾರಿಗೂ ಗೊಂದಲ ಇಲ್ಲ ಅಲ್ವಾ. ಹಾಗಾಗಿ ಈಗ ಒಂದು ಬೀಚ್ ಫೋಟೋ ತೋರಿಸ್ತೀನಪ್ಪ, ಇದು ಆ ಬೀಚು ಈ ಬೀಚ್ ಅಂತ ಇಬ್ರು ಕಿತ್ತಾಡ್ಬೋದು. ಬಟ್ ಸನ್ಸೆಟ್ ಚೆನ್ನಾಗಿದೆಯಾ ಇಲ್ವಾ ಕೇಳಿದ್ರೆ ಎಷ್ಟು ಚೆನ್ನಾಗಿದೆ ಸನ್ಸೆಟ್, ಅದು ಒಂದೇ. ಬಟ್ ಯಾವ ಬೀಚ್ ಕೇಳಿದ್ರೆ ಇಲ್ಲ ಇದು ಆ ಬೀಚು ನಾನು ಕಿತ್ತಾಡ್ಬೋದು, ಇಲ್ಲ ಸರ್ ಇದು ಈ ಬೀಚ್ ನೀ ಕಿತ್ತಾಡ್ಬೋದು. ಬಟ್ ಅದು ಸನ್ಸೆಟ್ ಚೆನ್ನಾಗಿದೆ ಕೇಳಿದ್ರೆ ಅದಕ್ಕಿಬ್ರು ಒಂದೇ ಅಭಿಪ್ರಾಯ ಅಲ್ವಾ. ಸನ್ಸೆಟ್ ಚೆನ್ನಾಗಿದೆ, ಫೋಟೋಗ್ರಾಫ್ ಸರಿಗಿಲ್ದಿರ್ಬೋದು, ಅದು ಮತ್ತೆ ವಾದ ಆಗ್ಬೋದು. ಬಟ್ ಸನ್ಸೆಟ್ ಆಗಿರೋದು ಚೆನ್ನಾಗಿದೆ, ಅಥವಾ ಅದು ಹೇಗಿದೆಯೋ ಹಾಗಿದೆ ಅಲ್ವಾ. ಅದು ವಿಶ್ರಮ. ಯಾವುದು ಹೇಗಿದೆಯೋ ಹಾಗೆ ನೋಡುವುದು ವಿಶ್ರಮ. ನಮಗೆ ಹೇಗೆ ಬೇಕೋ ಹಾಗೆ ನೋಡೋದು ಆಶ್ರಮ. ಸೊ ಇಲ್ಲಿ ಶ್ರಮ ಇಲ್ಲ, ಬರೀ ವಿಶ್ರಮ. ದಟ್ ಇಸ್ ವಿಶ್ರಮ. ನೀವು ಹೇಳ್ತಿದ್ರಿ ಇಲ್ಲಿ ಒಂದು ಧ್ಯಾನ ಮಂದಿರ ಅಂತ ಯಾಕೆ ಕರೆಯೋದು ಇದನ್ನ? ಇದು ಧ್ಯಾನ ಮಂದಿರ ಅಂತ ಯಾಕೆ ಕರೆದಿದ್ದೀನಿ, ಅಥವಾ ಧ್ಯಾನ ಕೇಂದ್ರ ಅಂತ ಯಾಕೆ ಇಟ್ಟೆ ಅಂದರೆ, ಬರೀ ಏನೇ ಇಟ್ಟರು ಬಹುಶಃ ಅದನ್ನು ಕೂಡ ಸರಿಯಲ್ಲ. ವಿಶ್ರಮ ಅಂದ್ರೆ ಬರೀ ವಿಶ್ರಮ ಅಷ್ಟೇ ಆ್ಯಕ್ಚುಲಿ. ಬಟ್ ವಿಶ್ರಮ ಶುರು ಮಾಡಿ, ವಿಶ್ರಮ ಏನಂತ ವ್ಯಾವಹಾರಿಕವಾಗಿ ಜನಕ್ಕೆ ಗೊತ್ತಾಗಲ್ಲ. ಹೆಸರು ಕೂಡ ಹೆಚ್ಚಾಗಿ ಕೇಳಿರದಂತ ಪದ ವಿಶ್ರಮ. ಅಷ್ಟಾಗಿ ಜನಕ್ಕೆ ಪರಿಚಯ ಇಲ್ಲ. ಅದು ಎಲ್ಲೋ ಅಷ್ಟಾವಕ್ರನಲ್ಲಿ ಅಥವಾ ಕುಬ್ಜಿಕ ಅನ್ನೋ ಮಾರ್ಗದಲ್ಲಿ ಎಲ್ಲೋ ಒಂದೆರಡು ಕಡೆ ಒಂದಷ್ಟು ಅಭಿನವ ಗುಪ್ತನ ಮಾತುಗಳಲ್ಲಿ ವಿಶ್ರಮ ಪದ ಬರುತ್ತೆ. ಯೋಗ ಮಾರ್ಗಕ್ಕೆ ಅಂತ ಬಂದಾಗ ಯೋಗ ಮಾರ್ಗದ ವಿಶ್ರಮ ಪದ ಬಳಕೆ ಇದೆ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಹಾಗಾಗಿ ವಿಶ್ರಮ ಏನು ಕೇಳಿದಾಗ ವಿಶ್ರಮ ಪಕ್ಕ ಅವ್ರು ಇಡಬೇಕಂತ ಇಟ್ಟದ ಹೊರತುವೆ ಅದರ್ವೈಸ್ ಅದು ಅವಶ್ಯಕತೆ ಇರಲಿಲ್ಲ. ಆಕ್ಚುಲಿ ವ್ಯವಹಾರಕ್ಕಷ್ಟೇ ಇಟ್ಟಿರೋದು, ಆನೆಸ್ಟ್ಲಿ ಹೇಳ್ಬೇಕಂದ್ರೆ. ಎಲ್ಲರದ್ದು ಫಿಲಾಸಫಿ ಇಲ್ಲ. ಆಕ್ಚುಲಿ ಧ್ಯಾನ ಮಂದಿರ ಅಲ್ಲ, ಧ್ಯಾನಸ್ಥನಾಗುವ ಮಂದಿರ, ಧ್ಯಾನ ಮಾಡುವ ಮಂದಿರ ಅಲ್ಲ, ಧ್ಯಾನಸ್ಥನಾಗುವ ಮಂದಿರ ಹಂಗನ್ಬೋದು. ವಿಶ್ರಮ ಏನ್ ವಿಶ್ರಮ? ವಿಶ್ರಮ ಅಂತ ಒಂದು ಆಶ್ರಮ ಕಟ್ಟಿದೀವಿ ಅಂದ್ರೆ ಅದು ತಪ್ಪಾಗುತ್ತೆ. ಆಶ್ರಮ ಅಲ್ಲ. ಇತ್ತೀಚೆಗೊಬ್ರು ಕೇಳಿದ್ರು, ನಾನು ನಿಮ್ಮ ಆಶ್ರಮಕ್ಕೆ ಬಂದು ಸ್ವಲ್ಪ ದಿನ ವಾಲಂಟಿಯರ್ ಮಾಡ್ಬೋದಾ ಅಂತ. ಇದು ಆಶ್ರಮ ಅಲ್ಲಪ್ಪ, ಇದು ವಿಶ್ರಮ. ನೀನು ಬಂದು ರೆಸ್ಟೇ ಮಾಡ್ಬೇಕು, ನೀನು ವಾಲಂಟಿಯರ್ ಮಾಡಬೇಡ. ಇನ್ನು ವಾಲಂಟಿಯರ್ ಅಲ್ಲಿ ಯು ಶುಡ್ ರೆಸ್ಟ್ ಹಿಯರ್, ಡೋಂಟ್ ವಾಲಂಟಿಯರ್ ಅಂತಂದೆ. ಬಂದೆ ಆರಾಮಾಗಿದ್ದು, ಎಲ್ಲ ಶ್ರಮಗಳಿದ್ದಿದೆ ಜೀವನದಲ್ಲಿ, ಅದೆಲ್ಲ ಶ್ರಮ ಬಿಟ್ಟು ಸುಮ್ಮನಿರುವುದನ್ನ ಕಲಿಯಬಹುದಾದಂತಹ ಜಾಗ. ಅದು ಹೆಂಗೆ ಹೇಳ್ಬೇಕು ಗೊತ್ತಾಗ ನನಗೆ, ವಿಶ್ರಮ ಧ್ಯಾನ ಕೇಂದ್ರ ಅಂತ ಕರೆಯಂಗಾಗಿದೆ. ಬಟ್ ರಿಜಿಸ್ಟ್ರೇಷನ್ ಬರೀ ವಿಶ್ರಮ ಅಂತಾನೆ, ಅದಕ್ಕೆ ಧ್ಯಾನ ಕೇಂದ್ರ ಅಂತ ಕೊಟ್ಟಿಲ್ಲ. ಬಟ್ ನೇಚರ್ ಏನು ವಿಶ್ರಮ, ಏನು ನೇಚರ್ ಆಫ್ ಜಾಬ್ ಅಂತ ಕೇಳ್ಬೋದು. ಅದೆಲ್ಲ ಕೇಳೋದಕ್ಕಿಂತ ದಾಖಲೆಗಳು ಅಂತ ಬಂದಾಗ ಅಲ್ಲಿ ಏನ್ ವ್ಯವಹಾರ ಅಲ್ಲಿದು ಅಂತ
ಕೇಳ್ಬೇಕಾಗಿ ಬಂದ ವ್ಯಾವಹಾರಿಕವಾಗಿ ಅಲ್ಲಿ ಹೇಳಲೇಬೇಕಾ ಹ್ಮ್. ಇದು ಯಾವ್ದು ಸಂಬಂಧಪಟ್ಟ ಹಾಗೆ ಇದು ರಿಜಿಸ್ಟರ್ ಆಗಿದೆ ಅಂತ. ಹಾಗೆ ವಿಧಿಯಿಲ್ಲ ಮತ್ತೆ ಧ್ಯಾನ ಕೇಂದ್ರ ಅಂತ ಹ್ಮ್. ವ್ಯವಹಾರಕ್ಕಾಗಿ ಬಂದಿರೋ ಪದ ಹೊರತು ಇಲ್ಲಿ ಕೇಂದ್ರವೂ ಅಲ್ಲ ಧ್ಯಾನವೂ ಅಲ್ಲ, ಇಲ್ಲಿ ಹ್ಮ್. ವಿಶ್ರಮ. ಆಮೇಲೆ ಇವಾಗ ಬರ್ತಿರೋರು ನೀವು ಹೇಳ್ತಿದ್ರಿ ಏನಂದ್ರೆ ಇಲ್ಲಿ ಬಂದು ಕೂತ್ರೆ ಈ ಜಾಗ ವಿಶ್ರಮಿಸೋದಕ್ಕೆ ಸಹಾಯ ಮಾಡೋಂಥ ಜಾಗ ಅಂತಾನೆ ಹೇಳ್ಬೋದಲ್ವಾ ಇದು? ಹೌದು. ಅಂದ್ರೆ ತಾನಾಗೆ ವಿಶ್ರಮ ಸ್ಥಿತಿಗೆ ಹೋಗೋದಕ್ಕೆ ಸಹಾಯ ಮಾಡುವಂಥ ಜಾಗ ಇದು. ನೀವು ಹೇಳಿದಾಗ ಇದು ಜಾಗಕ್ಕೆ ಶಕ್ತಿಪಾತ ಎಲ್ಲ ಮಾಡಿದಿರಿ. ಇವಾಗ ಸುಮ್ಮನೆ ಅವ್ರಾಗ ಅವರೇ ಬಂದು ಕೂರ್ಬೋದಾ ಅಥವಾ ಅದಕ್ಕೆ ನಿಮ್ಮ ಸಾನ್ನಿಧ್ಯ ಇರ್ಬೇಕಾ? ನಾನು ಬೆಂಗಳೂರಲ್ಲೆಲ್ಲ ಸೆಷನ್ಸ್ ಮಾಡ್ತೀನಲ್ಲ, ಅವಾಗ ನಾನೇ ಕೂತು ಶಕ್ತಿಪಾತ ಮಾಡ್ತೀನಿ. ಅಲ್ಲಿ ಆಸನ ಗೀಸನೆಲ್ಲ ಕೊಡ್ತೀನಲ್ಲ, ಅದು ಅಲ್ಲೂ ಬಾಣಲಿಂಗ. ಬಟ್ ಆದ್ರೆ ಇದು ಒಂದೊಂದು ಇಟ್ಟಿಗೆ ಒಂದೊಂದು ಬೀಮು ಎಲ್ಲವನ್ನೂ ಶಕ್ತಿಪಾತ ಮಾಡೋದ್ರಿಂದ ನಾನೇ ಮುಂದೆ ಕೂರ್ಬೇಕು ಅಂತಿಲ್ಲ. ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಬಿಡ್ಬೇಕಾದ್ರೆ ಆಚೆ ಹೋಗ್ಬಿಡ್ಬೋದು. ಅಥವಾ ನೀವು ಟೆಕ್ನಿಕ್ಸ್ ಪ್ರಾಕ್ಟೀಸ್ ಮಾಡಿದ್ದಾಗ ಆತನೇ ಬಂದು ನನ್ನ ಆಬ್ಸೆನ್ಸಲ್ಲೂ ಬಂದು ಕೂತ್ಕೋಬೋದು. ಸೊ ಯಾಕಂದ್ರೆ ಇದು ಅಷ್ಟು ಕಂಪ್ಲೀಟ್ ಈಚ್ ಆ್ಯಂಡ್ ಎವರಿ ಬ್ರಿಕ್ ಅಂಡ್ ಇದು ಶಕ್ತಿಪಾತ ಆಗಿರೋದ್ರಿಂದ ಸುಮ್ಮನೆ ಬಂದು ಕೂರ್ಬೋದು. ನಾನು ಇರಲೇಬೇಕು ಅಂತೇನಿಲ್ಲ. ಆದ್ರೆ ಮೊದಲು ಅವರಿಗೆ ಅಟ್ಲೀಸ್ಟ್ ಹೇಗ್ ಕೂರ್ಬೇಕು, ಕೂತ್ ಏನ್ ಮಾಡ್ಬೇಕು ಅಂತನಾದ್ರೂ ಗೊತ್ತಾಗೋದಕ್ಕೆ ಅವರು ಸೆಷನ್ ಫಸ್ಟ್ ಬಂದ್ರೇನೆ ಒಳ್ಳೇದು. ಹೌದು. ಸುಮ್ಮನೆ ಹಾಗೆ ಬಂದು ಕೂರೋದಕ್ಕೆ ಯಾರಿಗೂ ಏನು ಅಡ್ಡಿ ಇಲ್ಲ ಇಲ್ಲಿ. ಹೌದು. ಆದ್ರೆ ಸೆಷನ್ ಅಂತ ಬಂದಾಗ ನಿಮಗೆ ನೀವೊಂದಿಷ್ಟು ಟೆಕ್ನಿಕ್ಸ್ ಕೊಡ್ತೀರಿ ಅಥವಾ ಹೇಗೆ ಕೂರುವುದು ಇಲ್ಲಿ ಈ ಜಾಗವನ್ನ ಅಥವಾ ಆ ವಿಶ್ರಮದ ಸ್ಥಿತಿಗೆ ತಲುಪುವುದು ಹೇಗೆ ಆ ಮಾರ್ಗವನ್ನ ಹೇಳ್ಕೊಡ್ತೀರಿ. ಯಾಕಂದ್ರೆ ನೀನು ಫೋಕಸ್ ಮಾಡಬೇಕು, ಮೈಂಡ್ಫುಲ್ ಆಗಿರ್ಬೇಕು, ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಏನ್ ಧಾರಣೆ ಅಂತೀವಿ ಯೋಗದಲ್ಲಿ. ಧಾರಣೆ ಒಂದೊಂದು ಕಡೆ ಮಾಡಿದಾಗಲೂ ಒಂದೊಂದು ರೀತಿ ವ್ಯತ್ಯಾಸ ಆಗುತ್ತೆ. ಆಜ್ಞಾದಲ್ಲಿ ಧಾರಣೆ ಮಾಡೋದು ಬೇರೆ, ಉಸಿರಾಟ ಮೇಲೆ ಧಾರಣೆ ಮಾಡೋದು ಬೇರೆ, ಅನಾಹತದಲ್ಲಿ ಧಾರಣೆ ಮಾಡೋದು ಬೇರೆ. ಆ ಧಾರಣೆಗೆ ಈಗ ಹೀಗಿಟ್ಕೊಂಡ್ರೆ ಬೇರೆ ಕಡೆ ಧಾರಣೆ ಬರುತ್ತೆ. ಎಲ್ಲಾ ರೀತಿ ಧ್ಯಾನಕ್ಕೂ ಚಿನ್ಮುದ್ರೆ ಹಾಕಕ್ಕಾಗಲ್ಲ. ಹೀಗಿಟ್ಕೊಂಡ್ರೆ ಬೇರೆ ಕಡೆ ಬರುತ್ತೆ. ಸೊ ಒಂದೊಂದು ವಾಯು ಮುದ್ರೆ, ಪ್ರಾಣ ಮುದ್ರೆ ಅಂತೆಲ್ಲ ಇದೆ. ಸೊ ವಾಯು ಮುದ್ರೆ ಹಾಕೊಂಡು ನಾನು ಇವಾಗ ಉದಾಹರಣೆ ಈ ಮುದ್ರೆ ಹಾಕೊಂಡು ಕೂತ್ಕೊಂಡೆ ತನಕ ಉದಾಹರಣೆ, ಈ ಮುದ್ರೆ ಹಾಕೊಂಡು ಕೂತ್ಕೊಂಡು ಆಜ್ಞಾ ಚಕ್ರ ಗಮನಿಸಲು ಅರ್ಥ ಇಲ್ಲ. ಯಾಕಂದ್ರೆ ಇದು ಡೈರೆಕ್ಟ್ ಗ್ರಂಥಿಗಳಿಗೆ ಸಂಬಂಧಪಟ್ಟ ಹಾಗೆ ಈ ಬೆರಳು ಎಲ್ಲ ಬೆರಳುಗಳು ಗ್ರಂಥಿಗೆ ಸಂಬಂಧಪಟ್ಟ. ಗ್ರಂಥಿ ಅಂದ್ರೆ ಅಡಚಣೆ ಅಂತ ಅನ್ಕೋಣ, ತುಂಬಾ ಸರಳವಾಗಿ ಹೇಳಿದ್ರೆ. ಗ್ರಂಥಿ ಅಂದ್ರೆ ನಾಟ್ಸ್, ಹಿಂಗೆ ಆ ನಾಟ್ ಇದ್ದಾಗ ಶಕ್ತಿ ಹರಡಕ್ ಸಾಧ್ಯ ಇಲ್ಲ. ಹಾಗಾಗಿ ಆ ನಾಟ್ ರಿಲೀಸ್ ಮಾಡೋದಕ್ಕೆ ಈ ನಾವು ಹಸ್ತ ಮುದ್ರೆಗಳು ಮಾಡೋದು, ಗ್ರಂಥಿಗಳು ಅಂತ 12 ಆಧಾರಗಳು ಬರುತ್ತೆ ದೇಹದಲ್ಲಿ. ಅದು ಸಂಬಂಧಪಟ್ಟಂಗೆ ನಾಟ್ಸ್ ಇರುತ್ತೆ, ಗ್ರಂಥಿಗಳು ಅಂತ. ಸೊ ಯಾವ ಮುದ್ರೆ ಹಾಕೊಂಡ್ರೆ ಯಾವ ಗ್ರಂಥಿ ರಿಲೀಸ್ ಆಗುತ್ತೆ ಅದು ಗೊತ್ತಾಗಲ್ಲ ಎಲ್ರಿಗೂ. ಬಿಗಿನಿಂಗ್ ಅಲ್ಲೇ ನಾನು ಡೈರೆಕ್ಟ್ ಆಜ್ಞಾವನ್ನು ಅಥವಾ ಅನಾಥದಲ್ಲೋ ಎಲ್ಲೋ ಕಡೆ ಗ್ರಂಥಿನ ನೀವು ಅನ್ಲಾಕ್ ಮಾಡ್ಕೊಂಡು ಮೆಡಿಟೇಟ್ ಮಾಡಿ ಅಂತ ಹೇಳಕ್ಕಾಗಲ್ಲ. ಸೊ ಬೇಸಿಕ್ ಇವಾಗ ಶುರುನಲ್ಲಿ ಈಗ ನಾವು ಶುರು ಮಾಡ್ತಿದ್ವಲ್ವ, ಈಗಲಿಂದ ಬಹುಶಃ ಒಂದು 3 ತಿಂಗಳು 4 ತಿಂಗಳು ವೆರಿ ಬೇಸಿಕ್ ಟೆಕ್ನಿಕ್ಸ್ನೇ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗೋದು. ಡೈರೆಕ್ಟ್ ಅಡ್ವಾನ್ಸ್ ಮಾಡ್ಸೋಕ್ಕಾಗಲ್ಲ. ಯಾರು ಮುಂಚೆನೇ ಬಂದಿದ್ರು ಅವಾಗಿಂದ ನಾನು ಮೆಡಿಟೇಷನ್ ಸೆಷನ್ಸ್ ಕಂಡಕ್ಟ್ ಮಾಡ್ತಿರೋದ್ರಿಂದ ಆಗೆಲ್ಲ ಬಂದಿರೋರು ಡೈರೆಕ್ಟ್ ಅಡ್ವಾನ್ಸ್ಡ್ ಬರ್ತಾರೆ ಇಲ್ಲಿಗೆ, ಇಲ್ಲ ಅಂತಲ್ಲ. ಬಟ್ ಈ ಥರದ ಟೆಕ್ನಿಕ್ಸ್ ಯಾರು ಪ್ರಾಕ್ಟೀಸ್ ಮಾಡಿರಲ್ಲ ಅವ್ರಿಗೆ ನಾನು ಮೊದಲು ಬೇಸಿಕ್ ಹೇಳ್ಕೊಡ್ಬೇಕು, ಸಮಶ್ವಾಸದಿಂದ ಹೇಳ್ಕೊಡ್ತಾ ಹೋಗ್ಬೇಕು. ಸೊ ಹಂಗಾಬಿಟ್ಟು ಈಗ ಶುರುನಲ್ಲಿ ಈಗ ಒಂದು 3-4 ತಿಂಗಳು ಬೇಸಿಕ್ ಟೆಕ್ನಿಕ್ಸು, ಬೇಸಿಕ್ ಇದು ಧಾರಣೆನೇ ಇರುತ್ತೆ. ನಿನಗಾಗ್ಲಿ ನಮ್ಮ ಬೇರೆ ಬೇರೆ ಅಷ್ಟು ವರ್ಷದಿಂದ ಒಡನಾಟದಲ್ಲಿರೋರು, ಯೋಗ ಮಾಡಿರೋರಿಗೆ ನಿಮಗೆ ಕೂಡ ಟೆಕ್ನಿಕ್ಸ್ ಬೇರೆ ಇರುತ್ತೆ. ಹಾಗೆ ಶುರುನಲ್ಲಿ ಜೊತೆಗೆ ಕೂತ್ಕೊಳ್ಳೋದು ಉತ್ತಮ. ಮತ್ತೆ ಈಗ ರಾಮನವಮಿಗೆ ಅನೌನ್ಸ್ ಮಾಡಿದೀವಪ್ಪ, ಈ ತಿಂಗಳು ಮಾರ್ಚ್ 21, 22 ಅನೌನ್ಸ್ ಮಾಡಿದ್ದೀವಿ. ಈಗ ಅವತ್ತೇ ಬರಬೇಕು ಅಂತನಿಲ್ಲ, ಇವತ್ತು ಬರೋಕ್ಕಾಗ್ಲಿಲ್ವಾ, ನಾಗೇಶ್ ಹೇಳಿಯಲ್ಲೇ ಇರೋದು ಯಾವಲ್ಲವೇ ಇದೇ ವಿಶ್ರಮದಲ್ಲೇ ತಿಂಗಳಲ್ಲಿ ಒಂದು 15-20 ಇಲ್ಲೇ ಇರೋದ್ರಿಂದ ನಿಯರೆಸ್ಟ್ ಇಲ್ಲಿ ಹೊಸಪೇಟೆ, ರಾಯಚೂರು ಈ ಕಡೆಯಿಂದ ತುಂಬಾ ಜನ ಬರ್ತಾರೆ. ಬೆಳಗ್ಗೆ ಹಿಂದಿನ ದಿನ ಒಂದ್ಸಲಿ ಬರ್ತಾ ಇದೀನಿ ಅಂತಂದ್ರೆ ಬೆಳಗ್ಗೆದ ಸಂಜೆ ಇದ್ದು ಹೋಗ್ಬೋದು. ಇಲ್ಲ ಹೊಸಪೇಟೆ, ಕೋಲಾರ, ಇದು ಕೊಪ್ಪಳ, ಗಂಗಾವತಿ ಸುತ್ತಮುತ್ತ ನಿಂದ ಒಂದು 1 ಅವರಲ್ಲೆಲ್ಲ ಬಂದ್ಬಿಡ್ಬೋದು. ಸೊ ಸುಮಾರು ಜನ ಬರ್ತಾರೆ ಹಂಗೆ 1 hour 2 hours ಹಂಗೆ ಅವರು ಫ್ರೀ ಟೈಮ್ಗೆ ಬಂದು ಸೆಷನ್ ಅಟೆಂಡ್ ಮಾಡ್ಕೊಂಡು ಹೋಗೋರು ಇದ್ದಾರೆ. ಮೊನ್ನೆ ಕೊಪ್ಪಳದಿಂದ ಒಬ್ಬ ಬಂದಿದ್ದು ಹುಡುಗ. ಸೊ ನಿಯರೆಸ್ಟ್ ಇರೋರು, ಹತ್ತಿರದಲ್ಲಿ ಇರೋರು
ಬಂದು ಒಂದ್ ಗಂಟೆ ಕಾಲ 2 ಗಂಟೆ ಕಾಲ ಇದ್ದು ಹೋಗ್ಬೋದು. ಅವ್ರು ಮೊದಲೇ ಪ್ರಯಾಣ ನಂಗೆ ಇನ್ಫಾರ್ಮ್ ಮಾಡ್ಬಿಟ್ರೆ ಆ ಟೈಮ್ ನಾನು ಊರಲ್ಲಿ ಇದ್ದೀನಾ ಇಲ್ವಾ, ನಾಗೇಶ್ ಲೀಲೆ ಇದ್ದೀನಾ ಇಲ್ವಾ, ಬರ್ಬೋದಾ, ಅಟ್ಲೀಸ್ಟ್ ನಾನೆಲ್ಲಾನು ಕೆಂಪಯ್ಯ ಇರ್ತಾನ ಅಟೆಂಡ್ ಮಾಡೋದಕ್ಕೆ ಅಂತ. ಯಾಕಂದ್ರೆ ಕುಡಿಯೋಕೆ ನೀರು ಬೇಕಾಗ್ಬೋದು, ಮತ್ತೊಂದು ಬೇಕಾಗ್ಬೋದು. ಧ್ಯಾನ ಮಂತ್ರಕ್ಕಂತೂ ಬೀಗ ಹಾಕಲ್ಲ, ಯಾವ ಬೇಕಾದ್ರೂ ಬರ್ಬೋದು. ಬಟ್ ಅಟ್ಲೀಸ್ಟ್ ಅವ್ರು ಅಟೆಂಡ್ ಮಾಡೋಕ್ಕಾದ್ರೂ ಬೇಕಾಗತ್ತೆ ಅಂತ ಏನಾದ್ರು ಇದ್ದಾಗ ಕೇಳ್ಕೊಂಬರೋದು ಉತ್ತಮ. ಅದನ್ನ ಮೊದಲೇ ಒಂದು ಸ್ವಲ್ಪ ಪ್ರಯಾಣ ನೋಟಿಸ್ ಕೊಟ್ಬಿಟ್ರೆ ಬಂದಾಗ ಚೇಂಬರ್ ಏನು ಎತ್ತ ಎಕ್ಸ್ಪ್ಲೇನ್ ಮಾಡಿ, ಟೆಕ್ನಿಕಲಿ ಎಕ್ಸ್ಪ್ಲೇನ್ ಮಾಡಿ ಧ್ಯಾನ ಕೋರ್ಸ್ ಸೆಷನ್ಸು ಮಾಡ್ಬೋದು. ವೀಕೆಂಡ್ ಮಾಮೂಲಿ ಅನೌನ್ಸ್ ಮಾಡಿರುತ್ತೆ, ವೆಬ್ಸೈಟಲ್ಲೂ ಬುಕ್ಕಿಂಗ್ ಓಪನ್ ಇರುತ್ತೆ, ಅದು ಅಟೆಂಡ್ ಮಾಡ್ಬೋದು. ಫುಲ್ ಡೇ ಬರ್ತಾರೆ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಅಥವಾ ನನಗೆ ಡೈರೆಕ್ಟು ಕಾಲ್ ಮಾಡ್ಬೋದು. ಸೊ ಅದು ಫೆಸಿಲಿಟಿ ಇದ್ದೇ ಇರುತ್ತೆ ಇದರಲ್ಲಿ. ಮತ್ತು ಹೇಳ್ದಂಗೆ ಡೈಲಿ ಬೇಕಾದ್ರೆ ಎವ್ರಿ ಡೇ ಸಂಜೆನೋ ಮಧ್ಯಾಹ್ನ ಬೆಳಿಗ್ಗೆ ಯಾವ ಕಂಫರ್ಟಬಲ್ ಟೈಮು ಆ ಟೈಮ್ಗೆ 1 hour 2 hour ಬಂದು ಹೋಗ್ಬೋದು, ಬಂದು ಮೆಡಿಟೇಟ್ ಮಾಡೋದು ಅಥವಾ ಮೆಡಿಟೇಷನ್ ಕಲ್ತ್ಕೊಂಡು ಹೋಗ್ಬೋದು. ವೀಕೆಂಡ್ಸಲ್ಲಿ ಪ್ರೋಗ್ರಾಮ್ ಇರುತ್ತೆ ಆಗಲೇ ಬರಬೇಕು ಅನ್ನೋ ನಿಯಮವಂತೂ ಏನೂ ಇಲ್ಲ. ಅದರಿಂದ ಆಮೇಲೆ ನೀವು ರಾಮನವಮಿಗೆ ವಿಶೇಷವಾಗಿ ಅಂದರೆ ರಾಮಾಯಣ ಆಧ್ಯಾತ್ಮದ ಅರ್ಥ ಅಥವಾ ಒಳ ಅರ್ಥವನ್ನು ಹೇಳ್ತೀರಿ ಅಂತ ಹೇಳಿದ್ರಿ, ಆಲ್ರೆಡಿ ತಿಳಿಸಿ ಹೇಳಿದ್ರಿ. ಯಾಕಂದ್ರೆ ಇವಾಗ ನಿಮಗೆ ಮಧ್ಯಾಹ್ನ ಬೆಳಿಗ್ಗೆ ಯಾರೋ ಕಾಲ್ ಮಾಡಿದ್ರಲ್ವಾ, ನಾವು ರಾಮನವಮಿಗೆ ಬಂದ್ರೆ ನಡೆಯುತ್ತಾ ಅಥವಾ ಅದಕ್ಕಿಂತ ಮುಂಚೆ ಅವತ್ತೇ ಬಂದ್ರೆ ನಡೆಯುತ್ತಾ ಅಂತೇನೆ ಕೇಳ್ತಿದ್ರಲ್ವಾ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ರಾಮನವಮಿ ಇರೋದು 27, 28, 29 ಆ ಡೇಟ್ ಎಲ್ಲ ಬರುತ್ತೆ. ಅಂದ್ರೆ ನೀವು ರಾಮನವಮಿದು 21, 22 ಹೇಳ್ತಿದ್ರಲ್ವಾ, ಅಂದ್ರೆ ಅವ್ರಿಗೆ ಬಂದ ಡೌಟ್ ಸುಮಾರು ಜನಕ್ಕೂ ಬಂದಿರಬಹುದು. ಅದಕ್ಕೆ ನಾನು ಯಾಕೆ ಮುಂಚೆನೆ ಅನೌನ್ಸ್ ಮಾಡಿದೆ ಅಂತಂದ್ರೆ ನೆಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಂತ. ರಾಮನವಮಿ ನೀವು ನಿಮ್ಮ ಮನೆಗಳಲ್ಲೇ ಆಚರಿಸಿ, ನಿಮ್ಮ ಜೊತೆಗೆ ಆಚರಿಸಿ, ರಾಮ ಮಂದಿರಗಳಲ್ಲೇ ಆಚರಿಸಿ, ನಿಮ್ಮ ದೇವಸ್ಥಾನಗಳಲ್ಲೋ ಅಥವಾ ಯಾವ್ದೋ ಸಭೆ ಕಾರ್ಯಕ್ರಮಗಳಿಗೆ ಹೋದ್ರೆ ಅಲ್ಲೇ ಆಚರಿಸ್ಬೋದು, ನಿಮ್ಮ ಮನೆಯಲ್ಲೂ ಆಚರಿಸ್ಬೋದು. ಅದು ಏನಂತ ತಿಳ್ಕೊಂಡು ಹೋಗ್ಬೋದಲ್ಲ. ನೀವು ರಾಮನವಮಿಗೆ ಇಲ್ಲಿ ಬಂದು ಆಚರಿಸೋದು ಅಂತಾದ್ರೆ, ಈಗ ಉದಾಹರಣೆಗೆ ರಾಮನವಮಿ ಅಂತ ಅನ್ಕೋಣ, ಇಡೀ ಫ್ಯಾಮಿಲಿ ಬರೋಕ್ಕಾಗಲ್ಲ, ಪಾಪ ಒಬ್ಬನೇ ವ್ಯಕ್ತಿ ಬರ್ಬೇಕಾಗಿ ಬರ್ಬೋದು, ನಾನಾ ಕಾರಣಗಳು ಅವ್ರೊಬ್ಬರೇ ಆಗ್ಬಿಡ್ಬೋದು ಅಲ್ವಾ, ಅವಾಗ ಬರ್ದೇನೆ ಇರೋಂಗ ಆಗ್ಬಿಡ್ಬೋದು. ಅದ್ರ ಬದಲು ಹಿಂದೆ ಶನಿವಾರ ಭಾನುವಾರ ಬಂದು ಹೋದ್ರೆ ಆಗ ಅಷ್ಟು ಒತ್ತಡ ಇಲ್ಲದೆ ಇತ್ತು, ಅವಕಾಶ ಇದೆ ಅಂದ್ರೆ ಅವಾಗ ಇಡೀ ಫ್ಯಾಮಿಲಿನೂ ಬರ್ಬೋದು, ಅಥವಾ ಜವಾಬ್ದಾರಿಗಳು ಒಬ್ರು ವಯಸ್ಸಿನೂ ಸರಾಗವಾಗಿ ಬರೋದಕ್ಕಾಗತ್ತೆ. ಮತ್ತೆ ಇಲ್ಲಿ ಬಂದು ಹೋದಾಗ ರಾಮನವಮಿಗೆ 10 ಜನ ಸೇರ್ತಾರೆ ಅಂತ ಅನ್ಕೋಣ ಹಬ್ಬಕ್ಕೆ. ಅವಾಗ ಅವ್ರು 10 ಜನ ಕೇಳ್ತಾರೆ, ಹಿಂಗೆ ಒಂದು ರಾಮಾಯಣದಲ್ಲಿ ಯೋಗಾರ್ಥ ಹೀಗಿದೆ ಅಂತ 10 ಜನಕ್ಕೆ ಹಂಚ್ಕೊಳಕ್ ಸುಲಭ ಆಗತ್ತೆ ರಾಮನವಮಿ ದಿನವೇ. ಹೌದು, ರಾಮನವಮಿ ನಂತರ ಮಾತಾಡಕ್ ಹೋದಾಗ ಅದು ತಲೆ ಬಹುಶಃ ಕೂರ್ದಿರ್ಬೋದು ಕೇಳೋರ್ಗೆ ಅಲ್ವಾ. ರಾಮನವಮಿ ದಿನನೇ ಅದನ್ನ 10 ಜನಕ್ಕೆ ಹಂಚ್ಕೊಂಡಾಗ ನಾವು ರಾಮಾಯಣವನ್ನ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ನಾವು ನೋಡ್ತಾ ಇದ್ವಿ, ಯೋಗಾರ್ಥದಲ್ಲೂ ನೋಡಬಹುದು ಅನ್ನೋ ಇನ್ನೊಂದು ದೃಷ್ಟಿಕೋನ ಇದೆಯಲ್ಲ, ಆ ದೃಷ್ಟಿಕೋನವನ್ನು ಹಂಚ್ಕೊಳ್ಳಕ್ಕೆ ಸುಲಭ ಆಗುತ್ತಲ್ಲ. ಅದಕ್ಕೋಸ್ಕರ ಅದು ಹಿಂದೆನೆ ಮಾಡ್ತಿರೋ ಉದ್ದೇಶ ನನ್ಗೆ ಆಕ್ಚುಲಿ ಅದು ಅಂದ್ರೆ ಇಲ್ಲಿ ಬಂದವರು ಮುಂಚೆನೆ ಬರ್ಲಿ, ಆಸಕ್ತಿ ಇದ್ದವರು ಬರ್ಲಿ, ಬಂದು ಏನು ವಿಷಯ ಹಂಚ್ಕೊಳ್ತೀನಿ, ಯೋಗಾರ್ಥ ಮತ್ತೆ ಯೋಗ ವಾಸಿಷ್ಠ, ರಾಮನಾಮ ಜಪದ ಮಹತ್ವ ಇದೆಲ್ಲ ಏನು ಹಂಚ್ಕೊಂಡಿರ್ತೀನಿ ಅವ್ರ ಜೊತೆಗೆ. ಅವ್ರು ರಾಮನವಮಿ ದಿನ ಹೋದಾಗ ಆಸಕ್ತರ ಜೊತೆಗೆ ಅವ್ರು ಹಂಚ್ಕೋಬಹುದು ವಿಷಯನ. ಆ ಉದ್ದೇಶಕ್ಕೋಸ್ಕರ ಮುಂಚೆನೆ ಮಾಡ್ತಾರೆ. ಎಲ್ರು ಅವ್ರ ಮನೇಲೆ ಹಬ್ಬ ಮಾಡಿ ಪಾಪ ಇಲ್ಲಿ ಬಂದೇನ್ ಮಾಡ್ಬೇಕು ಅಲ್ವಾ. ಬಟ್ ಹಬ್ಬದ ಊಟ ತಂದ್ಕೊಟ್ರೆ ತಿಂತೀನಿ, ಪಾನಕ ಗಿನ್ಕ ತಂದ್ಕೊಟ್ರೆ ಬಿಡಲ್ಲ. ನಂಗೆ ಮೊದ್ಲೇ ಇಷ್ಟ ಅದು. ಪಾನಕ ಅಂತಂದ್ರೆ ಹಬ್ಬದ ಊಟ ಅಂತಂದ್ರೆ ಇವಾಗ ಇಲ್ಲಿಗೆ ಬರ್ತಿದಾರಲ್ಲ, ಅಲ್ಲಿ ಇಲ್ಲಿಗೆ ಬರ್ಬೇಕಾದ್ರೆ ಬರಕ್ಕಿಂತ ಮುಂಚೆ ಏನಾದ್ರು ತಯಾರಿ ಮಾಡ್ಕೋಬೇಕಾ, ಅಥವಾ ಇಲ್ಲಿಗೆ ಬಂದಾದ್ಮೇಲೆ ಏನಾದ್ರು ಪ್ರತ್ಯೇಕ ಆಹಾರ ಏನಾದ್ರು ಆ ಥರದ್ದು ಏನಾದ್ರು ಲಿಮಿಟೇಷನ್ಸ್ ಅಥವಾ ಡಯಟ್ ಫಾಲೋ ಮಾಡೋ ಥರದ್ದು ಏನಾದ್ರು ಇದೆಯಾ? ಇಲ್ಲ, ಅಂಥದ್ದೇನು ಇಲ್ಲ. ನಾನು ಯಾರ ಆಹಾರ ಪದ್ಧತಿನೂ ಪ್ರಶ್ನೆ ಮಾಡಿಲ್ಲ ಇದು. ಮತ್ತೆ ನಿರ್ಬಂಧನೆಗಳು ನಮ್ಮ ಯೋಗ ಮಾರ್ಗದಲ್ಲಂತೂ ಇಲ್ಲ. ಗಾಯತ್ರಿಯಲ್ಲಿ ಮತ್ತೊಂದೆಲ್ಲ ಒಂದಷ್ಟು ಕಡೆ ಒಂದೊಂದು ಯೋಗ ಮಾರ್ಗದಲ್ಲಿ ಆಹಾರ ಪದ್ಧತಿಗೆ ನಿರ್ಬಂಧನ ಇದೆ. ನೀವು ಇಂಥದ್ದ ಆಹಾರ ಪದ್ಧತಿನ ಬಿಡಬೇಕಾಗತ್ತೆ, ಉಪ್ಪು ಖಾರ ಬಿಡಬೇಕು ಅಥವಾ ನೀವು ಮಾಂಸಾಹಾರವನ್ನ ಬಿಡಬೇಕು ಅಂತೆಲ್ಲ ಇದೆ. ನಮ್ಮ ಮಾರ್ಗದಲ್ಲಿ ಯಾವುದೂ ಇಲ್ಲ. ಶರೀಫ್ ಅಜ್ಜನ್ ಮಾರ್ಗದಲ್ಲೂ ಇಲ್ಲ, ಕಾಶ್ಮೀರಿ ಶೈವಿಸಮ್ ಅಲ್ಲೂ ಕೆಲವೊಂದು ಪಂಗಡಗಳಲ್ಲಿದೆ. ಅದ್ರಲ್ಲಿವೆ ಯಾಮಲ ತಂತ್ರ ಅಂತ ಬರುತ್ತೆ, ಹಲವಾರು ರೀತಿ ಇದೆ. ಅಂದ್ರೆ ನಿಂಗಲ್ಲಿ ತಂತ್ರ ಅಂತ ಬಂದಾಗ ವಾಮಾಚಾರದ ತಂತ್ರ ಅಲ್ಲ, ಯೋಗ ಮಾರ್ಗದ ತಂತ್ರ. ಕೇವಲ ಯೋಗ ಮಾರ್ಗದ ತಂತ್ರಗಳಲ್ಲಿ 2 ತರ ಬರುತ್ತೆ. ಒಂದು ಆಗಮ ಅಂತ, ಅಂದ್ರೆ ಶಿವ ಪಾರ್ವತಿ ಕೂತಿರ್ತಾರೆ,
ಪಾರ್ವತಿ ಪ್ರಶ್ನೆ ಮಾಡ್ತಾಳೆ, ಶಿವ ಉತ್ತರ ಕೊಡ್ತಾ ಹೋಗ್ತಾನೆ. ಯೋಗ ಮಾರ್ಗದ ಟೆಕ್ನಿಕ್ಸ್ನೇ ಹೇಳ್ತಾ ಹೋಗ್ತಾನೆ. ಅದು ಒಂದು ಆಗಮದ ರೀತಿ. ಆದರೆ ಇನ್ನೊಂದು ಬಾಹ್ಯಾಚರಣೆ ಬಗ್ಗೆನೇ ಹೆಚ್ಚು ಪ್ರಾಧಾನ್ಯ ಕೊಡುತ್ತೆ. ಯಾಮಲ ತಂತ್ರ ಅಂತ ಬರುತ್ತೆ, ಮಹಾನಿರ್ವಾಣ ತಂತ್ರ ಅಂತಿದೆ, ವಾಮಕೇಶ್ವರಿ ತಂತ್ರ ಅಂತಿದೆ, ನಿಶ್ವಾಸ ತಂತ್ರ ಅಂತಿದೆ, ನಿಶ್ವಾಸ ತತ್ವ ತಂತ್ರ ಅಂತಂದಿದೆ. ಈಗ ಹಲವಾರು ಕಂಡರಿಯದ ಕೇಳದ ತಂತ್ರಗಳಿದೆ ಈ ದೇಶದಲ್ಲಿ. ಅದೆಲ್ಲದಲ್ಲಿ ಕೆಲವೊಂದು ಬರೀ ಬಾಹ್ಯಾಚರಣೆಗೆ ಹೆಚ್ಚು ಒತ್ತು ಕೊಡುತ್ತೆ, ಅಥವಾ ಒಂದು ಪಂಗಡ ಮಾತ್ರ ಆಚರಿಸ್ಬೇಕು ಅಂತ ಹೇಳುತ್ತೆ. ಇನ್ನೊಂದಷ್ಟು ಪಂಗಡಗಳು ಅವು ಮುಕ್ತವಾಗಿ ಎಲ್ಲಾ ಸಮುದಾಯದವರು ಅಭ್ಯಾಸ ಮಾಡೋದಕ್ಕೆ ಅವಕಾಶ ಇದೆ. ಮತ್ತೆ ಅಲ್ಲಿ ಗಂಡು ಹೆಣ್ಣು ಭೇದ ಭಾವ ಇಲ್ಲ, ಜಾತಿ ಧರ್ಮದ ಭೇದ ಭಾವ ಇಲ್ಲ, ಆಹಾರ ಪದ್ಧತಿಯಲ್ಲೂ ಭೇದ ಭಾವ ಇಲ್ಲ. ಅದು ಅವರವರ ಮನೆಗೆ ಆಹಾರ ಪದ್ಧತಿ ಬಿಟ್ಟಿದ್ದು. ತಂತ್ರಕ್ಕೆ ಬಂದಾಗ ನೀವಂತ ಬಿಡಬೇಕು ಅಥವಾ ಬಿಡಬಾರ್ದು ಎರಡೂ ಇಲ್ಲ. ಸಸ್ಯಾಹಾರಿನ ಮಾಂಸಾಹಾರಿನೂ ಮಾಡಲ್ಲ, ಮಾಂಸಾಹಾರಿನ ಸಸ್ಯಾಹಾರಿನೂ ಮಾಡಲ್ಲ. ಎಲ್ಲರೂ ಅವರವರ ಆಹಾರ ಪದ್ಧತಿ ಅವರವರಿಗೆ ಅಂತ ಅದನ್ನು ಗೌರವಿಸುವ ಮಾರ್ಗಗಳು ಇದೆ. ಹಾಗೆ ಮಾಡಿದಂತ ಬೇರೆ ಮಾರ್ಗಗಳು ತಪ್ಪು ಅಂತ ಹೇಳ್ತಿಲ್ಲ, ಇದು ತಪ್ಪಲ್ಲ ಅದು ತಪ್ಪಲ್ಲ. ಯಾರ್ಯಾರಿಗೆ ಅದು ಯಾವ ಮಾರ್ಗ ಇಷ್ಟವಾಗೋ ಆಯಾ ಮಾರ್ಗಕ್ಕೆ ಹೋಗ್ಬೋದು. ಇಲ್ಲಿ ಸರಿ ತಪ್ಪು ಅಂತ ಮಾರ್ಗ ಇಲ್ಲ. ಹಾಗಾಗಿ ನಾನು ವೈಯಕ್ತಿಕವಾಗಿ ನನ್ನ ನಿಲುವು ಮತ್ತು ನಾನು ಕಲಿತ ಮಾರ್ಗದ ನಿಲುವು ಎರಡೂ ಒಂದೇ. ಅದೇಂದ್ರೆ ಇನ್ನು ಆಹಾರ ಪದ್ಧತಿ ಯಾವ ನಿರ್ಬಂಧನೆಗಳಿಲ್ಲ. ಆದರೆ ಇಲ್ಲಿ ನಾನು ಸಾತ್ವಿಕ ಆಹಾರವನ್ನೇ ಕೊಡೋದು, ಯಾಕಂದ್ರೆ ಎಲ್ರಿಗೂ ಬಂದವರಿಗೆ ಅನುಕೂಲವಾಗಿರ್ಬೇಕು. ಹಾಗಾಗಿ ಸಾತ್ವಿಕ ಆಹಾರವನ್ನೇ ಪ್ರೊವೈಡ್ ಮಾಡಿ, ಸಸ್ಯಾಹಾರವನ್ನೇ ಪ್ರೊವೈಡ್ ಮಾಡೋದು. ಸಾತ್ವಿಕ ಆಹಾರವೇ ಇರುತ್ತೆ. ಮತ್ತೆ ಇದು ಸ್ಟಾಫ್ ಅಂತ ಯಾರಲ್ಲ, ನಿನಗೆ ಗೊತ್ತು. ಇದ್ರೆ ನಾನು ಬಿಟ್ರೆ ನೀನು ನಮ್ಮ ಕೆಂಪಯ್ಯ ಬಳಗದವ್ರೆ ನಾನು ಬಳಗದ ಯಾರು ಇರ್ತೀವಿ ಅವರೆಲ್ಲ ಸೇರಿ ವಿಶ್ರಮಲ್ಲಿ ನಮ್ಗೆ ಏನಾಗುತ್ತೋ ನಾವು ಮಾಡ್ತಿರ್ತೀವಿ. ಸೊ ಯಾರು ಸ್ಟಾಫ್ ಇಲ್ಲ. ನಮ್ ಕೈಲಿ ಏನಾಗುತ್ತೋ ಅದನ್ನ ಜ್ಞಾನ ಆಗಿರ್ಬೋದು, ಮಾರ್ಗ ಆಗಿರ್ಬೋದು, ಜೊತೆಗೆ ಊಟನಾಗಿರ್ಬೋದು, ನಮ್ಮ ಹತ್ರ ಅದನ್ನ ಹಂಚ್ಕೊಳ್ಳೋದು ಅಷ್ಟೇ ಹೊರತು ತೀರಾ ಆಹಾರದ ಬಗ್ಗೆ ಹೆಚ್ಚು ಗಮನ ಸ್ಟಾಫ್ ಗಿಫಿನ್ ಇಟ್ಕೊಂಡಿಲ್ಲ. ಇಲ್ಲ ಅಂತಲೇ ಇಟ್ಕೊಂಡಿಲ್ಲ. ಅದು ಅವಶ್ಯ ಟೂ ಮಚ್ ನಾಯ್ಸ್. ಅದು ಅವ್ರಿಗೊಂದಿಬ್ರು ಸೆಕ್ಯೂರಿಟಿಗೊಬ್ಬ ಮತ್ತೊಬ್ಬೊಬ್ಬ, ಅದು ನಂಗೆ ಅದು ಟೂ ಮಚ್ ನಾಯ್ಸ್ ಅನ್ಸುತ್ತೆ. ಮತ್ತೆ ಇಲ್ಲಿ ರೆಗ್ಯುಲರ್ ಆಗೂ ಇರೋದಿಲ್ಲ. ಎಷ್ಟೋ ಸಲ ಒಂದೊಂದು ತಿಂಗಳೇ ಇರಲ್ಲ ನಾಗೇಶ್ವರಿಯಲ್ಲಿ. ನಾನಕ ಆರ್ಥಿಕ ಕಾರಣದ ಜೊತೆಗೆ ಸೈದ್ಧಾಂತಿಕ ಕಾರಣಗಳು ಇದಕ್ಕೆ ಇದೆ. ಅಂದ್ರೆ ನನ್ನ ಕೆಲಸ ನಮ್ಗೆ ಮಾಡ್ಕೊಳಕ್ ನಮ್ಗೆ ಇಷ್ಟ. ಹಾಗೆ ನಮ್ಮ ಕೆಲಸ ನಾವೇ ಮಾಡ್ಕೊಂಡಿರೋಣ ಅಂತ ಸ್ಟಾಫ್ ಇಲ್ಲ. ಮತ್ತೆ ಎಲ್ಲದಕ್ಕೂ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ, ಗೊತ್ತಾ? ಆ ಕಂಫರ್ಟ್ ಝೋನ್ ಇಂದ ಹೊರಗೆ ಬರಲಿ ಜನ ಅಂತ ಅಷ್ಟೇ. ಅಟ್ಲೀಸ್ಟ್ ಇಲ್ಲಿ ವಿಶ್ರಮದಲ್ಲಿದ್ದಾಗ ಆದಷ್ಟು ಪ್ರಕೃತಿಗೆ, ಪರಿಸರಕ್ಕೆ, ಮತ್ತೆ ಪರಿಸ್ಥಿತಿ ಹೇಗಿದೆಯೋ ಹಾಗೆ ಒಗ್ಗಿಕೊಳ್ಳುವುದಕ್ಕೆ ಅವಕಾಶ ಸಿಗುವಂತ ಜಾಗ ಅಂತ ಅಷ್ಟೇ. ಹಾಗಾಗಿ ತುಂಬಾ ಕಂಫರ್ಟ್ ಝೋನು ಅಂತದ್ದೆಲ್ಲ ಪ್ರೊವೈಡ್ ಮಾಡಕ್ ಹೋಗಿಲ್ಲ. ಮತ್ತೇನು ಊಟ ಇರುತ್ತೋ ಅದೇ ಊಟ. ಹಾಗಂತ ನಿರ್ಲಕ್ಷ್ಯದಿಂದ ಯಾರಿಗಿನ ಅಡಿಗೆ ಮಾಡಿ ಬಡಿಸಲ್ಲ. ನಮಗೇನ್ ಗೊತ್ತಾ, ಆ ರುಚಿಲಿ ಅಡಿಗೆ ಮಾಡ್ಕೊಂಡಿರುತ್ತೆ, ಅದನ್ನ ಹಂಚ್ಕೊಂಡು ತಿನ್ನೋದು ಅಷ್ಟೇ ಹೊರತು ಇದು ಮತ್ತೇನಲ್ಲ. ಯಾವ ಆಹಾರ ಪದ್ಧತಿ ಇರೋರು ಬೇಕಾದ್ರೂ ಇಲ್ಲಿಗೆ ಬರ್ಬೋದು. ಯಾರಿಗೂ ನಾನು ಆಹಾರ ಪದ್ಧತಿ ಬದಲಾಯಿಸ್ಕೊಳ್ಳಿ ಅಂತ ಹೇಳಲ್ಲ. ಅದು ಅವರ ದೇಹಕ್ಕೆ ಮತ್ತೆ ಅವರ ಆರೋಗ್ಯ ಸ್ಥಿತಿಗೆ ಅವರಿಗೆ ಬಿಟ್ಟಿದ್ದೆ ಹೊರತು ನಾನು ಯಾವ್ದನ್ನು ಪ್ರಶ್ನೆ ಮಾಡಲ್ಲ. ಪ್ರೀರಿಕ್ವಿಸಿಟ್ಸ್ ಏನೂ ಇಲ್ಲ. ಬೇಸಿಕಲಿ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಆಹಾರ ಪದ್ಧತಿ ಒಂದೇ ಅಲ್ಲ, ಇಲ್ಲಿಗೆ ಬರೋದಕ್ಕೆ ಏನು ತಯಾರಿನೂ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬರ್ತಿರೋದೇ ವಿಶ್ರಮಕ್ಕಾಗಿ, ಮತ್ತೆ ಅಲ್ಲಿ ಶ್ರಮ ಪಟ್ಟು ಬರೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಬಂದ್ರೆ ಹೌದು. ಎಲ್ಲಾ ಪೂರ್ವಗ್ರಹ ಪೀಡಿತ ಮನಸ್ಸು ಬಿಟ್ಟು ಬನ್ನಿ ಅಂತ ಹೇಳಿ ಮತ್ತೊಂದು ಪೂರ್ವಗ್ರಹ ಕ್ರಿಯೇಟ್ ಮಾಡೋದು. ಹೆಚ್ಚು ತುಂಬಾ ಹೊತ್ತು ಕೂರ್ತೀವ. ಹಾಗೆ ಕಂಫರ್ಟಬಲ್ ಬಟ್ಟೆ ಹಾಕಿ ಅಂತೀನಿ ಬಿಟ್ರೆ ಇದೇ ಬಟ್ಟೆ ಹಾಕಿ ಅಂತ ನಾ ಕೇಳಲ್ಲ. ಟ್ರ್ಯಾಕ್ ಸೂಟ್ ಹಾಕಿ ಅಂತ, ಪೈಜಾಮ ಹಾಕಿ ಅಂತನೂ ಇಲ್ಲ. ನಿನಗೆ ಯಾವ ಬಟ್ಟೆ ತುಂಬಾ ಹೊತ್ತು ಕೂರ ಕಂಫರ್ಟಬಲ್ ಆಗುತ್ತೆ, ಯಾವ್ದು ಎಲ್ಲರಿಗೂ ಸಭ್ಯ ಅನ್ಸುತ್ತೆ, ಅಷ್ಟಿದ್ರೆ ಸಾಕಷ್ಟೇ. ಇಲ್ಲಿ ಉಡುಪು ತೊಡುಪುಗಳ ಬಗ್ಗೆನು ಯಾವ್ದೇ ರೀತಿ ನಿಯಮ ಇಲ್ಲ. ಮತ್ತೆ ಇಲ್ಲೆಲ್ಲೂ ಸೈಲೆನ್ಸ್ ಪ್ಲೇಸ್ ಅಂತ ಬೋರ್ಡ್ ಹಾಕಲ್ಲ, ಚಪ್ಪಲಿ ಇಲ್ಲೇ ಬಿಡಿ ಅಂತ ಬೋರ್ಡ್ ಹಾಕಲ್ಲ. ಅದು ನಿನ್ನ ಅರಿವಿಗೆ ಬಿಟ್ಟಿದ್ದು, ನಿನ್ನ ಎಂತಾರೆ ಸಿವಿಕ್ ಸೆನ್ಸ್ಗೆ ಬಿಟ್ಟಿದ್ದು ಅಂತ. ಸೊ ನಿಮ್ಮ ಸಿವಿಕ್ ಸೆನ್ಸ್ಗೆ ಒಂದು ಜಾಗಕ್ಕೆ ಬಂದಿದ್ವಿ, 10 ಜನ ಇರೋ ಜಾಗಕ್ಕೆ ಬಂದಿದ್ವಿ. ಇನ್ನೊಬ್ರಿಗೆ ತೊಂದರೆ ಆಗದೇನೆ ನಡ್ಕೊಳ್ಳೋದು ಹೇಗೆ, ಅದು ನಿಮ್ಗೆ ಗೊತ್ತಿದೆ ಅನ್ನೋ ಭರವಸೆ ಮೇಲೆ ನಾ ಇಲ್ಲೇನು ಬೋರ್ಡ್ ಹಾಕಲ್ಲ. ಎಲ್ರಿಗೂ ನಿಶಬ್ದ ಇಷ್ಟ ಅನ್ನೋ ನಂಬಿಕೆ ಮೇಲೆ ನಿಶಬ್ದ ಪಾಲಿಸಿ ಅಂತ ನಾ ಹಾಕಲ್ಲ. ನನಗೆ ಆ ನಂಬಿಕೆ ಜನಕ್ಕೆ ಬೇಕು, ಸೈಲೆನ್ಸ್ ಬೇಕು ಅನ್ನೋ ನಂಬಿಕೆ ನನಗಿದೆ. ಮತ್ತು ಈ ಜಾಗ ಸೈಲೆನ್ಸ್ದೇ ಜಾಗ ಆದ್ರಿಂದ ಬಯಸಿದೆ ಸೈಲೆನ್ಸ್ ಆಗಿ ಇರ್ತೀರ ಅಂತ ಅನ್ಕೊಂಡಿದ್ದೀನಿ ಅಲ್ವಾ? ಹೇಗೆ ಅವರ ಮನೆಗಳಲ್ಲಿ ಎಲ್ಲಿ ಕರೆಕ್ಟಾಗಿ ಚಪ್ಪಲಿ ಬಿಡ್ತಾರೆ, ಎಲ್ಲಿ ಕರೆಕ್ಟಾಗಿ ಕಸಬರಿಗೆ ಇಡ್ತಾರೋ, ಇನ್ನೊಂದು ಜಾಗ ಬಂದಲ್ಲಿ ಹಾಗೆ ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ನಾನು
ಇಲ್ಲೇ ನೀವು ಚಪ್ಪಲಿ ಬಿಡಬೇಕು ಅಂತ ಹಾಕಲ್ಲ, ಸೈಲೆಂಟ್ ಆಗಿರಿ ಬೋರ್ಡ್ ಹಾಕಲ್ಲ, ಇಲ್ಲಿ ಕೈ ತೊಳೆಯಿರಿ ಅಂತ ಬೋರ್ಡ್ ಹಾಕಲ್ಲ. ಅದು ನಿಮ್ಮ ವಿವೇಕಕ್ಕೆ ಬಿಟ್ಟಿದ್ದು ಅಂತೀನಿ. ಯಾಕೆಂದ್ರೆ ಅಧ್ಯಾತ್ಮದಲ್ಲಿ ಬೇಕಿದ್ದೇ ಸಾಧನ ಚತುಷ್ಟಯ, ವಿವೇಕ, ವೈರಾಗ್ಯ, ಷಟ್ ಸಂಪತ್ತು, ಮುಮುಕ್ಷತ್ವ. ಸೊ ಮೊದಲೇ ಬೇಕಾದ್ರೆ ವಿವೇಕ. ಸೊ ವಿವೇಕ ಇದೆ ನಿಮಗೆ ಅನ್ನೋ ಭಾವನೆ, ನನಗೆ ನಂಬಿಕೆ. ಆ ನಂಬಿಕೆ ಉಳಿಸ್ಕೊತಾರೆ ಅನ್ನೋದು ನಮ್ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಎಲ್ಲೂ ಬೋರ್ಡ್ ಹಾಕಲ್ಲ, ನೋ ಡೂಸ್ ಅಂಡ್ ಡೋಂಟ್ಸ್ ಇಲ್ಲಿ. ಸ್ವೇಚ್ಛಾಚಾರವೂ ಇಲ್ಲ ಇಲ್ಲಿ. ಸ್ವೇಚ್ಛಾಚಾರ ಅಲ್ಲ, ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿ ಬರುತ್ತೆ. ಸ್ಪೈಡರ್ ಮ್ಯಾನ್ ಮೂವಿಲಿ ಇದೆಯಲ್ಲ, ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ. ಹಂಗೆ ಯು ಹ್ಯಾವ್ ದಿಸ್ ಫ್ರೀಡಮ್ ಅಲ್ವಾ? ಆ ಫ್ರೀಡಮ್ ಜೊತೆಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅದನ್ನ ಸಿವಿಕ್ ಸೆನ್ಸ್ ಅಂತೀವಿ ಅಲ್ವಾ? ಅದನ್ನ ಸಿವಿಕ್ ಸೆನ್ಸ್ ಅಂತೀವಿ. ಆ ಸಿವಿಕ್ ಸೆನ್ಸ್ ಎಲ್ಲರಲ್ಲೂ ಇದೆ ಅನ್ನೋ ಭರವಸೆ ಮೇಲೆ ಯಾರಿಗೂ ಇಲ್ಲಿ ಬಂದು ನೀವು ಹೀಗಿರ್ಬೇಕು ಹಾಗಿರ್ಬಾರ್ದು ಅಂತ ನಾ ಯಾರಿಗೂ ಹೇಳಲ್ಲ. ಅದು ಅವರವರಿಗೆ ಬಿಟ್ಟಿದ್ದು. ಇದು ಇಲ್ಲಿಗೆ ಬರೋದು ಹೇಗೆ? ನೀವು ಆಲ್ರೆಡಿ ಹೇಳಿದಿರಿ, ಅಂದ್ರೆ ನಾಗೇಶನಹಳ್ಳಿ ಅಂತ, ಬೂದುಗುಂಪೆ ಕ್ರಾಸ್, ಹೊಸಪೇಟೆಯಿಂದ. ಯಾಕಂದ್ರೆ ಇವಾಗ ಯಾವ ಕಡೆಯಿಂದ ಬರ್ತಿದಾರೋ ಗೊತ್ತಿಲ್ಲ ನಮಗೆ. ನಿಯರೆಸ್ಟ್ ಸಿಟಿ ಅಂತ ಇರೋದು ನಮಗೆ ಹೊಸಪೇಟೆ ಬಿಟ್ರೆ ಕೊಪ್ಪಳ. ಹೊಸಪೇಟೆ, ಕೊಪ್ಪಳ, ಗಂಗಾವತಿ. ಹೊಸಪೇಟೆ, ಕೊಪ್ಪಳ, ಗಂಗಾವತಿ ಮೂರಿದೆ. ಹೌದು. ಸೊ ಸಾಮಾನ್ಯ ಇವಾಗ ಉತ್ತರ ಕರ್ನಾಟಕ ಭಾಗದಿಂದ ಬರೋರು ಬಂತಿವೆ. ನಮ್ಮ ಬಿಜಾಪುರ ಆ ಕಡೆಲ್ಲ ಡೈರೆಕ್ಟ್ ಹೊಸಪೇಟೆ, ಕುಷ್ಟಗಿ ರೂಟಲ್ಲಿ ಬಿಜಾಪುರದಿಂದ ಬರ್ತಾರೆ, ಡೈರೆಕ್ಟ್ ಬೂದುಗುಂಪ ಕ್ರಾಸಲ್ಲಿ ಇಳ್ಕೊಂಡ್ಬಿಡ್ತಾರೆ. ಗಂಗಾವತಿ ಇಲ್ಲಿಂದ 45 ನಿಮಿಷ 1 ಗಂಟೆ. ಕೊಪ್ಪಳ ಕಡೆಯಿಂದ ಆ ಕಡೆ ಬರೋದು ತುಂಬಾ ಹತ್ರ. ಈ ಕಡೆ ಪ್ರಾಂತ್ಯದವ್ರಿಗೆ ಅಷ್ಟು ಸಮಸ್ಯೆ ಏನಿಲ್ಲ. ಬೇರೆ ಎಲ್ಲ ಕಡೆದವ್ರಿಗೂ ಹೊಸಪೇಟೆವರೆಗೂ ಬಸ್ ಅಂತ ಇದ್ದೇ ಇದೆ. ಮಲೆನಾಡು ಕಡೆಯಿಂದ ಮತ್ತೆ ಆ ಕಡೆ ಬರ್ತಾರೆ ಅಂದ್ರೆ ಹೊಸಪೇಟೆಗಂತೂ ಸಾಮಾನ್ಯ ಬಸ್ ಸಿಕ್ಕೇ ಬಿಡುತ್ತೆ. ಬೆಂಗಳೂರು ಜನಕ್ಕಂತೂ ಬಿಜಾಪುರ ಬಸ್ ಹತ್ಕೊಂಡ್ರೆ, ಕುಷ್ಟಗಿ ಬಸ್ ಹತ್ಕೊಂಡ್ರೆ ಬೂದುಗುಂಪ ಕ್ರಾಸ್ಗೆ ಬರುತ್ತೆ. ಸೊ ಮೇಜರ್ ನಾರ್ತ್ ಕರ್ನಾಟಕ ಹೋಗೋ ಯಾವ್ದೇ ಬಸ್ಗಳು ಹತ್ಕೊಂಡ್ರು ಬೂದುಗುಂಪ ಕ್ರಾಸ್ ಸಾಮಾನ್ಯ ಸ್ಟಾಪ್ ಸಿಗುತ್ತೆ. ಬೂದುಗುಂಪ ಕ್ರಾಸ್ಗೆ ಬಸ್ ಸಿಗಲ್ಲ ಅಂದ್ರೆ ನಾ ಹೊಸಪೇಟೆಲಿ ಇಳ್ಕೋಬಹುದು. ಹೊಸಪೇಟೆಲಿ ಇಳ್ಕೊಂಡು ಅಲ್ಲಿಂದ ಕುಷ್ಟಗಿ ಬಸ್ ಹತ್ಕೊಂಡ್ರೆ, ಬಿಜಾಪುರ ಬಸ್ ಹತ್ಕೊಂಡ್ರೆ ಬೂದುಗುಂಪ ಕ್ರಾಸಲ್ಲಿ ಇಳಿಸ್ತಾರೆ. ಬೂದುಗುಂಪ ಕ್ರಾಸಿಂದ ನಾವೇ ಕರ್ಕೊಂಬರೋ ವ್ಯವಸ್ಥೆ ನಾವು ಮಾಡ್ಕೋಬಹುದು. ತೀರಾ ಬೆಳಿಗ್ಗೆ 5 ಗಂಟೆ, 6 ಗಂಟೆಗೆ ಅಥವಾ 4 ಗಂಟೆಗೆ ಕೆಲವರು ಬಸ್ಸಿನ ಬಳಿ ಬರೋರು ಇರ್ತಾರೆ. ಅಲ್ಲಿ ಆಟೋ ಸಿಗಲ್ಲ ಅನ್ನೋ ಮುಜುಗರ ಬೇಡ. ಎಷ್ಟು ಗಂಟೆಗೆ ಹೊರಡ್ತಿದ್ದಾರೆ ಬಸ್ಸು, ಬೂದುಗುಂಪ ಕ್ರಾಸಿಗೆ ಎಷ್ಟು ಗಂಟೆ ಬಂದು ಇಳಿತಿದ್ದಾರೆ ಅಂತ ಅಟ್ಲೀಸ್ಟ್ ನಂಗೆ ಇನ್ಫಾರ್ಮ್ ಮಾಡಿದರೆ ಅಲ್ಲಿ ಹೋಗಿ ಕರ್ಕೊಂಬರೋದು. ನಮ್ಮಲ್ಲಿ ಯಾರಾದ್ರು ನಮ್ಮ ಬಳಗದವರು ಅಥವಾ ನಾನು ಯಾರು ಹೋಗೋದನ್ನ ಕರ್ಕೊಂಡು ಬರ್ಬೋದು. ಮತ್ತು ಎಲ್ಲ ಮುಗಿದ್ಮೇಲೂ ಕೂಡ ವಾಪಸ್ ಒಂದು ಅಷ್ಟು ಗಂಟೆಗೆ ಕರ್ಕೊಂಡೋಗಿ ಬಸ್ ಹತ್ಸೋ ವ್ಯವಸ್ಥೆ ಆಗುತ್ತೆ. ಮತ್ತು ಇನ್ನೊಂದು ಕರೆಕ್ಟ್ ಒಳ್ಳೆಯದಕ್ಕೆ ಕೇಳಿದ್ದು, ಈಗ ಉದಾಹರಣೆಗೆ ಶನಿವಾರ ಭಾನುವಾರ ಇದೆ, ಬೆಳೆ ಶನಿವಾರ ಒಂದು 9 ಗಂಟೆ ಕಮೆನ್ಸ್ ಮಾಡ್ತೀವಿ ಅಂತ ಅನ್ಕೋಣ. ಯಾಕೆ ರಾತ್ರಿ ಬಸ್ ಬಂದಿರ್ತಾರೆ, ಫ್ರೆಶ್ ಅಪ್ ಆಗಬೇಕು, ಎಲ್ಲ ಆಗುತ್ತೆ, ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಕಮೆನ್ಸ್ ಮಾಡೋಷ್ಟಕ್ಕೆ 9 ಗಂಟೆ ಆಗುತ್ತೆ ಅಂತ ಅನ್ಕೋಣ ಉದಾಹರಣೆ. ಮಾನ್ಯ ದಿನ ಮತ್ತೆ ಶುರು ಆಗುತ್ತೆ, ಒಂದು 6 ಗಂಟೆ ಪ್ಯಾಕಪ್ ಮಾಡ್ತೀವಿ ಅಂತ ಅನ್ಕೋಣ. 6 ಗಂಟೆಗೆ ಸೆಷನ್ ಮುಗೀತು. ಯಾಕೆ ಮತ್ತವ್ರು ಪ್ಯಾಕಿಂಗ್ ಮಾಡ್ಕೋಬೇಕು, ವಾಪಸ್ ಊರ್ಗೋಡೋದಕ್ಕೆ ತಯಾರಿ ಮಾಡ್ಕೋಬೇಕು. 6 ಗಂಟೆ ವೈಂಡ್ ಅಪ್ ಮಾಡ್ತೀವಿ ಅಂತ ಅನ್ಕೋಣ. 6 ಗಂಟೆಗೆ ವೈಂಡ್ ಅಪ್ ಮಾಡಿದ್ವಿ ಅಂದ ತಕ್ಷಣ ಅವ್ರು 10:15 ಬಸ್ ಇತ್ತು ಅಂದ್ಬಿಟ್ಟು ಅವರು ಇಲ್ಲಿಂದ ಹೊರಡೋ ಅವಶ್ಯಕತೆ ಇರಲ್ಲ. ಅವ್ರು 10:15 ಬಸ್ ಅಂದರೆ ಅವ್ರು 10 ಗಂಟೆವರೆಗೂ ಇಲ್ಲೇ ಇರ್ಬೋದು. ಸೊ ವಿಶ್ರಮದಲ್ಲಿ ಇದ್ದು ಆ ಬಸ್ ಟೈಮ್ ಇಲ್ಲಿಂದ ಹೊರಡ್ಬೋದು. ಸೆಷನ್ ಮುಗೀತು ಅಂದ ತಕ್ಷಣ ನಿಮ್ಗೆ ಎಷ್ಟು ಗಂಟೆ ಟ್ರೈನ್ ಇರಲಿ ಬಸ್ ಇರಲಿ, ನೀವು ಇಲ್ಲಿಂದ ಹೊರಡಿನ ನಾವು ಯಾರನ್ನೂ ಕಳಿಸಲ್ಲ. ಅವ್ರಿಗೆ ಎಷ್ಟು ಗಂಟೆ ಟ್ರೈನ್ ಇರುತ್ತೋ ಬಸ್ ಇರುತ್ತೋ ಆ ಸೂಕ್ತ ಸಮಯ ನೋಡ್ಕೊಂಡು ಇಲ್ಲಿಂದ ಹೊರಡ್ಬೋದು. ಬೂದುಗುಂಪ ಕ್ರಾಸ್ವರೆಗೂ ನಾನು ಖಂಡಿತ ಅವ್ರನ್ನ ಬಿಟ್ಕೊಟ್ಟು ಬರೋ ಜವಾಬ್ದಾರಿ ನಂದು. ಯಾಕಂದರೆ ತಗೊಳ್ಳೋದೇ 10 ಜನ, ಅದ್ರ ಮೇಲೆ ಕ್ಲಾಸ್ ಮಾಡಲ್ಲ. 10 ಜನ ಅಂದಾಗ ಇದೆಲ್ಲ ಇದು ಆ ಜವಾಬ್ದಾರಿ ಹೊತ್ಕೊಳ್ಳೋಕೆ ನನಗೂ ಸುಲಭ ಆಗುತ್ತೆ. ಅದಕ್ಕೋಸ್ಕರನೇ 10 ಜನ ಅದ್ರ ಮೇಲೆ ತಗೊಳ್ಳಲ್ಲ. ಕಾರಣ ಅದೊಂದು. ಎಲ್ಲರ ಕಡೆಗೂ ಗಮನ ಕೊಡ್ಬೋದು, ಎಲ್ಲರ ಕಡೆ ಗಮನ ಕೊಡೋಕೆ ಸುಲಭ ಆಗುತ್ತೆ ಅಂತಲೇ 10. ಮತ್ತೆ ಚೇಂಬರ್ ಮಾಡೋದು ಅಷ್ಟೇನೆ, ಕಂಫರ್ಟಬಲ್ 10 ಜನ ಕೂರ್ಬೋದು, ಇಲ್ಲಾಂದ್ರೆ ಕುರಿ ಮಂದೆ. ಸೊ 10 ಜನ ಮಾಡಿದ್ದು ಕೂಡ ಶಕ್ತಿಪಾತ, ಅದು ಎನರ್ಜಿ ಕರೆಕ್ಟಾಗಿ ಎಲ್ಲರಲ್ಲೂ ಫ್ಲೋ ಆಗೋದಕ್ಕೆ ಸುಲಭ ಆಗುತ್ತೆ. ಅದಕ್ಕೆ ಚೇಂಬರ್ ದೊಡ್ಡದು ಮಾಡ್ತಾ ಹೋದಾಗ ಆ ಎನರ್ಜಿ ಎಮಿಟ್ ಆಗೋ ರೀತಿ ಇರುತ್ತಲ್ಲ, ಅದು ಬದಲಾಗ್ತಾ ಹೋಗುತ್ತೆ. ಫ್ರೀಕ್ವೆನ್ಸಿ, ಆ ಲೂಪು, ಅದು ಎಂತ ಸರ್ಫೇಸ್ ಏರಿಯಾ ಮತ್ತೊಂದೆಲ್ಲ ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ಚೇಂಬರ್ ಚಿಕ್ಕದು ಮಾಡಿದಷ್ಟು ಈಸಿ. ಈಗ ಪೈಪ್ ಇರುತ್ತಲ್ಲ, ನಾವು ನೀರು ಬಿಡ್ಬೇಕಾದ್ರೆ ಮುಂದೆ ಒತ್ತದಂಗೆ ಜೀ ಫಾಸ್ಟ್ ಆಗಿ ಹೋಗುತ್ತಲ್ಲ, ಹಂಗೆ ಎಷ್ಟು ಅದನ್ನ ಎನರ್ಜಿ ಸ್ಕ್ವೀಸ್ ಮಾಡಿರ್ತೀವೋ ಅಷ್ಟೇ ಚೆನ್ನಾಗಿ ಊರ್ಧ್ವಮುಖವಾಗದು ಹೋಗ್ತಿರುತ್ತೆ. ಅದಕ್ಕೋಸ್ಕರ ಆದಷ್ಟು ಚಿಕ್ಕದು ಮಾಡಿರೋದು. ಇದಕ್ಕಿಂತ ಮತ್ತಷ್ಟು ಚಿಕ್ಕದು ಮಾಡ್ಬೋದು, ಬಟ್ ಇನ್ನು ಕೂರವಾಗ ಸಫಕೇಟ್ ಆಗುತ್ತೆ, ಉಸಿರು ಗಿಸಿರಾಡೋದಕ್ಕೆ ಮತ್ತೊಂದಕ್ಕೆ ಸಫಕೇಟ್ ಆಗುತ್ತೆ. ಸೊ ದಿಸ್ ಇಸ್ ದ ಮಿನಿಮಮ್ ಮೆಷರ್ಮೆಂಟ್, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಮೆಷರ್ಮೆಂಟ್. ಸೊ ಇದು 10 ಜನ ಕೂತ್ಕೊಂಡ್ರೆ ಎನರ್ಜಿ ಎಲ್ರಿಗೂ ಈ ಜಾಗದಲ್ಲಿ ಯಾವುದೇ ಮೂಲೆ ಕೂತ್ಕೊಂಡ್ರು ಆತನಿಗೆ ಆ ಚೈತನ್ಯ ಅನುಭವ ಬರುತ್ತೆ.
ತುಂಬಾ ದೊಡ್ಡದು ಮಾಡ್ತಾ ಹೋದಾಗ ಆ ಕಡೆ ಆಗ್ಬೋದು, ಈ ಕಡೆ ಆಗದಿರ್ಬೋದು, ಮಧ್ಯ ಕೂತನ್ಗೊಂತರ, ಮುಂದೆ ಕೂತನ್ಗೊಂತರ, ಆ ರೀತಿ ಆಗ್ಬಿಡುತ್ತೆ. 10 ಜನ ಕೂತ ಎಲ್ರು ಈ ಬಾಣಲಿಂಗದ ವಿಸಿನಿಟಿ ಒಳಗೆ ಇರ್ಬೋದು, ಆ ವಿಸಿನಿಟಿ ಒಳಗೆ ಇರ್ತಾರೆ, ಯಾರು ಓವರ್ಲ್ಯಾಪ್ ಆಗಲ್ಲ, ಒಬ್ಬನಿಂದ ಇನ್ನೊಬ್ಬ ಬಂದ ಅಂತ ಇರಲ್ಲ. ಎಲ್ರು ಆರಾಮಾಗಿ ಕೂತ್ಕೊಂಡು ಎಲ್ರು ಆ ಅದಕ್ಕೆ ನೇರ ಸಂಪರ್ಕದಲ್ಲಿ ಇರೋದಕ್ಕೆ ಸುಲಭ ಆಗುತ್ತೆ. ಆಕಾಶ ತತ್ವ ಹೇಗಿದ್ದು ಆಕಾಶ ತತ್ವನೇ, ಬಟ್ ಅದು ಇಲ್ಲಿ ಇದದು ಲೂಪ್ ಪಾಯಿಂಟ್ ಇದಲ್ವಾ, ಇದು ಲೂಪ್ ಪಾಯಿಂಟ್ ಇದು ಹೋಗಿ ಬರೋದ್ರಿಂದ ನಮ್ಗೆ ಸುಲಭ ಆಗುತ್ತೆ. ಎಲ್ರು ಹತ್ತ ಕೂತ್ಕೊಂಡು ಅದು ಎನರ್ಜಿ ಫೀಲ್ ಆಗಕ್ಕೆ ಸುಲಭ. ಹಂಗಾಗಿ 10 ಜನ ಮೇಲೆ ಇವತ್ತಲ್ಲಿ ಯಾವತ್ತೂ ತಗೊಳಲ್ಲ. ಅವಾಗ ಎಲ್ರಿಗೂ ಗಮನ ಕೊಡೋಕೆ ಸುಲಭ. ಮತ್ತೇನು ಹೇಳ್ದಂಗೆ ಯೋಗ ವಾಸಿಷ್ಠದ್ದು ವಿವರಣೆ ಕೂಡ ಇರುತ್ತೆ. ಯೋಗ ವಾಸಿಷ್ಠ ತುಂಬಾ ದೊಡ್ಡ ಗ್ರಂಥ, ದೇವುಡು ಕನ್ನಡಕ್ಕೆ ಅನುವಾದ ಮಾಡಿದ್ರು ತುಂಬಾ ಚೆನ್ನಾಗಿ. ಸೊ ಅದದ್ದು ಅಲ್ಲಿ ವಸಿಷ್ಠರು ಮತ್ತೆ ರಾಮರ ಸಂವಾದ ಇದೆ. ಸೊ ಅದನ್ನ ವಿವರಣೆ, ಯೋಗ ವಾಸಿಷ್ಠ ಏನ ಹೇಳ್ತಾ ಇದೆ, ಗುರು ಶಿಷ್ಯರ ಸಂಬಂಧದಲ್ಲಿ ಹೇಗಿತ್ತು, ಇದು ವಿವರಣೆನೂ ಅವತ್ತು ರಾಮನವಮಿ ದಿನ ಆಗುತ್ತೆ. ಆಮೇಲೆ ಇವಾಗ ಅಂದ್ರೆ ನಾವು ಇವಾಗ FAQs ಅಲ್ಲಿ ಹಾಕ್ತಿದ್ದೀವಿ ವಿಶ್ರಮ, ಅದು ಇನ್ನು ಎಷ್ಟು ಜನ ನೋಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಎಷ್ಟು ಜನ ವೆಬ್ಸೈಟಲ್ಲಿ ಹೋಗಿ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇವಾಗ ನಾನು ಸಿಂಗಲ್ ಫೀಮೇಲ್ ಇದ್ದೀನಿ, ನಾನು ಒಬ್ಬಳೇ ಹೆಣ್ಮಗಳು, ನಾನು ಬರ್ಬೋದಾ ಇಲ್ಲಿಗೆ ಅಥವಾ ಬರೋದಕ್ಕೆ ಏನಾದರೂ ರೆಸ್ಟ್ರಿಕ್ಷನ್ಸ್ ಇದೆಯಾ, ಅದು ಸೇಫ್ ಇದೆಯಾ ಅನ್ನೋದು ಒಂದು ಕೆಲವೊಂದು ಸಾಮಾನ್ಯವಾಗಿ ಬರೋ ಪ್ರಶ್ನೆ. ನಮ್ಮನೆ ಹೆಣ್ಮಕ್ಳ ಹೋಗ್ಬೇಕಾದ್ರೆ ನಾವು ಫಸ್ಟ್ ಅದೇ ತಲೆಯಲ್ಲೇ ಬರೋದು. ಅದು ಕೆಲವೊಬ್ರು ಮಕ್ಕಳು ಇರ್ತಾರೆ, ನಮ್ಮ ಮಕ್ಕಳನ್ನ ಕರ್ಕೊಂಡ್ ಬರ್ಬೋದಾ ಅನ್ನೋರು ಇರ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಸದ್ಯಕ್ಕಿರೋ ವ್ಯವಸ್ಥೆಯಲ್ಲಿ ಕನಿಷ್ಠ 10 ವರ್ಷದ ಮೇಲಿದ್ರೆ ಕರ್ಕೊಂಡ್ಬರ್ಬೋದು ಮಕ್ಕಳನ್ನ. ಯಾಕೆಂದ್ರೆ ಅವರು ಅಟ್ಲೀಸ್ಟ್ ಇವ್ರು ಬಂದು ಧ್ಯಾನಕ್ಕೆ ಕೂತ್ಕೊಂಡ್ರು ಅಪ್ಪ ಅಮ್ಮ, ಮಗು ತನ್ನ ಪಾಡ್ ತನ್ನ ಸೇಫ್ ಆಗಿರುತ್ತೆ ಇಲ್ಲಿ. ಅದಕ್ಕಿಂತ ಚಿಕ್ಕ ಮಗುನ ಮಾನಿಟರ್ ಮಾಡಕ್ಕೆ ಯಾರು ಇಲ್ಲ. ಹಂಗಾಗಿ ಸದ್ಯಕ್ಕಂತೂ 10-12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿದ್ರೆ, 10 ವಯಸ್ಸಿನ ಕಡಿಮೆ ಮಕ್ಕಳಿದ್ರೆ ಅವ್ರನ್ನ ಕರ್ಕೊಂಬರೋದು ಬೇಡ ಅಂತ. ಯಾಕಂದ್ರೆ ಮಾನಿಟರ್ ಮಾಡಕ್ಕೆ ಇಲ್ಲಿ ಯಾರು ಇಲ್ಲ, ಮತ್ತು ಅವ್ರಿಗೆ ಸೂಕ್ತವಾದ ಇನ್ನು ಆ ಮಕ್ಳಿಗೆ ಬೇಕಾದ್ರೆ ವಾತಾವರಣ ಸೃಷ್ಟಿ ಮಾಡಕ್ ಆಗಿಲ್ಲ. ಅದು ಪ್ಲಾನ್ ಇದೆ ಹೆಂಗಿರ್ತದೆ ಮುಂದಕ್ಕೆ. ಸದ್ಯಕ್ಕಂತದ್ದು ಇಲ್ದಿರೋದ್ರಿಂದ 10ಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಳಿದ್ರೆ ಕರ್ಕೊಂಡ್ ಬರಬೇಡಿ ಅಂತ ಹೇಳ್ತೀನಿ. ಅದರ್ವೈಸ್ ಅವ್ರಿಗೆ ಮ್ಯಾನೇಜ್ ಮಾಡಕ್ಕಾಗತ್ತೆ. ಒಂದ್ಸಲ ಅಮ್ಮ ಬಂದ್ ಕೊಡ್ತಾರೆ, ಆಮೇಲೆ ಅಪ್ಪ ಬಂದ್ ಕೊಡ್ತಾರೆ, ಅವ್ರಿಗೆ ಮ್ಯಾನೇಜ್ ಮಾಡಕ್ಕಾಗತ್ತೆ ಅಂದ್ರೆ ಓಕೆ. ಇಲ್ಲ ಅಂತಂದ್ರೆ ಸಿಂಗಲ್ ಪೇರೆಂಟ್ ಆಗಿ ಬರ್ತಾರೆ, ಅಥವಾ ಮಗು ತುಂಬಾ ಟ್ಯಾಂಟ್ರಮ್ಸ್ ಇರುತ್ತೆ, ಕಂಟ್ರೋಲ್ ಮಾಡಕ್ಕಾಗಲ್ಲ, ಮತ್ತೊಂದು ಆ ಥರ ಇತ್ತು ಅಂದ್ರೆ ಬೆಟರ್ ಸೇಫ್. ನೀವು 10 ವಯಸ್ಸಿಗಿಂತ ಕಡಿಮೆ ಮಕ್ಳನ್ನ ಕರ್ಕೊಂಡ್ಬರ್ದಿರೋದು ಉತ್ತಮ. ಮತ್ತೆ ಸೆಕೆಂಡ್ ಈಗ ಇರೋದ್ರಿಂದ ಮಾರ್ಚ್ ಆದ್ರಿಂದ, ಸೊ 10 ವಯಸ್ಸಿನ ಮೇಲಿನ ಮಕ್ಕಳಾದ್ರೆ ಪೇರೆಂಟ್ಸ್ಗೂ ಸುಲಭ, ಮಗುಗೂ ಸುಲಭ, ಮತ್ತೆ ಬೇರೆಯವ್ರು ಭಾಗವಹಿಸುತ್ತಲ್ಲ ಅವ್ರಿಗೂ ಸುಲಭ ಆಗುತ್ತೆ. ಯಾವುದೇ ರೀತಿ ಅನಾನುಕೂಲ ಆಗಲ್ಲ ಅನ್ನೋ ಕಾರಣ. ಮತ್ತು ಫುಡ್ ಸಿಸ್ಟಮು 10 ವರ್ಷ ಚಿಕ್ಕ ಮಕ್ಕಳಿಗೆ ಆಹಾರ ಬೇರೆ ಇರುತ್ತೆ. ಸೊ ಅವೆಲ್ಲ ಗಮನದಲ್ಲಿ ಇಟ್ಕೊಂಡು ಸದ್ಯಕ್ಕಂತೂ ಅವರು ಕರ್ಕೊಂಬರ್ಬೋದು. ಮಿನಿಮಮ್ 10 ವರ್ಷ ಇರಬೇಕು. ಮತ್ತೆ ಇವಾಗ ಸಾಮಾನ್ಯ ಒಂಟಿ ಹೆಣ್ಮಗು ಬರ್ಬೋದ ಕೇಳಿದ್ರೆ ಬರ್ಬೋದು. ಯಾಕೆಂದ್ರೆ ಹೆಣ್ಮಕ್ಳಿಗೆ ಸಪ್ರೇಟ್ ಇದೆ, ಮೇಲೆ ಹೆಣ್ಮಕ್ಳು ಸಪ್ರೇಟ್ ಇದೆ, ಉಳ್ಕೊಳ್ಳೋಕ್ಕೆ ಗಂಡ್ಮಕ್ಳ ಕೆಳಗಡೆ ಸಪ್ರೇಟ್ ಚೇಂಬರ್ ಇದೆ, ವಾಶ್ರೂಮ್ಸ್ ಬಾತ್ರೂಮ್ ಎಲ್ಲ ಸಪ್ರೇಟ್ ಇದೆ. ಈಗ ಉದಾಹರಣೆಗ ಒಬ್ರು ಹೆಣ್ಮಗು ಬಂತು ಅಂದ್ರೆ ಆ ಟೈಮಲ್ಲಿ ಬೇರೆ ಹೆಣ್ಮಕ್ಳು ಬುಕ್ ಮಾಡ್ಕೊಂಡಿರ್ತಾರೆ. ಸೊ ದೇ ಕಂಫರ್ಟಬಲ್ ಆಗಿರ್ಬೋದು. ಇಲ್ಲ ಬರೀ ಗಂಡ್ಮಕ್ಳೇಸಲ್ಲಿ ಬುಕ್ಕಿಂಗ್ ಇದೆ ಅಂತಂದಾಗ ಅವ್ರು ಬುಕ್ಕಿಂಗ್ ಮಾಡುವಾಗ ಮೇಕ್ ಶೋರ್ ದಟ್ ಇನ್ಫಾರ್ಮ್ ದೆಮ್, ನೋಡಮ್ಮ ಬರೀ ಗಂಡು ಮಕ್ಳೇ ಇದ್ದಾರೆ, ಬರೀ ಯಾರು ಹೆಣ್ಮಕ್ಳಿಲ್ಲ, ಬಂದ್ರೆ ನೀವು ಒಂದೇ ಹೆಣ್ಮಗು ಆಗ್ತಿ ಅಂತ ಇನ್ಫಾರ್ಮ್ ಮಾಡಿರ್ತಿ. ಇಟ್ ಇಸ್ ಲೆಫ್ಟ್ ಟು ದೆಮ್. ಬಟ್ ಆ ಕೂಸ್ ಬಂದ್ರು ಸೇಫ್ ಏನಿಲ್ಲ ಅಂತ ಅವ್ರ ಕಂಫರ್ಟ್ ಬಿಟ್ಟಿದ್ದು. ಸೇಫ್ಟಿ ನಾವೇನೇ ಪ್ರಾಮಿಸ್ ಮಾಡ್ತೀವಿ ಅಂತಂದ್ರು ಅಟ್ ದಿ ಎಂಡ್ ಆಫ್ ದ ಡೇ ಅದು ಅವರ ಆಯ್ಕೆ ಆಗಿರುತ್ತೆ. ಹಾಗೆ ಅವ್ರಿಗೆ ಬಿಟ್ಟಿದ್ದು. ಸೇಫ್ ಇದೆ ಅಂತ ಹೇಳಬಲ್ಲೆ, ಬರೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿರುತ್ತೆ. ಅಂದ್ರೆ ಒಂದು ಹೆಣ್ಣಿಗೆ ಬೇಕಾಗಿರೋ ಸೇಫ್ ವಾತಾವರಣ ಏನ್ ಕ್ರಿಯೇಟ್ ಮಾಡ್ಬೋದು ಅದು ಇದೆ, ಅದನ್ನ ಹೇಳ್ಬೋದು ಅಷ್ಟೇ. ಬಿಟ್ರೆ ಅದು ಬನ್ನಿ ಅಂತಂದ್ರೆ ಹಾಗೇನಿದೆ, ಯಾರಿಗೂ ಆಹ್ವಾನ ಅಲ್ಲ, ವಿಶ್ರಮಕ್ಕೆ ಆಹ್ವಾನ ಅಲ್ಲ, ಬಿಡಿ ಅದು ಬೇಡ. ಬಟ್ ಸೇಫ್ ಟು ಕಮ್ ಅಷ್ಟೇ. ಹೌದು, ಸೇಫ್ ಟು ಕಮ್. ಹೌದು, ಇನ್ನೇನು CCTV ವ್ಯವಸ್ಥೆ ಆಗ್ಬಿಡುತ್ತೆ ಇವಾಗ, ಎಲ್ಲ ಕಡೆ CCTV ಆಗ್ಬಿಡುತ್ತೆ. ಹಂಗೆ ಓವರ್ ಆಲ್ ಎಲ್ಲಾ ರೀತಿಯಲ್ಲೂ ಬರೀ ಹೆಣ್ಮಕ್ಳಂತ ಗಂಡ್ ಮಕ್ಳದ ವ್ಯಾಲ್ಯೂಬಲ್ಸ್ ಮತ್ತೊಂದು ಆದಷ್ಟು ತರಬೇಡಿ ಅಂತಾನೆ ಹೇಳೋದು. ನಾನಲ್ಲಿ ಎಲ್ಲಾ ಕಡೆನೂ ಬೇರೆ ಕಡೆ ಹೋಗೋ ವ್ಯಾಲ್ಯೂಬಲ್ಸ್ ಏನು ತರಕ್ ಹೋಗ್ಬೇಡಿ ಅಂತ ಸಾಮಾನ್ಯ ಹೇಳೋದ್ರಿಂದ CCTV ಇರುತ್ತೆ. ಮತ್ತಿದ್ದು ಸುಮ್ಮನೆ ಅನವಶ್ಯಕ ಫಜೀತಿ ಅವೆಲ್ಲ. ಹಾಗಾದ್ರೆ ಅಂಡರ್ಸ್ಟುಡ್, ಅದು ವ್ಯಾಲ್ಯೂಬಲ್ಸ್ ಯಾವ್ದು ತರಕ್ ಹೋಗ್ಬೇಡಿ ಅಂತಾನೆ. ಅನವಶ್ಯಕ ಚಿನ್ನ ಬೆಳ್ಳಿ ಹಾಕೊಂಡ್ಬರೋದು ಅವಶ್ಯಕತೆ ಇಲ್ಲ. ಎಲ್ಲ ಇದು ಬಂದದ ವಿಶ್ರಮಕ್ಕೆ. ಸೊ ವಿಶ್ರಮಿಸೋದೇ ಚಂದ. ಇಲ್ಲಿ ಕುತ್ಕೊಂಡಲ್ಲ ನಾನು ಇಟ್ಟಿದ್ದೀನಿ ಅಂತ ಘೋಷಣೆ ಮಾಡ್ಕೊಂಡು ವೇಸ್ಟ್ ಆಗ್ಬಿಡ್ಬಾರ್ದು. ಮತ್ತೆ ಇಲ್ಲೇ ನೀನೇ ಚಿನ್ನ ಆಗಿದ್ದಕ್ಕೆ ಚಿನ್ನ ಹಾಕೊಂಡು ಯಾಕೆ ಬರ್ತೀಯ?
ಅಲ್ವಾ? ಇದು ವಿಶ್ರಮದ ಕೆಲಸನೇ ಹ್ಮ್. ನೀನೇ ಚಿನ್ನ ಅಂತ ಹೇಳೋದು. ಹ್ಮ್. ಹಾಗಾದ್ರೆ ನೀನೇ ಚಿನ್ನ ಇರ್ಬೇಕಾದ್ರೆ 24 ಕ್ಯಾರೆಟ್ ಹ್ಮ್. ನಿನ್ ಮೇಲೆ ಮತ್ತಿನ್ನೊಂದು ಚಿನ್ನದ ಅವಶ್ಯಕತೆ ಇಲ್ಲ, ಕನಿಷ್ಠ ಇಲ್ಲಿ. ಹ್ಮ್. ಹಂಗಾಗ್ಬಿಟ್ಟು ನಿಮ್ ಎಲ್ಲಾ ವ್ಯಾಲ್ಯೂಬಲ್ಸ್ ಇಟ್ಬಿಟ್ಟು ಹ್ಮ್. ನಿಜವಾದ ವ್ಯಾಲ್ಯೂಬಲ್ಸ್ ನೀವು ಜೊತೆಗೆ ಬಂದಿರ್ತೀರ. ಹ್ಮ್. ನೀನೇ ವ್ಯಾಲ್ಯೂಬಲ್ ಆಕ್ಚುಲಿ, ಹ್ಮ್. ಅಲ್ವಾ? ನಂಗೆ ನಿನ್ ಸೇಫ್ಟಿ ಅಷ್ಟೇ ಮುಖ್ಯ. ಹ್ಮ್. ಇನ್ ಯಾವ್ದು ಎವ್ರಿಥಿಂಗ್ ಎಲ್ಸ್ ಇಸ್ ಇನ್ವ್ಯಾಲ್ಯೂಬಲ್. ನಂಗೆ ನೀನಷ್ಟೇ ವ್ಯಾಲ್ಯೂಬಲ್, ಹ್ಮ್. ಮತ್ತೆ ನಿನಗೂ ನೀನಷ್ಟೇ ವ್ಯಾಲ್ಯೂಬಲ್. ಅದು ರಿಯಲೈಸ್ ಮಾಡಿಸೋ ಜಾಗ ಅಷ್ಟೇ. ಹಂಗಾಗಿ ಇದು ವ್ಯಾಲ್ಯೂಬಲ್. ಅಣ್ಣೇ, ನೀವು ಹೇಳ್ತಿದ್ರಿ ಈ ಇದು ವಿಶ್ರಮ ಧ್ಯಾನ ಮಂದಿರ ಅಂತಾನೆ ಕರಿತೀವಿ. ಅದನ್ನ ಮಾಡ್ಬೇಕಾದ್ರೆ ಇದರಲ್ಲಿ ಕಾಶ್ಮೀರಿ ಶೈವಿಸಮ್ಮು, ಆಮೇಲೆ ಹಿಮಾಲಯನ್ ಟ್ರೆಡಿಷನ್ ಎಲ್ಲ ಅದನ್ನು ಬ್ಲೆಂಡ್ ಮಾಡಿದಿರಿ ಅಂತ ಹೇಳ್ತಿದ್ರಲ್ವಾ. ನೀವು ನಾವು ಶರೀಫ್ ಅಜ್ಜನ ಪರಂಪರೆ, ಶರೀಫ್ ಅಜ್ಜನ ಮಾರ್ಗದಲ್ಲಿರೋರು. ಸೊ ಇವಾಗ ಈ ಶರೀಫ್ ಅಜ್ಜನ ಮಾರ್ಗದಕ್ಕೂ ಕಾಶ್ಮೀರಿ ಶೈವಿಸಮ್ಗೂ ಹಿಮಾಲಯನ್ ಟ್ರೆಡಿಷನ್ಗೂ ಏನು ವ್ಯತ್ಯಾಸ? ಪ್ರಾಕ್ಟೀಸಸ್ ಅಲ್ಲಿ ವ್ಯತ್ಯಾಸ ಇದೆ. ಹ್ಮ್. ಕೊನೆಗೆ ಮೂಲ ಮಂತ್ರ ರಾಜಯೋಗಕ್ಕೆ ಅಂತ ಬಂದ ಮೂಲ ಬೀಜ ಮಂತ್ರ ಎಲ್ರಿಗೂ ಕೊನೆಗೆ ಒಂದೇ ಆಗ್ತಾ ಹೋಗ್ಬಿಡುತ್ತೆ ಅಟ್ ಒನ್ ಸರ್ಟನ್ ಪಾಯಿಂಟ್. ಶರೀಫ್ ಅಜ್ಜನ ಮಾರ್ಗದಲ್ಲಿ ಕುಂಡಲಿನಿ ಜಾಗೃತಿಗೆ ಅಷ್ಟು ಮಹತ್ವ ಇಲ್ಲ, ಅದಕ್ಕೆ ಅಷ್ಟು ಗಮನ ಕೊಡೋಕೆ ಹೋಗಲಿಲ್ಲ. ಅದು ಬಳಸು ದಾರಿ ಬೇಡ. ಮತ್ತು ಶರೀಫ್ ಅಜ್ಜನ ಮಾರ್ಗ ಇದು ಸಂಸಾರಿಗಳ ಮಾರ್ಗ, ಇದು ರಾಜಯೋಗ. ಸಂಸದಲ್ಲಿದ್ದೇ ಪಾಲಿಸ್ಬೇಕು ಅನ್ನೋದು ಶರೀಫ್ ಅಜ್ಜ ಮಾರ್ಗದಲ್ಲಿ ಅವತ್ತಿಂದ ಗೋವಿಂದ ಭಟ್ರ ಕಾಲದಿಂದ, ಅವ್ರ ಗುರುಗಳು ನರಸಿಂಹ ಭಟ್ರು ಆ ಕಾಲದಿಂದ ಹಾಗೆ ನಡ್ಕೊಂಡು ಬಂದಿರೋದು. ಸಂಸಾರಸ್ಥಿಗೆ ನಾವು ದೀಕ್ಷೆ ಕೊಡೋದು, ಸನ್ಯಾಸಿಗಳಿಗೆ ಕೊಡಲ್ಲ, ಅಥವಾ ಸನ್ಯಾಸ ಬಯಸುವವ್ರಿಗೆ ಕೊಡಲ್ಲ. ಯಾಕಿದ್ರು ಪ್ಯೂರ್ಲಿ ಫಾರ್ ಸಂಸಾರಿಗಳು. ಯಾಕೆ ಮನುಷ್ಯ ಒಳಗೂ ದುಡಿಬೇಕು, ಹೊರಗೂ ದುಡಿಬೇಕು ಅಂತ ಪರಿಕಲ್ಪನೆ. ಹಾಗೆ ಅದೊಂದು ರೀತಿ. ಬೀಜ ಮಂತ್ರದಲ್ಲಿ ಒಂದಷ್ಟು ವ್ಯತ್ಯಾಸಗಳು. ಹಾಗಿದ್ರೆ ಹೆಚ್ಚು ಉಸಿರಾಟಕ್ಕೆ ಗಮನ ಕೊಡುವಂಥ ಮಾರ್ಗ ನಮ್ಮ ಶರೀಫ್ ಅಜ್ಜನ ಮಾರ್ಗ. ಇನ್ನು ಹಿಮಾಲಯನ್ ಟ್ರೆಡಿಷನ್ ಅಂತ ಬಂದಾಗ ಅಲ್ಲಿ ಮೂಲ ಮಂತ್ರಗಳಿದೆ, ಬೀಜ ಮಂತ್ರಗಳಲ್ಲ, ಮೂಲ ಮಂತ್ರಗಳೀಗ ಮಹಾಮೃತ್ಯುಂಜಯ ಮಂತ್ರ ಇದೆ, ಗಾಯತ್ರಿ ಮಂತ್ರ ಇದೆ, ಹೀಗೆ ಹಲವಾರು ಮಂತ್ರಗಳಿದೆ. 2 ಸಾಲು 3 ಸಾಲು ಇರುವಂಥ ಮಂತ್ರಗಳು. ಅದನ್ನು ಶ್ರವಣ ಮತ್ತು ದರ್ಶನ ಅಂತ. ಅದು ನಮಗೆ ಆ ಮಂತ್ರದ ಅರ್ಥ ಗೋಚರವಾಗುವುದು, ದರ್ಶನ ಗೋಚರಿಸುವುದು. ಗೋಚರ ಅಂದರೆ ಗೋ ಅಂದರೆ ಜ್ಞಾನ ಅಂತ, ಚರ ಅಂದರೆ ಚಲಿಸುವುದು ಅಂತ. ಜ್ಞಾನ ಚಲಿಸುವುದು ಅಂತ ಗೋಚರ ಅಂದರೆ ಕಾಣಿಸುವುದು ಅಂತ ನಾವು ಮಾಡ್ಕೊಂಡಿದ್ದೀವಿ. ಸೊ ಗೋಚರಿಸುವುದು ಅದು ನಮಗೆ ಜ್ಞಾನ ಹರಿದು ಬರುವುದು ಅಂತ. ಆ ಮಂತ್ರದಿಂದ ಜ್ಞಾನ ಹರಿದು ಬರುವುದು, ಮತ್ತದು ಆ ಮಂತ್ರದ ನಮಗೆ ಆ ಮಂತ್ರದ ಅರ್ಥ ನಮಗೆ ಕೇಳಿಸುವುದು ಅಂತ, ಅದರ ಅನುಭವಕ್ಕೆ ಬರೋದು ಅಂತ. ದರ್ಶನ ಮತ್ತು ಶ್ರಾವ್ಯ ತುಂಬ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಹಲವು ರೀತಿ ದರ್ಶನಗಳಿದೆ ಒಳಗೆ. ಹಿಮಾಲಯನ್ ಟ್ರೆಡಿಷನಲ್ಲಿ ಬೆಳಕಾಗಿ ಬಣ್ಣವಾಗಿ ನೂರಾರು ರೀತಿ ದರ್ಶನಗಳಿದೆ. ಮತ್ತು ಶ್ರಾವ್ಯ ಅಂದ ತಕ್ಷಣ ಹಲವಾರು ಸದ್ದು ನಾದಗಳು, ನಾದಾಂತ ಅಂತೇನಿದೆ ಅವೆಲ್ಲ ಕೇಳಿಸಿಕೊಳ್ಳುವ ಮೆಥಡು ಇದೆ. ಇಲ್ಲಿ ಡೈರೆಕ್ಟ್ ಅದು ಕೋಶಗಳಲ್ಲಿ ಹೋಗ್ಬಿಡ್ತೀವಿ. ಈಗ ಇದೇ ಜಾಗ ತಗೊಂಡ್ರೆ ಇಲ್ಲಿ ಯಾಕಿದು ವಿಶ್ರಮ ಅಂತಂದರೆ ನಮ್ಮಲ್ಲಿ 5 ಕೋಶಗಳಿದೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ. ಅಂದರೆ ನಮ್ಮ ಅನುಭವಕ್ಕೆ ಬರುವಂಥ ಹಂತಗಳು. ಇದು ಅನ್ನಮಯ ಕೋಶ, ದೇಹ, ಇದು ಅನ್ನದಿಂದ ಆಗಿರೋದು, ಆಹಾರದಿಂದ ಆಗಿರೋದು. ಇದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಇದು ನಾನಲ್ಲ ಅನ್ನೋ ಅನುಭವಕ್ಕೆ ಬರೋದು. ಈ ಅನ್ನಕೋಶವೇ ನಾನಲ್ಲ, ಅನ್ನದಿಂದ ಆಗಿದೆ ಹೊರತು ಈ ದೇಹ ನಾನಲ್ಲ. ಅಲ್ಲಿಂದ ನಾವು ಪ್ರಾಣಮಯ ಕೋಶಕ್ಕೆ ಹೋದಾಗ ಉಸಿರಾಟ ನಂದಲ್ಲ, ಮತ್ತು ಉಸಿರಾಟ ಮಾತ್ರ ಪ್ರಾಣ ಅಲ್ಲ, ಅದರೊಳಗೆ ಇನ್ನೂ ರೀತಿ ಇದೆ. ಪಂಚ ಮುಖ್ಯ ಪ್ರಾಣಗಳು, 5 ಮೈನರ್ ಪ್ರಾಣಗಳು. ಅದರಲ್ಲೂ ಮತ್ತೆ ಪ್ರಾಣ ಹೋಗುವ ಒಂದು ಪ್ರಾಣ ನಮ್ಮ ಜೊತೆ ಕರ್ಕೊಂಡು ಹೋಗುತ್ತೆ ಅಂತೆಲ್ಲ ಇದೆ. ಅದು ಮತ್ತೊಂದು ನೋಡೋಣ. ಪಂಚ ಪ್ರಾಣಗಳ ಜೊತೆಗೆ ಮೈನರ್ ಪ್ರಾಣಗಳು ಅಂತ 5 ಇದೆ. ಒಟ್ಟು 10 ಪ್ರಾಣಗಳು ಅಂತ ಲೆಕ್ಕ. ಸೊ ಈ ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶ, ಅಲ್ಲಿಂದ ಮತ್ತೆ ಮನೋಮಯ ಕೋಶಕ್ಕೆ ಹೋದಾಗ ಈ ಮನಸ್ಸು ಬುದ್ಧಿ ನಾನಲ್ಲ ಅಂತ ಗೊತ್ತಾಗುತ್ತೆ. ಆಗ ವಿಜ್ಞಾನಮಯ ಕೋಶದಲ್ಲಿ ನಾನು ಯಾರು ಅನ್ನೋದು ಅರಿವು ಬರುತ್ತೆ. ಆ ಅರಿವು ಬಂದಾಗ ಆನಂದಮಯ ಕೋಶದಲ್ಲಿ ನಾವು ಆ ಬ್ಲಿಸ್ಫುಲ್ ಸ್ಟೇಟ್ಗೆ ತಲುಪ್ತೀವಿ. ನಮ್ಮ ನಿಜ ಸ್ವರೂಪದಲ್ಲಿ ಆನಂದದಲ್ಲಿ ತನ್ಮಯರಾಗ್ತೀವಿ. ಅದನ್ನು ತುರಿಯಾತೀತ ಅನ್ಬೋದು, ತುರಿಯ ಅನ್ಬೋದು, ಅಥವಾ ಉನ್ಮನಿ ಸ್ಥಿತಿ, ಅಮನಸ್ಕ ಸ್ಥಿತಿ ಅಂತೆಲ್ಲ ಕರಿಬೋದು. ಕೋಶಗಳ ರೀತಿಯಲ್ಲಿ ಹೋಗುವುದು ಒಂದು ಬಗೆ, ಅದು ಪಂಚಕೋಶಗಳು ಹಿಮಾಲಯನ್ ಟ್ರೆಡಿಷನಲ್ಲಿ ಕೂಡ ಇದೆ. ಸೊ ಆ ರೀತಿ ಪಂಚಕೋಶಗಳಲ್ಲಿ ಈ ಜಾಗ ಕರ್ಕೊಂಡು ಹೋಗುತ್ತೆ. ವಿಶ್ರಮದ ಜಾಗ, ಈ ಧ್ಯಾನ ಮಂದಿರ ಮಾಡಿದ್ವಿ, ಇದು ಪಂಚಕೋಶಗಳಲ್ಲಿ ಕರ್ಕೊಂಡು ಹೋಗುತ್ತೆ. ಇದನ್ನ ಈ ಪಂಚಕೋಶ ಹೇಗೆ ಕರ್ಕೊಂಡು ಹೋಗುತ್ತೆ ಎಕ್ಸ್ಪ್ಲೈನ್ ಮಾಡಿದ್ರೆ ಮತ್ತೆ ಪೂರ್ವಗ್ರಹ ಪೀಡಿತ ಆಗುತ್ತೆ, ಅಪೇಕ್ಷೆ ನಿರೀಕ್ಷೆ ಶುರು ಆಗುತ್ತೆ. ಹಾಗೆ ಅದನ್ನ ಬಂದವರು ಯಾರು ಆಸಕ್ತಿಯಿಂದ ಬರ್ತಾರೋ ಅವರದನ್ನ ಅವರವರ ಇದಕ್ಕೆ ತಕ್ಕಂಗೆ ಅನುಭವಕ್ಕವರು ತಗೋಬೋದು.
ಸೊ ಅದು ಯಾವ ರೀತಿ ಅನುಭವಕ್ಕೆ ಬರುತ್ತೆ ಅಂತ ಹೇಳಕ್ ಹೋಗಲ್ಲ. ಹ್ಮ್. ಯಾಕಂದ್ರೆ ಮತ್ತೆ ಮೈಂಡ್ ಅದನ್ನೇ ಹೌದು. ಆಂಟಿಸಿಪೇಟ್ ಮಾಡಕ್ ಶುರು ಮಾಡುತ್ತೆ. ಹ್ಮ್. ಕೂತಾಗ ಸೆಲ್ಫ್ ಇಂಪೋಸು ಮಾಡ್ಬೋದು, ಹ್ಮ್. ಸೆಲ್ಫ್ ಡಿಸೀವಿಂಗು ಆಗ್ಬಿಡುತ್ತೆ, ಭ್ರಮೆ ಶುರು ಆಗ್ಬೋದು. ಸೊ ಆಗ್ಬಿಟ್ಟು ಇಲ್ಲಿ ಬಂದಾಗ ಏನು ಲಿಟರಲಿ ಏನು ಅನುಭವ ಆಗುತ್ತೆ ಅಂತ ಹೇಳಲ್ಲ. ಹ್ಮ್. ಮತ್ತೆ ಇದು ಒಂದು ರೀತಿ, ಯಾವುದು ಹಿಮಾಲಯನ್ ಟ್ರೆಡಿಷನಲ್ಲಿ ಅಂತ ಬಂದಾಗ. ಇನ್ನು ಕಾಶ್ಮೀರಿ ಶೈವಿಸಮ್ ಅಂತ ಬಂದಾಗ, ಅಥವಾ ಶೈವಿಸಮ್, ಕಾಶ್ಮೀರದ ತಂತ್ರಗಳು, ಕಾಶ್ಮೀರಿ ಶೈವಿಸಮ್ ಅಂತ ಫೇಮಸ್ ಇವತ್ತು, ಬಟ್ ಕಾಶ್ಮೀರದ ತಂತ್ರಗಳು ಅಂತ ನನ್ನ ಸದ್ಯಕ್ಕೆ. ಅದರಲ್ಲಿ ಬಂದಾಗ ಫಿಲಾಸಫಿ ಬೇರೆ. ಅದರಲ್ಲಿ ಶಿವ, ಶಿವೆ ಮತ್ತು ನರ ಅಥವಾ ಜೀವ, ಇದು ತ್ರಿಕಾ ಅಂತ, ಮೂರರ ಸಂಪರ್ಕ. ಸೊ ಶಿವನೇ ತಾನೇ ಎಲ್ಲವನ್ನು ಸೃಷ್ಟಿ ಮಾಡಿ ತಾನೇ ಜೀವಾತ್ಮನಾಗಿ ತನ್ನನ್ನು ತಾನೇ ಮರ್ತು ಬಿಡ್ತಾನೆ, ತನ್ನ ಮೇಲೆ ತಾನೇ ಮಾಯೆಯನ್ನು ಹೊದಿಗೆ ಹಾಕಿ ಮರ್ತು ಬಿಡ್ತಾನೆ ಅಂತ ಫಿಲಾಸಫಿ, ಇವೆಲ್ಲ ಐಡಿಯಾಸ್. ಸೊ ಎಲ್ಲವೂ ಶಿವವೇ. ಹಂಗಾರೆ ಶಿವ ಅಂತ ಇದ್ರು ಜೀವನಿಗೆ ಯಾಕೆ ಗೊತ್ತಾಗ್ತದೆ ತಾನು ಶಿವ ಅಂತ ಕೇಳಿದ್ರೆ, ಅವನೇ ಮರ್ತು ಬಿಟ್ಟಿದ್ದಾನೆ, ಅವನೇ ಡಿಸೈಡ್ ಮಾಡ್ಬಿಟ್ಟ ಈ ಪ್ರಪಂಚ ಸೃಷ್ಟಿ ಮಾಡಿ ತಾನೇ ಶಿವ ಹೋಗಿ ತಾನೇ ಜೀವ ಆಗಿ ತಾನೇ ಜೀವ ಅಂತ ನಂಬ್ಕೊಳ್ಳೋಂಗೆ ಮರ್ತು ಬಿಟ್ಟಿದ್ದಾನೆ, ತನ್ನ ಮೇಲೆ ತಾನೇ ಮಾಯೆನ ಹಾಕೊಂಡ್ಬಿಟ್ಟು ನನ್ನ ಮೇಲೆ ತಾನೇ ಅಜ್ಞಾನವನ್ನು ಹಾಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ನಾವು ವಿಮರ್ಶೆ ಅನ್ನೋ ಸಹಾಯದಿಂದ ಪ್ರಕಾಶಕ್ಕೆ ಹೋಗಬೇಕು ಅನ್ನೋದು ಫಿಲಾಸಫಿ ಅಥವಾ ಐಡಿಯಾಲಜಿ ಬಿಹೈಂಡ್ ಕಾಶ್ಮೀರಿ ಶೈವಿಸಮ್. ಅದರ ಮತ್ತೆ ಆಣವೋಪಾಯ, ಮತ್ತು ಅನುಪಾಯ, ಶಕ್ತೋಪಾಯ, ಶಾಂಭವೋಪಾಯ ಅಂತ 4 ಉಪಾಯಗಳನ್ನು ಹೇಳುತ್ತೆ. ಶಾಂಭವೋಪಾಯ ಅಂದರೆ ಅದರಲ್ಲಿ ದರ್ಶನ ಜಾಸ್ತಿ, ಅಂದರೆ ನೀನೇ ಮಾನಸ ಪೂಜೆ ಅಥವಾ ವಿಜುವಲೈಸೇಷನ್ಸ್ ಜಾಸ್ತಿ ಅದರಲ್ಲಿ ಶಾಂಭವೋಪಾಯದಲ್ಲಿ. ಶಕ್ತೋಪಾಯ ಅಂದಾಗ ಕುಂಡಲಿನಿ ಏರಿಸೋದು ಅಥವಾ ಪ್ರಾಣವನ್ನೇ ಗಮನಿಸೋದು, ಇದು ಶಾಕ್ತೋಪಾಯ. ಆಣವೋಪಾಯ ಅಂತ ಬಂದಾಗ ಅದರಲ್ಲೂ ಒಂದಷ್ಟು ನಿಮಗೆ ಮುದ್ರೆ ಬಂಧಗಳು ಒಂದಷ್ಟು ಬರುತ್ತೆ, ಅದು ಕೂಡ ಸ್ವಲ್ಪ ವಿಜುವಲೈಸೇಷನ್ ಆ್ಯಡ್ ಆಗುತ್ತೆ. ಆಣವೋಪಾಯ ಮತ್ತು ನಿಮಗೆ ಶಾಂಭವೋಪಾಯ ಅಷ್ಟೇನು ವ್ಯತ್ಯಾಸ ಅನ್ಸಲ್ಲ. ಆ ಟೆಕ್ನಿಕ್ಸ್ ನೋಡಿದಾಗ ಇದು ಶಾಂಭವನ ಆಣವೋಪಾಯನ ಅಂತ ಗೊತ್ತಾಗಲ್ಲ, ಅಂದ್ರೆ ಅಷ್ಟು ಸಿಮಿಲಾರಿಟೀಸ್ ಕಾಣುತ್ತೆ ಕೆಲವೊಂದ್ಸಲಿ. ಅದನ್ನ ಕಲ್ಲಟ, ವಸುಗುಪ್ತ, ಕ್ಷೇಮರಾಜ, ಹಲವಾರು ಜನ ಅದನ್ನ ಇದು ಇಂಥ ಉಪಾಯ, ಇದು ಅಂಥ ಉಪಾಯ ಅಂತ ಅವ್ರು ಹೇಳಿರೋದಕ್ಕೆ ನಾವು ಲೇಬಲ್ ಹಾಕೊಂಡು ಕ್ಯಾಟಗರೈಸ್ ಮಾಡ್ಕೋಬೇಕಷ್ಟೇ. ಇನ್ನು ಬಿಟ್ರೆ ಅನುಪಾಯ ಅಂತ, ಪಾತ್ಲೆಸ್ ಪಾತ್, ನಿಮ್ಗೆ ಯಾವ ಅಂತಿದೆ ಗೊತ್ತಾ? ಪಾತ್ಲೆಸ್ ಪಾತ್ ಮಲ್ಲಪ್ಪ, ಇದು ಎಫರ್ಟ್ಲೆಸ್ ಎಫರ್ಟ್, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದಿ ತಾನು ಇಲ್ಲದಂತಿರಬೇಕು, ಕೂಡಲ ಸಂಗಮ ದೇವನ ನೆನವುತ್ತ ನೆನಗಿರಬೇಕು. ಇದನ್ನೇ ಅನುಪಾಯ ಅಂತಾನೆ ಅಭಿನವ್ ಗುಪ್ತ. ಎಲ್ಲಾ ಉಪಾಯಗಳನ್ನು ಪ್ರಯತ್ನ ಪಟ್ಟು ಅಲ್ಲಿಗೆ ಬಂದ್ಬಿಡ್ಬೋದು. ಅದೇ ವಿಶ್ರಮ. ನೀನು ತಿಳಿಯದೆಯೋ ಹೇಗೆ ಇದ್ದರು ನೀನು ಅದೇ, ನೀ ಸದಾಕಾಲ ಆತ್ಮ ಸ್ವರೂಪನೇ, ಸತ್ಯಚಿತ್ತ ಆನಂದ ಸ್ವರೂಪನೇ, ಹಾಗಾಗಿ ಸುಮ್ಮನಿರು. ಇದು ಅನುಪಾಯ ಅಂತ, ಉಪಾಯವೇ ಇಲ್ಲ, ಸುಮ್ಮನಿದು ಬಿಡೋದು. ಅದು ವಿಶ್ರಮ. ಸೊ ಈ ರೀತಿ ಉಪಾಯಗಳನ್ನು, ಹಲವಾರು ಉಪಾಯಗಳನ್ನ ಕೊಡ್ತಾ ಹೋಗುತ್ತೆ ಕಾಶ್ಮೀರಿ ತಂತ್ರಗಳು. ಮತ್ತು ಅದರಲ್ಲಿ ದೀಕ್ಷಾ ಪದ್ಧತಿ ಅಂತ ಬಂದಾಗ ನಮ್ಮಲ್ಲಿ ಒಂದು ರೀತಿ ಬೀಜ ಮಂತ್ರ ಬೇರೆ, ಅದನ್ನ ದೀಕ್ಷೆ ಕೊಡೋ ರೀತಿ ಬೇರೆ, ಹಿಮಾಲಯನ್ ಟ್ರೆಡಿಷನಲ್ಲಿ ರೀತಿ ಬೇರೆ. ಮತ್ತು ಶಾಕ್ತ ಕಾಶ್ಮೀರಿ ಶೈವಿಸಮ್ ಅಂತ ಬಂದಾಗ ಅಲ್ಲಿ ಶಕ್ತಿಪಾತದ ಜೊತೆಗೆ ಅಭಿಷೇಕಕ್ಕೆ ಹೆಚ್ಚು ಪ್ರಧಾನ. ಅಭಿಷೇಕ, ನಾನು ಲಿಟರಲಿ ಅಭಿಷೇಕ, ನಾವು ದೇವರಿಗೆಲ್ಲ ಪೂಜೆ ಮಾಡ್ತೀವಲ್ಲ ವಿಗ್ರಹಗಳಿಗೆ, ಆ ಥರ ಅಭಿಷೇಕ ಅಲ್ಲ, ಶಕ್ತಿದೇ ಅಭಿಷೇಕ ಬೇರೆ ಥರ ಇರುತ್ತೆ ಕಾಶ್ಮೀರಿ ಶೈವಿಸಮ್ ಅಲ್ಲಿ. ಈ ರೀತಿ ಒಂದಷ್ಟು ಬಾಹ್ಯಾಚರಣೆಗಳು, ಟೆಕ್ನಿಕ್ಸ್ ಅಲ್ಲಿ ವ್ಯತ್ಯಾಸ ಇದೆ. ಅದು ನಾವು ಯಾವ ಹಂತದಲ್ಲಿ ಇದ್ದೀವಿ ಜೀವನದಲ್ಲಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಯಾವ ಹಂತದಲ್ಲಿ ನಾವಿದ್ದೀವಿ, ನಮ್ಮ ದೈಹಿಕವಾಗಿ ಎಷ್ಟು ಸದೃಢವಾಗಿದ್ದೀವಿ, ಮಾನಸಿಕವಾಗಿ ಎಷ್ಟು ಸದೃಢವಾಗಿದ್ದೀವಿ, ನಮ್ಮ ತಲೆಯಲ್ಲಿ ಎಷ್ಟು ಇನ್ಫಾರ್ಮೇಷನ್ ಆಲ್ರೆಡಿ ಅಕ್ಯುಮುಲೇಟ್ ಆಗಿದೆ, ಇದೆಲ್ಲ ಆಧಾರದ ಮೇಲೆ ಯಾವ ಉಪಾಯ ಯಾರು ಸೂಟ್ ಆಗತ್ತೆ ನೋಡ್ಬೋದು. ಅದು ನೋಡಿ ಅವ್ರಿಗೆ ಅದನ್ನ ಕೊಡ್ಬೋದು. ಸೊ ಒಂದಷ್ಟು ಸೆಷನ್ಸ್ ಬರ್ತಾ ಇಲ್ಲ ಥರ ಟೆಕ್ನಿಕ್ಸ್ ಅವರು ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ಕೊನೆಗೆ ಅವರ ಸ್ವಧರ್ಮಕ್ಕೆ ಯಾವುದು ಸೂಟ್ ಆಗುತ್ತೆ ಅಂತ ಅದು ಒಡನಾಟದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮಾತಾಡೋದ್ರಿಂದ, ಅನುಭವಗಳನ್ನ ಹಂಚ್ಕೊಳ್ಳೋದ್ರಿಂದ ಗೊತ್ತಾಗ್ತಾ ಹೋಗುತ್ತೆ ಇವರ ಸ್ವಧರ್ಮಕ್ಕೆ ಯಾವ ತಂತ್ರ ಸೂಕ್ತವಾಗಿರುತ್ತೆ ಅಂತ. ಆಗ ಹೇಗೆ ಇದು ಬೇಸಿಕ್ ಎಲ್ಲ ಮುಗಿದ್ಮೇಲೆ ಪರ್ಟಿಕ್ಯುಲರೇ ಶುರು ಮಾಡ್ತೀನಿ. ಉದಾಹರಣೆಗ ನಾದದ ಹಂಸದ ಉಪಾಸನೆ ಸೆಷನ್ಸ್ ಮಾಡೋವಾಗ ಎಲ್ರಿಗೂ ಅವಾಗ ಅವಕಾಶ ಇರಲ್ಲ ಬಹುಶಃ. ಈಗ ಅಲ್ಲಿ ಒಂದಷ್ಟು ಸೆಷನ್ಸ್ ಬಂದಿರ್ತಾರೆ, ಅದರಲ್ಲಿ ಯಾರಿಗೆ ಹಂಸ ಉಪಾಸನೆಗೆ ಸೂಕ್ತ ಅನ್ಸುತ್ತೋ ಅವ್ರಿಗೆ ಮಾತ್ರ ಅವಾಗ ಕರಿಬೇಕಾಗತ್ತೆ, ಎಲ್ರಿಗೂ ಕರಿಯೋಕ್ಕಾಗಲ್ಲ. ಈ ಗಾಯತ್ರಿ ಅಂತ ಬಂದಾಗ ಶಿವನಲ್ಲಿ ಎಲ್ರಿಗೂ ಗಾಯತ್ರಿ ಹೇಳ್ಕೊಟ್ರುವೆ ಕೆಲವರಿಗೆ ಗಾಯತ್ರಿ ತಮಗೆ ಸೂಟ್ ಆಗಲ್ಲ ಅನ್ಸ್ಬೋದು.
ನಾವೇನು ಟೆಕ್ನಿಕ್ ಹೇಳ್ಕೊಡ್ತೀವಿ, ಗಾಯತ್ರಿ ಎಫೆಕ್ಟಿವೆ, ಮೆಥಡಾಲಜಿ ಎಫೆಕ್ಟಿವೆ, ಆತನೂ ಅಷ್ಟೇ ಎಫೆಕ್ಟಿವ್ ಮನುಷ್ಯನೇ, ಆ ವ್ಯಕ್ತಿ ಸೂಟ್ ಆಗದೆ ಇರ್ಬೋದು. ಆಗ ಅವ್ರು ಬೇರೆ ಟೆಕ್ನಿಕ್ಸ್ ಟ್ರೈ ಮಾಡ್ಬೋದು. ನಾನು ಯಾವತ್ತೂ ಅದೆಲ್ಲ ಹೇಳೋದು, ಅದು ಒಂದು ಟೆಕ್ನಿಕ್ಕು ಒಂದು ಗುರುಗೂ ಸೀಮಿತ ಆಗಬೇಡಿ, ಎಲ್ಲರನ್ನೂ ಎಕ್ಸ್ಪ್ಲೋರ್ ಮಾಡಿ ಯಾವ ಟೆಕ್ನಿಕ್ಕಿಂದ ನನಗೆ ಅನುಭವ ಇದೆ. ಅದಕ್ಕೆ ಪ್ಯಾರಾಮೀಟರ್ ಏನು ಅಂತಂದರೆ, ಉದಾಹರಣೆ ಕೋಪ ಜಾಸ್ತಿ ಅಂತ ಅನ್ಕೊಳ್ಳೋಣ, ಧ್ಯಾನ ಮಾಡಿದಾಗ ಸಮಾಧಾನ ಆಗ್ತೀನಿ, ಧ್ಯಾನ ಮುಗಿದು ಮತ್ತೆ ಕೋಪಕ್ಕೆ ಹೋಗ್ತೀನಿ ನನಗಿದ್ರೆ ಆ ಟೆಕ್ನಿಕ್ ನಿನ್ನ ಸರಿಗೆ ಪ್ರಾಕ್ಟೀಸ್ ಮಾಡ್ತಿಲ್ಲ ಅಂತ. ಆ ಧ್ಯಾನ ಮುಗಿದ ಮೇಲೂ ಆ ಪ್ರಾಕ್ಟೀಸ್ ಶುರು ಮಾಡಿದಾಗಿಂದ, ಮೊದಲು 100% ಕೋಪ ಇದ್ದಿದ್ದು, ಆ ಪ್ರಾಕ್ಟೀಸ್ ಶುರು ಮಾಡಿದಾಗ ಓವರ್ ಎ ಪೀರಿಯಡ್ ಆಫ್ ಟೈಮ್, ಗ್ರ್ಯಾಜುಯಲ್ ಆ್ಯಂಡ್ ಇವೆಂಚುಯಲಿ ಅವನ ಕೊನೆಗೆ ನೀವು ಕಾರ್ಪೆಂಟರ್ ಅಂತಾರಲ್ಲ, ಡೌನ್ ದ ಲೈನ್ ಆ ಡೌನ್ ದ ಲೈನಲ್ಲಿ ಈ 1 ವರ್ಷ 2 ವರ್ಷ ಡೌನ್ ದ ಲೈನಲ್ಲಿ ಹೌ ಮಚ್ ದ ಟೆಕ್ನಿಕ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ದ ಸ್ಕಿನ್ ಅಂತ ನೋಡಿದ್ರೆ ಅದು ಕಾಣಿಸ್ಬೇಕಲ್ಲಿ ಪರಿಣಾಮ. ಹೌದಪ್ಪ, ಮುಂಚೆ ಅವನಿಗೆ ಮಾತ್ಕು ಚಿಟಿ ಅಂತಿದ್ದ, ಈಗ ಕೋಪ ಕಡಿಮೆ ಆಗಿದೆ, ಹಾಗಾದ್ರೆ ಅದು ಫಲಿಸಿದೆ ಅಂತ. ಆ ಗುರು ಮತ್ತೆ ಗುರುಮಾರ್ಗ ಎರಡು ಅವನಿಗೆ ಫಲಿಸಿದೆ. ಈತನು ಅಷ್ಟು ಶರಣಾಗತಿಯಲ್ಲಿ ಅಷ್ಟು ಒಗ್ಕೊಂಡು ತನ್ಮಯನಾಗಿ ಪ್ರಾಕ್ಟೀಸ್ ಮಾಡಿದ್ದೇನೆ ಅಂತ ಗೊತ್ತಾಗಬೇಕು ಅಂದರೆ ಅದು 1 ವರ್ಷ 2 ವರ್ಷ ಅಥವಾ 6 ತಿಂಗಳು ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಅದೇ ಆ ಮಾರ್ಗದಲ್ಲಿ ನಡೆದ್ರೆ, ಅಂದ್ರೆ ಆ ಟೆಕ್ನಿಕ್ ಅವ್ರನ್ನ ಅನುಸರಿಸ್ಕೊಂತ ಹೋಗ್ತಿದ್ರೆ, ಅವ್ರನ್ನವರೇ ನೋಡ್ಕೊಂತಿದ್ರೆ ಅದು ಅವರಿಗೆ ಸರಿಯಾಗಿ ಒಪ್ಪುತ್ತಿದೆಯಾ ಇಲ್ಲ ಅಂತ ಗೊತ್ತಾಗೋದು. ಹೌದು, ಅದಕ್ಕೆ ಟೈಮ್ ಬೇಕೇ ಬೇಕು. ಹೌದು. ಎಲ್ಲರೂ ಸಾಮಾನ್ಯ ಮಾಡ್ತಾರೆ, ವಿಪස්සನ ಇದ್ದೆ ನಂಗೇನು ಆಗಿಲ್ಲ, ಮತ್ತೆಲ್ಲೋದು ನಂಗೇನು ಆಗಿಲ್ಲ ಅಂತಾರೆ. ಅಲ್ಲಿ ಹೋಗಿ ಬಂದ್ಮೇಲೆ ಅವ್ರು ಮಾಮೂಲಿ ಜೀವನದ ತಂಪಾಡ್ ತಾವೇ ಇದ್ಬಿಡ್ತಾರೆ, ಬದಲಾವಣೆ ತಗೊಳಲ್ಲ, ಮತ್ತೆ ಪೂರ್ತಿಯಾಗಿ ಅಳವಡಿಸ್ಕೊಳಕ್ ಹೋಗಲ್ಲ. ಅದೇನೋ ಟಾಸ್ಕು 1 ಅವರ್ ಮಾಡೋಂಥದ್ದು, ವೀಕೆಂಡ್ಗೂ ಮಾಡೋದು, ಹಿಂಗೆ ಮಾಡ್ಕೊಳ್ಳೋವಾಗ ಏನಾಗುತ್ತೆ, ಎಂಥ ಅದ್ಭುತ ಟೆಕ್ನಿಕ್ ಇರಲಿ, ಎಂಥ ಅದ್ಭುತ ಫ್ಯಾಕಲ್ಟಿ ಇರಲಿ ಅಥವಾ ಮಾಸ್ಟರ್ ಇರಲಿ, ಅದು ಇವ್ರ ಪರಿಣಾಮ ಬೀರಿರಲ್ಲ ಕೆಲವೊಂದ್ಸಲ. ಏನಕ್ಕೆ ನಮ್ಮ ಪಾರ್ಟಿಸಿಪೆಂಟ್ಸ್ದು ಅಷ್ಟೇ ಕಾಂಟ್ರಿಬ್ಯೂಷನ್ ಇರುತ್ತೆ. ಯಾಕಂದ್ರೆ ಕೊನೆಗತ ಮನೆಯವ್ರಿಗೂ ಬರೋಕ್ಕಾಗಲ್ಲ, ಮಾಸ್ಟರ್ ಆಗಲಿ ಫ್ಯಾಕಲ್ಟಿ ಆಗಲಿ ಮನೆಯವ್ರಿಗೂ ಬರೋಕ್ಕಾಗಲ್ಲ ಆತ. ಅದು ಓರ್ವೆನೇ ನಿಲುವನಿ ಉತ್ಕಟ ಕ್ಷಣಗಳಲ್ಲಿ ಅಂತ ಗುಂಡಪ್ಪ ಅಂತಾರಲ್ಲ, ಕೊನೆಗೆ ನಾವು ಒಬ್ಬನೇ ನಿಲ್ಲಬೇಕಾಗತ್ತೆ ಅಲ್ವಾ. ಹಾಗೆ ಇಲ್ಲಿಂದ ಏನು ತೊಗೊಂಡು ಹೋಗ್ತೀರಾ ಅದನ್ನ ಹಾಗೆ ಅದನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದಾಗ ಅದು ನಮಗೆ ರಿಸಲ್ಟ್ ಕಾಣಿಸ್ತಾ ಹೋಗುತ್ತೆ. ಅದು ಇಲ್ಲಿ ಅಂತಲ್ಲ, ಯಾವುದೇ ಮಾರ್ಗಕ್ಕೆ ಹೋದ್ರೂ ಅದು ವಿಶ್ರಮಕ್ಕೆ ಬಂದಾಗ ಕೊಡೋ ಅಡ್ವೈಸ್ ಅಂತಲ್ಲ. ಅವ್ರು ಯಾವುದೇ ಗುರು ಪರಂಪರೆಗೆ ಹೋಗ್ಲಿ, ಎಲ್ಲೇ ಟೆಕ್ನಿಕ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ಲಿ, ತಪ್ಪದೆ ಅವ್ರು ಗಮನಿಸ್ಬೇಕಿರೋದು ಅಂದರೆ, ಇಲ್ಲಿಂದ ನಾನು ವಾಪಸ್ ಮನೆಗೆ ಹೋಗ್ತಾ ಏನು ತೊಗೊಂಡು ಹೋಗ್ತಾ ಇದ್ದೀನಿ, ಅದನ್ನ ಮತ್ತೆ ನನ್ನ ಜೀವನ ಅಳವಡಿಸ್ಕೊತಾ ಇದ್ದೀನ, ಒಂದು ಬುಕ್ ಓದಿದೆ ಅಳವಡಿಸ್ಕೊತಾ ಇದ್ದೀನ, ನಾನು ಗುರುವಾಣಿ ಕೇಳಿದೆ ಅಳವಡಿಸ್ಕೊತಾ ಇದ್ದೀನ, ಈ ಥರ ತಮ್ಮನ್ನು ತಾವು ರೆಟ್ರೋಸ್ಪೆಕ್ಟ್ ಮಾಡ್ಕೊಳ್ತಾ ಹೋದರೆ ಖಂಡಿತ ಯಾವುದೇ ಟೆಕ್ನಿಕ್ ಆದ್ರೂ ಬೆನಿಫಿಟ್ ಕೊಡುತ್ತೆ. ಅದು ಇಂಥ ಟೆಕ್ನಿಕ್ ಕಡಿಮೆ, ಅಂಥ ಟೆಕ್ನಿಕ್ ಜಾಸ್ತಿ, ಇಂಥ ಗುರು ಸರಿ ಅಂಥ ಗುರು ಇಲ್ಲ ಅಂತೇನಿಲ್ಲ. ಸರಿ ಇಡಿ, ಇವಾಗ ನಾನು 21st 22nd ನಾನು ರಿಜಿಸ್ಟರ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಒಂದು ವೆಬ್ಸೈಟ್ಗೆ ಹೋಗಿ ಬುಕ್ ಮಾಡ್ಬೋದು. ಬಹುಶಃ ಈಗೊಂದು 4-5 ದಿನದಲ್ಲಿ, ಇವತ್ತು 11th ಇವತ್ತು, ಪ್ರಾಬ್ಲಿ ಬೈ 14th or 15th ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಳ್ಳೋ ವ್ಯವಸ್ಥೆ ಬರುತ್ತೆ. ಕೇಸ್ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಳ್ಳೋಕೆ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋ ಮೇಲೆ ಹೆಂಗಿರೋ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ. ಸೊ ಕಾಲ್ ಮಾಡಿ ನನಗೆ ಡೈರೆಕ್ಟಾಗಿ ಇದನ್ನು ಬುಕ್ ಮಾಡ್ಕೊಂಡು ಇಲ್ಲಿಗೆ ಬರ್ಬೋದು. ಮತ್ತು ಇನ್ನೊಂದು ಕರೆಕ್ಟ್ ಒಳ್ಳೆ ಪಾಯಿಂಟ್ ನೆನಪಿಸ್ತಿ, ಬುಕ್ಕಿಂಗ್ ಅಂತ ಬಂದಾಗ ರೀಫಂಡ್ ಅಂತ ಬಂದರೆ, ಈಗ ಹೊಸದಾಗಿ ಬಂದಿರ್ತಾರೆ, ಪರಿಚಯ ಇರಲ್ಲ ಮತ್ತೊಂದು, ಅಥವಾ ಈಗ ಬೇಸಿಗೆ ಕಾಲ 100 ಕಾರಣಕ್ಕೆ ಶಾರ್ಟ್ ನೋಟಿಸು, ಹಾಗೆ ಬುಕ್ ಮಾಡ್ಕೊಂಡಿದ್ದು ಇನ್ ಕೇಸ್ ಅವ್ರು ಬರೋಕ್ಕಾಗಿಲ್ಲ ಅಂದರೆ ಅವ್ರಿಗೆ 100% ರೀಫಂಡ್ ಮಾಡೋದೇನೆ. ಯಾಕಂದರೆ ಈಗಿನ್ನು ಶುರು ಮಾಡ್ತಾರೆ, ಸ್ವಲ್ಪ ದಿನಕ್ಕೇನೆ ಕ್ಲಾಸ್ ಅನೌನ್ಸ್ ಮಾಡೋದ್ರಿಂದ ಸಡನ್ ಇನ್ ಕೇಸ್ ಪಾಪ ಪ್ಲಾನ್ ಮಾಡೋಕ್ಕಾಗ್ಬೋದು, ಕ್ಯಾನ್ಸಲ್ ನಾನಾ ಕಾರಣಗಳಿಗಾಗ್ಬೋದು, ಶಾರ್ಟ್ ನೋಟಿಸ್ ಆದ್ರಿಂದ ಅವ್ರಿಗೆ 100% ರೀಫಂಡ್ ಮಾಡ್ತೀನಿ. ಬಟ್ ದುರುಪಯೋಗ ಮಾಡ್ಕೊಳ್ಳೋದು ಬೇಡ ಅಷ್ಟೇ. ಅದನ್ನು ನೀವು ನಂಬ್ತೀರಾ? ಸಿವಿಕ್ ಸೆನ್ಸ್ ಬಗ್ಗೆ ಹೇಳ್ತಿದ್ದಂಗೆ ವ್ಯಾಲಿಡ್ ಕಾರಣ ಇಲ್ಲದೆ ಸುಮ್ಮನೆ ಯಾರು ಕ್ಯಾನ್ಸಲ್ ಮಾಡಲ್ಲ ಅನ್ನೋ ನಂಬಿಕೆಯಿಂದನೇ ಈ 100% ರೀಫಂಡ್ ಕೊಡೋದಕ್ಕೆ ಡಿಸೈಡ್ ಮಾಡಿ. ಒಂದು ಲಾಸ್ಟ್ ಡೇ ಈಗ 21st ಇದೆ, ಸೊ 20th ಬುಕ್ ಕ್ಯಾನ್ಸಲ್ ಮಾಡಿಕೊಂಡ್ರು ನನಗೆ ಫುಲ್ ರೀಫಂಡ್. 20th ಲಾಸ್ಟ್ 11 ಗಂಟೆ 59 ನಿಮಿಷದವರೆಗೂ ಅವನ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ಈ ವೆರಿ ನೆಕ್ಸ್ಟ್ ಮೂಮೆಂಟ್ ನಾನು 3 ವರ್ಕಿಂಗ್ ಡೇಸ್ 2 ವರ್ಕಿಂಗ್ ಡೇಸ್ ಇಲ್ಲ, ವೆರಿ ನೆಕ್ಸ್ಟ್ ಮೂಮೆಂಟ್ ನಾವು ಅಮೌಂಟ್ಗೆ ರೀಫಂಡ್ ಮಾಡಿಬಿಡ್ತೀನಿ. ಬಟ್ ಅದು ವ್ಯಾಲಿಡ್ ರೀಸನ್ ಮಾಡ್ಕೊಂಡಿದ್ದು ಉತ್ತಮ. ಯಾಕೆಂದ್ರೆ ಅವ್ರ ಜಾಕ್ ಇನ್ಯಾರೊಬ್ರು ಬರೋರು ಅವ್ರಿಗೆ
ಹೌದು. ಕಳ್ಕೊಂಡ ಹಂಗಾಗತ್ತೆ. ಅಂದ್ರೆ ಇವಾಗ ಯಾರಿಗೂ 21-22ಗೆ ಸ್ಲಾಟ್ ಇರುತ್ತೆ, ಅಂದ್ರೆ ಹೌದು. ಫ್ರೀ ಇರ್ತಾರೆ, ಬರ್ಬೇಕು ಅನ್ಕೊಂಡಿರ್ತಾರೆ. ಇವಾಗ ಫುಲ್ ಆಗಿರೋದಂತ ಬರಕ್ಕಾಗಿರಲ್ಲ ಅವ್ರಿಗೆ. ಹೌದು. ಅಂತವ್ರು ವಂಚಿತರಾಗ್ಬಿಡ್ತಾರೆ. ಯಾಕಂದ್ರೆ 10 ಜನ ಮೇಲ್ ತಗೊಳಲ್ವಾ, ಹಾಗಾಗಿ ನಾನು ಮತ್ತೆ ಮುಂದೆ ಸಲ ಬನ್ನಿ ಅಂತ ಅನ್ಬೇಕಾಗತ್ತೆ. ಹೌದು. ಅವ್ರಿಗೂ ಇದಾಗತ್ತೆ. ಮತ್ತೆ ನಾ 10 ಜನಕ್ಕೆ ನಾನು ಅದಕ್ಕೆ ತಕ್ಕಂತ ವ್ಯವಸ್ಥೆ ಮಾಡ್ಕೊಂಡಿರ್ತೀನಿ. ಹೌದು. ಸರ್ ಒಬ್ರು ಬಂದಿಲ್ಲ, ನನಗೂ ಕೂಡ ಊಟ ತಿಂಡಿಗೋ ಮತ್ತೊಂದು ವ್ಯವಸ್ಥೆ ಮಾಡಿರ್ತೀನಿ. ನನಗೂ ಅದು ಜಾಬ್ಗೆ ಭಾರನೇ ಆಗುತ್ತೆ. ಓವರ್ ಹೆಡ್ ಕಾಸ್ಟ್. ಹಾಗೆ ನಿಜವಾದ ಕಾರಣ ಇದ್ರೆ ಅದನ್ನ ಕೇಳೋಕೆ ನಾನು ಹೋಗಲ್ಲ, ನಿಜವಾದ ಕಾರಣನಾ ಇಲ್ವಾ ಅಲ್ಲ ಅಂತ. ಅಂತ. ಕ್ಯಾನ್ಸಲ್ ಆಯ್ತು, ಕ್ಯಾನ್ಸಲ್ ಅಷ್ಟೇ. ಬಟ್ ಯು ಮೇಕ್ ಶೋರ್ ದಟ್ ಯು ಹ್ಯಾವ್ ಎ ವ್ಯಾಲಿಡ್ ರೀಸನ್ to cancel the booking. But I will make sure that 100% of the amount will be refunded. ಅದಲ್ಲೇನು ಇದಿಲ್ಲ, ನಿಸ್ಸಂಕೋಚ ಬುಕ್ ಮಾಡ್ಕೋಬಹುದು, ಅದೇನು ತೊಂದರೆ ಇಲ್ಲ. ಸೊ ಅದು ನೀವ್ ಹೇಳ್ದಂಗೆ ಅದು ಅವ್ರಿಗೆ ಬಿಟ್ಟಿರುತ್ತೆ. ಮತ್ತೆ ಸಾಮಾನ್ಯ ಹಂಗೆ ಮಾಡಲ್ಲ ಅನ್ನೋದು ನನಗೆ ಯೂಶಲಿ ಅಂದ್ರೆ ಹೌದು. ಅಂದ್ರೆ ಎಸ್ಪೆಷಲಿ ಇಲ್ಲಿಗೆ ಬರ್ತಿರೋರ್ಗೆಲ್ಲ ಸುಮ್ನೆ ಯಾರೋ ನೋಡೋಣ ಬಾ ಏನಿದು ಅಂತೇಳಿ ಬರೋರು ಕಡಿಮೆ. ಹೌದು. ನಿಮ್ ವಿಡಿಯೋಸ್ ನೋಡದೆ ಸುಮ್ನೆ ಬುಕ್ ಮಾಡೋರು ಕಡಿಮೆ. ಹೌದು. ಗೊತ್ತಿರೋರೇ ಮಾಡಿರೋದ್ರಿಂದ. ಸೊ ಹಾಗಾಗಿ ಅದು ನಮಗೆ ಅಂದ್ರೆ ನಿಮಗಾಗ್ಲಿ ನಾವು ಈ ಕಡೆ ನಿಂತವ್ರಿಗಾಗ್ಲಿ ಏನ ಭಯ ಇಲ್ಲ, ಅಥವಾ ಭಯ ಇನ್ ದ ಸೆನ್ಸ್ ದುರುಪಯೋಗ ಪಡಿಸ್ಕೊಂತಾರೆ ಅಂತ ಅನ್ಕೊಳ್ಳೋದು. ಹೌದು. ಯಾಕಂದ್ರೆ ನನ್ಗೆ ಅಡ್ಡ ಎಣ್ಣೆ ಸಂಬಂಧಗಳಷ್ಟೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಎಷ್ಟೋ ಸಲ ಬೆಂಗಳೂರು ಮೆಡಿಟೇಷನ್ ಸೆಷನ್ಸ್ ಮಾಡುವಾಗ ಎಷ್ಟೋ ಸಲ ಬಂದಿದ್ದಾರೆ. ಒಬ್ರಂತೂ ಎಷ್ಟು ಬ್ಯಾಕ್ ಪೇನ್ ಇದ್ದಾರು ಬಂದು ಅಟೆಂಡ್ ಮಾಡ್ಕೊಂಡು, ಇಡೀ ಮನೆ ಜನ ಬೇಡ ಅಂತ ಹೇಳಿದ್ರು ಪಾಪ ಬಂದು ಅಟೆಂಡ್ ಮಾಡ್ಕೊಂಡು ಹೋದ್ರು. ಅಷ್ಟು ಇದು ತನ್ಮಯತೆಯಿಂದ ಬರೋದ್ರಿಂದ, ತನ್ಮಯತೆಯಿಂದ ಬರೋದ್ರಿಂದ ತೀರಾ ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಮಾಡಲ್ಲ. ಈಗ ವಿಷ್ಣು ಸಹಸ್ರನಾಮ ಕ್ಲಾಸಸ್ ಶುರು ಮಾಡಿದ್ನ ಆನ್ಲೈನ್. ನಾನು ಅನ್ಕೊಂಡೆ 10 ದಿನಕ್ಕೆ 10 ಸೆಷನ್ಸ್ಗೆ 10 ಸೆಷನ್ಗೆ ವಿಷ್ಣು ಸಹಸ್ರನಾಮ ಮುಗಿಸಬಲ್ಲೆ ಅಂತ ನನ್ಗೊಂದು ತಲೆಯಲ್ಲಿ. ಯಾಕಂದ್ರೆ ಸಾಧ್ಯನೂ ಇದೆ ಅದು. 100 ಅಥವಾ 95 98 ನಾಮಗಳನ್ನ ಒಂದು ಸೆಷನ್ ತಗೊಂಡ್ರೆ ಒನ್ ಅವರಲ್ಲಿ ನಿಮಗೆ 10 ಸೆಷನ್ಸ್ ಅಲ್ಲಿ ನಾನು ಕವರ್ ಮಾಡ್ತೀನಿ ಅಷ್ಟೊಂದು ಅಂತ ನನ್ನ ತಲೆಯಲ್ಲಿ ನೋಟ್ಸ್ ಎಲ್ಲ ಮಾಡಿಕೊಂಡು. ಬಟ್ ಕೇಳುವಾಗ ಅವ್ರು ಎಷ್ಟು ತನ್ಮಯತೆಯಿಂದ ಕೇಳ್ತಿರ್ತಾರೆ, ಮತ್ತೆ ಡೌಟ್ಸ್ ಕೇಳ್ತಾರೆ ಮಧ್ಯ. ಅದು ಆ ಸೆಷನ್ ಅಲ್ಲೇ ಕೇಳಿಲ್ವಾ, ಮೆಸೇಜ್ ಮಾಡಿ ಕೇಳ್ತಾರೆ ವಾಟ್ಸಪ್ ಅಲ್ಲಿ. ಈ ಒಂದು ಹೆಸರಲ್ಲಿ ನಂಗೆ ಅರ್ಥಕ್ಕೆ ಗೊಂದಲ ಆಯ್ತು ಅಂತ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಅದು ಉತ್ತರ ಕೊಟ್ಟಿರ್ತೀನಿ, ಅಥವಾ ಆ ಸೆಷನ್ ಆ ಸೆಷನ್ ಅಲ್ಲೂ ಎಷ್ಟೋ ಸಲ 8 ಗಂಟೆಗೆ ಶುರು 9 ಗಂಟೆ ಮುಗಿಬೇಕಿರೋದು 9:20ಕ್ಕೂ ಮುಗ್ದಿದೆ, 9:40ಕ್ಕೂ ಮುಗ್ದಿದೆ. 1 ಅವರ್ ಆಯ್ತು, ಓಕೆ ಲೆಟ್ಸ್ ಎಂಡ್ ದಿಸ್ ಕಾಲ್ ಅಂತ ಅನ್ನೋಕ್ಕಾಗಲ್ಲ, ನನಗಂತೂ ಆಗಲ್ಲ. ಅವ್ರು ಅಷ್ಟು ತನ್ಮಯತೆಯಿಂದ ಕೇಳುವಾಗ ಅದು ಹಾಗೆ ಬಿಟ್ಬಿಡ್ಬೇಕಂತ. ಎಲ್ಲವನ್ನು ತೀರಾ ಅಳ್ದು ತೂಗಿ ಮಾಡಕ್ ಆಗಲ್ಲ. ಹಾಗೆ ಅದೇ ಅನ್ಕೋತಿದ್ದೆ ನಿನ್ನೆ ಕ್ಲಾಸ್ ತಗೋಬೇಕಾದ್ರೆ, ಸೆಷನ್ ನಡಿಬೇಕಾದ್ರೆ, ಸಾರಿ 100 ಚಿಲ್ಡ್ರೆ ಏನೋ ಹೆಸರು 130 ಏನೋ ಅಷ್ಟೇ ಆಗಿತ್ತು 4th ಸೆಷನ್ಗೆ. ಅದಕ್ಕೆ ಇದು ಇನ್ನೊಂದು 5 ಅಲ್ಲ, ಬಹುಶಃ ಇನ್ನೊಂದು 2-3 ಸೆಷನ್ ಎಕ್ಸ್ಟ್ರಾನೇ ಬೇಕಾಗ್ಬೋದು. ನೀವೆಲ್ಲ ಫ್ರೀ ಇದ್ರೆ ಮಾಡ್ಬಿಡ್ತೀನಿ ಅಂತ. 10 ಸೆಷನ್ ಹೇಳಿದೀನಿ, 10ಕ್ಕೆ ಮುಗಿಸ್ಬೋಣ, ಬೇಗ ಸಿಲೆಬಸ್ ಕವರ್ ಮಾಡ್ಬೋಣ, ಆ ಥರ ನನಗಿಲ್ಲ. ತನ್ಮಯತೆಯಿಂದ ಕೇಳೋದಕ್ಕೆ ರೆಡಿ ಇದ್ದಾಗ ಗುರುನಾಥ ಏನ್ ಭಗವಂತ ಆ ಜ್ಞಾನ ಸುದೆ ಹರಿಬೇಕಂತಿರುತ್ತೋ ಅದನ್ನ ಹರಿತಾ ಹೋಗ್ಬೇಕಷ್ಟೇ. ಅದಕ್ಕೆ ಡ್ಯಾಮ್ ಕಟ್ಟೋ ಅವಶ್ಯಕತೆನೂ ಇಲ್ಲ, ಅದಕ್ಕೆ ನಲ್ಲಿ ಹಾಕ್ಬಿಟ್ಟು ಮೀಟರ್ ಹಾಕೋ ಅವಶ್ಯಕತೆ ಇಲ್ಲ. ಅದು ಯಾರಪ್ಪ ಮನೆ ಸೊತ್ತಲ್ಲ ಜ್ಞಾನ. ಒಳ್ಳೆ ಶ್ರೋತೃಗಳಿದ್ದಾಗ ಅದು ಮತ್ತಷ್ಟು ಹರಿದು ಬಿಡ್ಬೇಕು ಹೊರತುವೆ ಅದನ್ನ ಸೀಮಿತಗೊಳಿಸಕ್ಕಾಗಲ್ಲ. ಹಂಗಾಗಿ ಆತರ ತೀರಾ ನಿರ್ಬಂಧನೆಗಳು ನನ್ಗೆ ಇಲ್ಲ. ಅಧ್ಯಾತ್ಮನದೇ ಬಂಧನದಿಂದ ಮುಕ್ತಿ ಆಗಬೇಕು. ಅಧ್ಯಾತ್ಮದಲ್ಲಿ ನಿರ್ಬಂಧನೆ ಅಂತಂದ್ರೆ ಅದು ಐರನಿ ಆಗ್ಬಿಡುತ್ತ. ಚೆನ್ನಾಗಿ ಹೇಳಿದ್ರೆ ಹಂಗಾದ್ರೆ ಅಷ್ಟು ಯೋಚನೆ ಮಾಡಕ್ ಬರಲ್ಲ. ಅದು ಅವರವರ ಏನಂತಾರೆ ಕನ್ಸೆನ್ಸಿಗೆ ಬಿಟ್ಟಿದ್ದ, ಕನ್ಸೆನ್ಸಿಗೆ ಬಿಟ್ಟು. ಮತ್ತೆ ಎಲ್ರು ಅಂತ ಕನ್ಸೆನ್ಸ್ ಇರೋ ಜನಗಳೇ ದೇವ್ರ ದಯೆಯಿಂದ ಸಿಕ್ಕಿದ್ದಾರೆ, ಗುರುನಾಥ ದಯೆಯಿಂದ. ಮತ್ತೆ ನಂಗೆ ಪರಿಚಯ ಇರ್ಲಿ ಇಲ್ಲದೇ ಇರ್ಲಿ, ಅವ್ರು ಅದೇ ಕನ್ಸೆನ್ಸ್ ಅಲ್ಲಿ ಬರ್ತಿರೋ ನಂಬಿಕೆ ನಂದು. ಮತ್ತೆ ಸದಾ ಎಲ್ಲರೂ ನಂಬಿಕೆ ಉಳಿಸ್ಕೊಂಡಿದ್ರೆ ಅವ್ರಿಗೆ ಮತ್ತೆ ಗುರುನಾಥಂಗೆ ಬಿಟ್ಟಿದ್ದು.